Hello everyone, welcome to NEETUG and welcome back to one more video session. ಇಲ್ಲಿ ನಾನು ಮಾಡ್ತಾ ಇರುವಂತಹ ವಿಡಿಯೋ ಸೆಷನ್ HOTS ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್. ನಿಮಗೆಲ್ಲ ಗೊತ್ತಿದೆ ಸೆಕೆಂಡ್ ಇಯರ್ PUC ಬೋರ್ಡ್ ಎಕ್ಸಾಮಿನೇಷನ್ ಗೆ ಇನ್ನೇನು ಸ್ವಲ್ಪನೇ ದಿನ ಉಳ್ಕೊಂಡ್ಬಿಟ್ಟಿದೆ. ಜೊತೆಗೆ HOTS ಕ್ವಶನ್ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಬಿಕಾಸ್ ಮಾಡೆಲ್ ಪೇಪರ್ ಅನ್ನ ನೀವು ನೋಡಿರ್ತೀರಿ, 3 ಮಾಡೆಲ್ ಪೇಪರ್ ಅನ್ನ ಬೋರ್ಡ್ ಇಂದ ರಿಲೀಸ್ ಮಾಡಿದ್ದಾರೆ. 40% ಡಿಫಿಕಲ್ಟಿ ಲೆವೆಲ್ ಅನ್ನು ಇನ್ಕ್ರೀಸ್ ಮಾಡಿಬಿಟ್ಟಿದ್ದಾರೆ. ಇದರಿಂದ ಮಕ್ಕಳಿಗೆ ಸ್ವಲ್ಪ ಭಯನೂ ಸ್ಟಾರ್ಟ್ ಆಗ್ತಿದೆ, ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತಿದೆ. HOTS ಅಂದ್ರೆ ಏನು, ಯಾವ ರೀತಿ ಕ್ವಶನ್ ಬರುತ್ತೆ, ಯಾವ ಚಾಪ್ಟರ್ ಇಂದ ಕೇಳ್ತಾರೆ, ಯಾವ ರೀತಿಯಲ್ಲಿ ನಾವು ಪೇಪರ್ ನಲ್ಲಿ ಪ್ರೆಸೆಂಟ್ ಮಾಡಬೇಕು, ಯಾವ ರೀತಿಯಲ್ಲಿ ವ್ಯಾಲ್ಯೂಯೇಷನ್ ಮಾಡ್ತಾರೆ, ಈ ತರ ಹಲವು ಕ್ವಶನ್ಸ್ ಗಳಿರ್ತದೆ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ನಿಮಗೊಂದು ಐಡಿಯಾ ಬಂದ್ಬಿಡುತ್ತೆ. ನಾರ್ಮಲಿ HOTS ಅಂತ ಹೇಳಿದ್ರೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಗಳು. ಸ್ವಲ್ಪ ನೀವು ಥಿಂಕ್ ಮಾಡಬೇಕು ಹಾಗೂ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಮೇಲೆ ಅದನ್ನ ಪೇಪರ್ ನಲ್ಲಿ ಬರಿಬೇಕು. ಫಾರ್ ಎಕ್ಸಾಂಪಲ್ ಪೆಡಿಗ್ರಿ, ಸಿಕಲ್ ಸೆಲ್ ಅನೆಮಿಯಾದ ಒಂದು ಪೆಡಿಗ್ರಿಯನ್ನ ನೀವು ಮಾಡಬೇಕಾಗ್ತದೆ. ಜಸ್ಟ್ ಸಿಕಲ್ ಸೆಲ್ ಅನೆಮಿಯಾ ಅಂತ ಹೆಸರು ಕೊಟ್ಟಿರ್ತಾರೆ, ಒಂದು ಪ್ರಿಪೇರ್ ಎ ಪೆಡಿಗ್ರಿ ಚಾರ್ಟ್ ಅಂತ ಕೊಡ್ತಾರೆ. ಫಸ್ಟ್ ಆಫ್ ಆಲ್ ನಾವು ಸಿಕಲ್ ಸೆಲ್ ಅನೆಮಿಯಾ ಅಂದ್ರೆ ಏನು ಅಂತ ಹೇಳೋದು ಐಡಿಯಾ ಇರಬೇಕು. ಹಾಗೆ ನೋಡೋದಾದ್ರೆ ಈ ನಮ್ಮ ಎಂಟೈರ್ ಸೆಕೆಂಡ್ PUC ಬಯಾಲಜಿ ಸಿಲೆಬಸ್ ತಗೊಂಡ್ರೆ 5 ಯೂನಿಟ್ ಇದೆ, ಟೋಟಲ್ ನಂಬರ್ ಆಫ್ ಚಾಪ್ಟರ್ 13 ಇದೆ. ಅದರಲ್ಲಿ ಫಸ್ಟ್ ಯೂನಿಟ್ ತಗೊಂಡ್ರೆ 3 ಚಾಪ್ಟರ್ಸ್, ಅದರಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ ಇಂದ ಒಂದು ಕ್ವಶನ್ HOTS ನಲ್ಲಿ ಕೇಳ್ತಾರೆ. ಸೆಕೆಂಡ್ ಯೂನಿಟ್ ಅಲ್ಲಿ 3 ಚಾಪ್ಟರ್ ಅಲ್ಲಿ 2 ಚಾಪ್ಟರ್ PIV ಮತ್ತೆ MBA ಇಂದ ಖಂಡಿತವಾಗಿ ಒಂದೊಂದು HOTS ಕ್ವಶನ್ ಕೇಳ್ತಾರೆ. ಮತ್ತೆ 3ನೇ ಯೂನಿಟ್ ತಗೊಂಡ್ರೆ ಪಾಸಿಬಿಲಿಟಿ 50-50% ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಇದೆ, ಜೊತೆಗೆ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಇದೆ, ಕೇಳುವ ಚಾನ್ಸಸ್ ಇದೆ. ಐ ಪ್ರಿಫರ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಇಂದ ಕೇಳ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಜೊತೆಗೆ ಬಯೋಟೆಕ್ನಾಲಜಿ 2 ಚಾಪ್ಟರ್ ನಲ್ಲಿ ಹೇಳಕ್ಕೆ ಬರೋದಿಲ್ಲ, 100% ಕ್ವಶನ್ ಅದು. ಈ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಸೆಸಸ್ ಇಂದಲೂ ಕೇಳಬಹುದು ಅಥವಾ ಈ ಅಪ್ಲಿಕೇಶನ್ ಇಂದಲೂ ಕೇಳಬಹುದು. ಸೊ ನೀವು ಆ ಚಾಪ್ಟರ್ ನ ತರೋ ಮಾಡ್ಬೇಕಾಗ್ತದೆ. HOTS ಕ್ವಶನ್ ಗಳಿಗೆ ತಯಾರಾಗಿರಿ. ಕೊನೆಗೆ ಬರುವಂತದ್ದು ಇಕೋಲಜಿ ಯೂನಿಟ್ ಇಂದ 3 ಚಾಪ್ಟರ್ ಅಲ್ಲಿ ಒಂದು ಚಾಪ್ಟರ್ ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ ಇಂದ ಒಂದು HOTS ಕ್ವಶನ್ ಅನ್ನು ತೆಗಿತಾರೆ. ಈ ವಿಡಿಯೋವನ್ನ ನೋಡಿ, ನಾನು ಈ ವಿಡಿಯೋದಲ್ಲಿ 15 HOTS ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಇದ್ದೇನೆ. ಇನ್ನೊಂದು ಎರಡು ವಿಡಿಯೋ ಸೆಷನ್ ಅನ್ನು ಮಾಡ್ತೇನೆ, ಅದರಲ್ಲಿ 15 ಅಂದ್ರೆ ಟೋಟಲ್ ಆಗಿ 45 HOTS ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತೇನೆ. ನಿಮ್ಮ ಫ್ರೆಂಡ್ಸ್ ಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೆ ಖಂಡಿತ ಹೆಲ್ಪ್ ಆಗ್ತದೆ. ಅವರು ಕೂಡ ಬೋರ್ಡ್ ಎಕ್ಸಾಮಿನೇಷನ್ ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ, ಅವ್ರಿಗೂ ಐಡಿಯಾ ಇರೋದಿಲ್ಲ. ಸೊ ಈಗ ನಾನಿಲ್ಲಿ ಟ್ಯಾಬ್ ನಲ್ಲಿ ಒಂದಷ್ಟು ಕ್ವಶನ್ಸ್ ಗಳನ್ನ ಹಾಕಿದ್ದೇನೆ, ನಿಮ್ಮ ಸ್ಕ್ರೀನ್ ಮೇಲೇನು ಬರುತ್ತೆ. ಇದು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಚಾಪ್ಟರ್ ಇಂದ ತೆಗೆದಿರುವಂತಹ HOTS ಕ್ವಶನ್ಸ್. ನಾರ್ಮಲಿ HOTS ಕ್ವಶನ್ಸ್ ಅನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ನೇರವಾಗಿ ಒಂದೇ ಕ್ವಶನ್ ಕೇಳೋದಿಲ್ಲ, ಒಂದು 3 ಕ್ವಶನ್ ಕೇಳಬಹುದು, 2 ಕ್ವಶನ್ ಕೇಳಬಹುದು. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಚಾಪ್ಟರ್ ಇಂದ HOTS ಕ್ವಶನ್ ಗಳನ್ನ ನೋಡೋದಾದ್ರೆ ಇಲ್ಲಿ ನೀವು ಟೋಟಲ್ ಆಗಿ 4 ಕ್ವಶನ್ಸ್ ಅನ್ನ ನೋಡಬಹುದು. ಫಸ್ಟ್ ಕ್ವಶನ್ 2 ಮಾರ್ಕ್ಸ್ ಗೆ, ಸೆಕೆಂಡ್ ಕ್ವಶನ್ 1 ಮಾರ್ಕ್ ಗೆ, ಥರ್ಡ್ ಕ್ವಶನ್ 1 ಮಾರ್ಕ್ ಮತ್ತೆ ಫೋರ್ತ್ ಕ್ವಶನ್ 1 ಮಾರ್ಕ್ ಗೆ. ಫಸ್ಟ್ ಕ್ವಶನ್ ನೋಡಿ, ಸ್ಕಿಮ್ಯಾಟಿಕಲಿ ರೆಪ್ರೆಸೆಂಟ್ ದ ಪೆಡಿಗ್ರಿ ಚಾರ್ಟ್ ಫಾರ್ ಸಿಕಲ್ ಸೆಲ್ ಅನೆಮಿಯಾ ಅಂತ ಕೇಳ್ಬಿಟ್ಟಿದ್ದಾರೆ. ಸಿಕಲ್ ಸೆಲ್ ಅನೆಮಿಯಾ ಅಂತ ಹೇಳೋದು ನಮಗೆ ಗೊತ್ತಿದೆ, ಅದು ಒಂದು ಮೆಂಡಿಯಲಿಯನ್ ಡಿಸಾರ್ಡರ್. ಅಂದ್ರೆ ಜೀನ್ ನಲ್ಲಿ ಸಮಸ್ಯೆ ಆದ್ರೆ ಮಾತ್ರ. ಇದು ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಲ್ಲ. ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಗಳನ್ನ ತಗೊಳ್ಳೋದಾದ್ರೆ 3 ಎಕ್ಸಾಂಪಲ್ ಗಳನ್ನ ಕೊಟ್ಟಿದ್ದಾರೆ: ಡೌನ್ ಸಿಂಡ್ರೋಮ್, ಟರ್ನರ್ ಸಿಂಡ್ರೋಮ್ ಮತ್ತೆ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್. ಕರೆಕ್ಟ್? ಇದು ಬರೀ ಮೆಂಡೇಲಿಯನ್ ಡಿಸಾರ್ಡರ್ ಆಗಿರೋದ್ರಿಂದ ಅದರಲ್ಲಿ ನಾವು ಟೋಟಲ್ ಆಗಿ 4 ಭಾಗಗಳನ್ನ ಮಾಡ್ಕೋಬಹುದು. ಆಟೋಸೋಮಲ್ ರಿಸೆಸಿವ್ ಟ್ರೈಟ್ ಡಿಸೀಸ್, ಆಟೋಸೋಮಲ್ ಡಾಮಿನೆಂಟ್ ರೈಟ್ ಡಿಸೀಸ್, ಇನ್ನೊಂದು ಆಲೋಸೋಮಲ್ ರಿಸೆಸಿವ್ ಟ್ರೈಟ್ ಡಿಸೀಸ್, ಆಲೋಸೋಮಲ್ ಡಾಮಿನೆಂಟ್ ರೈಟ್ ಡಿಸೀಸ್. ಹಾಗೆ ನೋಡೋದಾದ್ರೆ ಆಟೋಸೋಮಲ್ ಡಾಮಿನೆಂಟ್ ರೈಟ್ ಡಿಸೀಸ್ಗೆ ಎಕ್ಸಾಂಪಲ್ ಕೊಡಿ ಅಂದ್ರೆ ಮಯೋಟೋನಿಕ್ ಡಿಸ್ಟ್ರೋಫಿ. ನೆನ್ಪಿಟ್ಕೊಳ್ಳಿ, NCERT ಒಂದು ಪೆಡಿಗ್ರಿ ಚಾರ್ಟ್ ಕೊಟ್ಟಿದ್ದಾರೆ, ಅದನ್ನ ನೆನ್ಪಿಟ್ಕೊಳ್ಳಿ, ಕೇಳುವ ಚಾನ್ಸಸ್ ಇದೆ. ಈಗ ನಾನು ಬರೀ ಈ ಆಟೋಸೋಮಲ್ ರಿಸೆಸಿವ್ ಟ್ರೈಟ್ ತಗೊಂಡ್ರೆ 4 ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ: ಸಿಕಲ್ ಸೆಲ್ ಅನೆಮಿಯಾ, ಥಾಲಸಮಿಯಾ, ಸಿಸ್ಟಿಕ್ ಫೈಬ್ರೋಸಿಸ್ ಮತ್ತೆ ಇನ್ನೊಂದು ಯಾವ್ದಿದೆ, ಫೀನೈಲ್ ಕೆಟೋನುರಿಯಾ ಇದೆ. ಕರೆಕ್ಟ್? ಈಗ ಎಕ್ಸ್ ಲಿಂಕ್ಡ್ ಅಂದ್ರೆ ಆಲೋಸೋಮಲ್ ರಿಸೆಸಿವ್ ಟ್ರೈಟ್ ನಲ್ಲಿ ಬರುವಂತಹ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಟ್ರೈಟ್ ಡಿಸೀಸ್ ಅಲ್ಲಿ ನಮ್ಗೆ ಯಾವ್ದಲ್ಲ ಇದೆ, ಕಲರ್ ಬ್ಲೈಂಡ್ನೆಸ್ ಇದೆ, ಗ್ರೀನ್ ಕಲರ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ, ಮತ್ತೆ ಇನ್ನೊಂದು ರೆಡ್ ಕಲರ್ ಬ್ಲೈಂಡ್ನೆಸ್. ಕೋನ್ಸ್ ನಲ್ಲಿ ಸಮಸ್ಯೆ ಆದಾಗ ಆ ಒಂದು ರೆಡ್ ಕಲರ್ ಅಥವಾ ಗ್ರೀನ್ ಕಲರ್ ಅನ್ನ ಐಡೆಂಟಿಫೈ ಮಾಡಕ್ ಆಗೋದಿಲ್ಲ. ಇನ್ನೊಂದು ನಮಗೆ ಬಂದಿರುವಂತದ್ದು ಹೀಮೋಫೀಲಿಯಾ, ಬ್ಲೀಡರ್ಸ್ ಡಿಸೀಸ್ ಅಂತ. ಓಕೆ, ಅದು ಎಕ್ಸ್ ಅಲ್ಲಿ ಇರುವಂತಹ ಜೀನ್ ನಲ್ಲಿ ಸಮಸ್ಯೆ ಇದ್ರೆ ಮಾತ್ರ. ಇದು ಆಟೋಸೋಮಲ್ ಇರೋದ್ರಿಂದ, ರಿಸೆಸಿವ್ ಟ್ರೈಟ್ ಇರೋದ್ರಿಂದ, ಈಗ ನಮ್ಮ ಮೊದಲ 22 ಕ್ರೋಮೋಸೋಮಲ್ ಪೇರ್ಸ್ ನಲ್ಲಿ ಯಾವ್ದಾದ್ರು ಒಂದು ಕ್ರೋಮೋಸೋಮ್ ಅಲ್ಲಿ ಜೀನ್ ಏನಾದ್ರೆ ಸ್ವಲ್ಪ ಡಿಫೆಕ್ಟಿವ್ ಆಗಿದ್ರೆ, ಮ್ಯೂಟೇಟ್ ಆಗಿದ್ರೆ, ಪಾಯಿಂಟ್ ಮ್ಯೂಟೇಷನ್ ಆಗಿದ್ರೆ, ಅವಾಗ ಒಂದು ಜನರೇಷನ್ ನೋಡೋದಾದ್ರೆ, ಈಗ ಒಂದು ಫ್ಯಾಮಿಲಿಯಲ್ಲಿ ಈಗ 4-5 ಜನರೇಷನ್ ಇದ್ರೆ ಅದರಲ್ಲಿ ಒಂದು ಜನರೇಷನ್ ಅಲ್ಲಿ ನೀವು ಡಿಸೀಸಸ್ ಅನ್ನ ನೋಡಬಹುದು. ಸೊ ಈಗ ನಾನೀಗ ಆಟೋಸೋಮಲ್ ರಿಸೆಸಿವ್ ಟ್ರೈಟ್ ಅಂತ ನಾನು ಇಲ್ಲಿ ಬರ್ಕೋತೀನಿ. ಫಸ್ಟ್ ನೀವು ಪೆಡಿಗ್ರಿ, ಫಾರ್ ಎಕ್ಸಾಂಪಲ್ HOTS ನಲ್ಲಿ ಪೆಡಿಗ್ರಿ ಕೊಟ್ಟು ಇದು ಯಾವ ಡಿಸೀಸ್ ಅಂತ ಐಡೆಂಟಿಫೈ ಮಾಡ್ಲಿಕ್ಕೂ ಕೇಳಲಿಕ್ಕೆ ಆಗ್ತದೆ. ಫಸ್ಟ್ ನಿಮಗೆ ರಿಸೆಸಿವ್ ಅನ್ನ ಐಡೆಂಟಿಫೈ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ರಿಸೆಸಿವ್ ಅಂದ್ರೆ ಇಟ್ ಮಸ್ಟ್ ಸ್ಕಿಪ್ ಅಟ್ ಲೀಸ್ಟ್ ಒಂದು ಜನರೇಷನ್, ಸ್ಕಿಪ್ ಜನರೇಷನ್. ಆ ಡಿಸೀಸ್ ಈಗ 4 ಜನರೇಷನ್ ಇದ್ರೆ ಮಿನಿಮಮ್ ಒಂದು ಜನರೇಷನ್ ಅಲ್ಲಿ ಡಿಸೀಸೇ ಇರಬಾರ್ದು, ಖಾಲಿ ಇರ್ತದೆ.
ಆಗ 100% ರಿಸೆಸಿವ್ ಪಕ್ಕ, ನೋ ಡೌಟ್ ಅಬೌಟ್ ಇಟ್. ಓಕೆ, ಎಲ್ಲಾ ಜನರೇಷನ್ ಅಲ್ಲಿ ಡಿಸೀಸ್ ಇದೆ ಅಂತ ಹೇಳಿದ್ರೆ 100% ಅದು ಡಾಮಿನೆಂಟ್ ರೈಟ್, ಅರ್ಥ ಮಾಡ್ಕೊಳ್ಳಿ. ಇದು ಒಂದು. ಮತ್ತೆ ಈಗ ಆಟೋಸೋಮಾ ಆಲೋಸೋಮಾ, ಈಗ ಎಕ್ಸ್ ಲಿಂಕ್ಡ್ ಅಥವಾ ಆಟೋಸೋಮಾ ಅಂತ ಕಂಡುಹಿಡಬೇಕಾದ್ರೆ ಪುನಃ ನೀವು ಪೆಡಿಗ್ರಿನ ಅಬ್ಸರ್ವ್ ಮಾಡಬೇಕು. ಯಾವ ಜನರೇಷನ್ ಅಲ್ಲಿ ಡಿಸೀಸ್ ಇದೆ ಅದರಲ್ಲಿ ಡಾಟರಿಗೂ ಮತ್ತು ಸನ್ನಿಗೂ ಡಿಸೀಸ್ ಇದೆಯಾ ನೋಡ್ಕೊಳ್ಳಿ. ಇದ್ರೆ ಅಂದ್ರೆ ಬೋತ್ ದ ಸೆಕ್ಸಸ್ ಆರ್ ಈಕ್ವಲಿ ಎಫೆಕ್ಟೆಡ್, ಆ ಡಿಸೀಸ್ ಈಕ್ವಲ್ ಎಫೆಕ್ಟ್ ಮಾಡ್ತಾ ಇದೆ, 100% ಅದು ಆಟೋಸೋಮ್. ಕರೆಕ್ಟ್, ಯಾಕಂದ್ರೆ ಅದು ಸೆಕ್ಸ್ ಅನ್ನ ಡಿಟರ್ಮೈನ್ ಮಾಡೋದಿಲ್ಲ ಆಟೋಸೋಮ್. ಆದ್ರೆ ಈ ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಟ್ರೈಟ್ ಏನಿದೆ ಅಂದ್ರೆ ಎಕ್ಸ್ ಕ್ರೋಮೋಸೋಮ್ ಅಲ್ಲಿ ಇರುವಂತಹ ಜೀನ್ ಅಲ್ಲಿ ಸಮಸ್ಯೆ ಇದ್ರೆ ಅದು ಸೆಕ್ಸ್ ಅಲ್ಲಿ ತೋರಿಸ್ತದೆ. ಅಂದ್ರೆ ಮೇಲಿಗಾಗಿರ್ಬೇಕು ಅಥವಾ ಫಿಮೇಲ್ಗಾಗಿರ್ಬೇಕು, ಒಂದೇ ಜನರೇಷನ್ ಅಲ್ಲಿ ಸನ್ ಮತ್ತೆ ಡಾಟರ್ಗೆ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಅದನ್ನ ಅಬ್ಸರ್ವ್ ಮಾಡ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡ್ತದೆ ಆಲೋಸೋಮಾ ಆಟೋಸೋಮಾ. ಈಗ ಆಟೋಸೋಮ್ ತಗೊಳ್ಳೋದಾದ್ರೆ ಬೋತ್ ದ ಸೆಕ್ಸಸ್ ಆರ್ ಈಕ್ವಲಿ ಅಫೆಕ್ಟೆಡ್, ಅಂದ್ರೆ ಮೇಲು ಹಾಗೂ ಫಿಮೇಲು ಇಬ್ಬರಿಗೂ ಈಕ್ವಲಿ ಅಫೆಕ್ಟೆಡ್, 50-50. ಆಯ್ತಾ? ಈಗ ಪೆಡಿಗ್ರಿ ನೋಡೋಣ. ಸಿಕಲ್ ಸೆಲ್ ಅನಿಮಿಯಾದೆ ನಾ ತೋರಿಸ್ತೀನಿ. ಒಬ್ಬ ಮೇಲ್ ಇದ್ದಾನೆ ಅಂದ್ರೆ ಫಾದರ್, ಅವನು ಕ್ಯಾರಿಯರ್ ಆಗಿರ್ತಾನೆ ಡಿಸೀಸ್ಗೆ. ನಮ್ಮ ಹತ್ರ ಇಲ್ಲಿ 2 ಅಲೀಲ್ ಇದೆ. ಓಕೆ, HBA HBS ಅಂತ ಬರ್ಕೊಂಡಿದ್ದೀನಿ, ಅಂದ್ರೆ ಹಿ ಇಸ್ ಎ ಕ್ಯಾರಿಯರ್. ಅವನೀಗ ಮದುವೆ ಆಗ್ತಾನೆ. ಫಿಮೇಲ್ ಅಂದ್ರೆ ಈಗ ನಾವು ಮದರ್, HBA HBS, ಅವಳು ಕೂಡ ಕ್ಯಾರಿಯರ್ ಆಗಿರ್ತಾಳೆ. ಈಗ ಇಬ್ರು ಕ್ಯಾರಿಯರ್, ಇಬ್ರಲ್ಲೂ ಡಿಸೀಸ್ ಇಲ್ಲ, ಬಟ್ ದೇ ಆರ್ ದಿ ಕ್ಯಾರಿಯರ್ಸ್. ಓಕೆ, ಈಗ ಇವರಿಗೆ 3 ಜನ ಮಕ್ಕಳು. ಅಬ್ಸರ್ವ್ ಮಾಡಿ ಕರೆಕ್ಟ್ ಆಗಿ. ಒಂದು ಹೆಣ್ಣು, ಒಂದು ಗಂಡು, ಇನ್ನೊಂದು ಹೆಣ್ಣು ಹಾಕ್ಬಿಡೋಣ. ನಿಮ್ಗೆ ಬಿಟ್ಟದ್ದು, ನೀವು ಬೇಕಾದ್ರೆ 3ಕ್ಕೆ 3 ಗಂಡು ತೋರಿಸಬಹುದು. ಓಕೆ ಫೈನ್. ಸೊ ನಮ್ದು ಫಸ್ಟ್ ಜನರೇಷನ್ ಇದು, ಇದು ನಮ್ಮ ಸೆಕೆಂಡ್ ಜನರೇಷನ್ ಇದು. ಓಕೆ, ಈಗ ಇವರಿಬ್ರು ಕ್ಯಾರಿಯರ್ ಆಗಿರೋದ್ರಿಂದ ಈಗ ಡಾಟರ್ಗೆ ಆಕ್ಚುಲಿ HBS ಅಲೀಲ್ಸ್ ಗಳು ಬಂದಿದ್ರೆ ಜೀನೋಟೈಪ್ ನೋಡ್ಬೇಡಿ, ಶಿ ಇಸ್ ದ ರಿಸೆಸಿವ್. ಅಂದ್ರೆ 100% ಎರಡೂ ಕ್ರೋಮೋಸೋಮ್ಸ್ ನಲ್ಲಿ ಇರುವಂತಹ ಈ ಅಲೀಲ್ಸ್ ಏನಿದೆ ಡಿಫೆಕ್ಟಿವ್, 100% ಡಿಸೀಸ್ ಬಂತು. ಕರೆಕ್ಟ್? ಓಕೆ, ಈಗ ಮೇಲ್ ತಗೊಂಡ್ಬಿಡೋಣ. ಇವನು ಕೂಡ ಫಾರ್ ಎಕ್ಸಾಂಪಲ್ HBS ಕಂಡೀಷನ್ ಇದ್ರೆ ಇವನಿಗೂ ಕೂಡ ಡಿಸೀಸ್ ಬಂದಿರುತ್ತೆ 100%. ಅಂದ್ರೆ ಒಂದೇ ಜನರೇಷನ್ ಅಲ್ಲಿ ನೀವು ಬೋತ್ ಮೇಲ್ ಅಂಡ್ ಫಿಮೇಲ್ ಆರ್ ಈಕ್ವಲ್ ಎಫೆಕ್ಟೆಡ್, 100% ಆಟೋಸೋಮ್. ಫಾರ್ ಎಕ್ಸಾಂಪಲ್ ಈಗ ಪೆಡಿಗ್ರಿ ಕೊಟ್ಬಿಟ್ಟು ಇದೊಂದೇ ಎಫೆಕ್ಟ್ ಆಗಿದ್ದು ಇದೆರಡು ಎಫೆಕ್ಟ್ ಆಗಿಲ್ಲ ಅಂದ್ರೆ ನೀವು ಥಿಂಕ್ ಮಾಡಬೇಕು. ಇನ್ನು ಅರ್ಜೆಂಟ್ ಆಗಿ ನೀವು ಅಲೋಸೋಮ್ ಅಂತ ಬರೆಯಕ್ ಬರೋದಿಲ್ಲ, ಎಕ್ಸ್ ಲಿಂಕ್ಡ್ ಬರೆಯಕ್ ಬರೋದಿಲ್ಲ, ಇನ್ನೊಂದು ಜನರೇಷನ್ ನೋಡ್ಬೇಕಾಗ್ತದೆ. ಫೈನ್. ಈ ಫಾರ್ ಎಕ್ಸಾಂಪಲ್ ಈ ಒಂದು ಜನರೇಷನ್ ನೋಡಿ, ಈ ಒಂದು ಫಿಮೇಲ್ HBA HBS ಅಂದ್ರೆ ಶಿ ಇಸ್ ದ ಕ್ಯಾರಿಯರ್ ಬಟ್ ಶಿ ಇಸ್ ನಾರ್ಮಲ್, ಅವಳಿಗೆ ಡಿಸೀಸ್ ಇಲ್ಲ. ಅವಳು ಒಬ್ಬನ್ನ ಮದುವೆ ಆಗ್ತಾಳೆ. ಸೊ ಅದು HBA HBS ಆಗಿರಬಹುದು. ಆ ಗಂಡ ಏನಿದೆ ಕ್ಯಾರಿಯರ್ ಫಾರ್ ದ ಡಿಸೀಸ್. ಈಗ ನಮಗೆ ಥರ್ಡ್ ಜನರೇಷನ್ ಅನ್ನು ನಾವು ಬಿಡಿಸ್ಕೊಳ್ತಿದ್ವಿ. ನೋಡೋಣ, ಇಲ್ಲಿ ನಾವು 2 ಫಿಮೇಲು, ಒಂದು ಸನ್ ಹಾಕೊಂಡ್ಬಿಡೋಣ. ಈಗ ಈ ಫಿಮೇಲ್ ಅಲ್ಲಿ ನೀವು ಡಿಸೀಸ್ ನೋಡ್ಲಿಲ್ಲ, ಬಟ್ ಸನ್ ಅಲ್ಲಿ ನೀವು ಡಿಸೀಸ್ ನೋಡ್ತೀರಿ, ಬಿಕಾಸ್ ಹಿ ಈಸ್ HBS. ಈಗ ನಮ್ಮ ಹತ್ರ ಎಷ್ಟು ಜನರೇಷನ್ ಇದೆ? 3 ಜನರೇಷನ್ ಇದೆ. ಕರೆಕ್ಟ್? ಅಬ್ಸರ್ವ್ ಮಾಡಿ ಕೇರ್ಫುಲಿ. ಫಸ್ಟ್ ಜನರೇಷನ್ ಅಲ್ಲಿ ಡಿಸೀಸ್ ಇದೆಯಾ? ಇಲ್ಲ. ಸೆಕೆಂಡ್ ಜನರೇಷನ್ ಅಲ್ಲಿ ಇದೆಯಾ? ಎಸ್, ಇದೆ. ಥರ್ಡ್ ಜನರೇಷನ್ ಅಲ್ಲಿ ಇದೆಯಾ? ಇದೆ. ಅಂದ್ರೆ ಔಟ್ ಆಫ್ 3 ಜನರೇಷನ್, ಒಂದು ಜನರೇಷನ್ ಅಲ್ಲಿ ಡಿಸೀಸ್ ಇಲ್ಲ, 100% ಸ್ಕಿಪ್ ಆಗಿದೆ. ಇದು 100% ರಿಸೆಸಿವ್. ಆದ್ರೆ ಆಟೋಸೋಮ್ ಆಗಿರ್ಬೋದು, ಆಲೋಸೋಮ್ ಆಗಿರ್ಬೋದು, ಇನ್ನೂ ಬಂದಿಲ್ಲ. ನೆಕ್ಸ್ಟ್ ನೋಡೋಣ, ಸೆಕೆಂಡ್ ಜನರೇಷನ್ ಅಲ್ಲಿ ಡಿಸೀಸ್ ಬಂದಿದೆ. ಅದರಲ್ಲಿ ಬೋತ್ ಡಾಟರ್ ಅಂಡ್ ಸನ್ ಬೋತ್ ಆರ್ ಈಕ್ವಲ್ ಎಫೆಕ್ಟೆಡ್, 50% ತೋರಿಸ್ತಾ ಇದೆ ಇಲ್ಲಿ. 100% ಇದು ಆಟೋಸೋಮ್. ಅಂದ್ರೆ ಇದು ಸಿಕಲ್ ಸೆಲ್ ಅನಿಮಿಯಾ, ಫೀನಲ್ ಕೆಟನೂರಿಯಾ, ಸಿಸ್ಟಿಕ್ ಫೈಬ್ರೋಸಿಸ್, ಥಾಲಸೆಮಿಯಾ ಆಗಿರಬಹುದು. ಕರೆಕ್ಟಾ? ಇಲ್ಲಿ ನಿಮಗೆ ಒಂದೇ ಒಂದು ಆಫ್ ಸ್ಪ್ರಿಂಗ್ ಅಲ್ಲಿ ಡಿಸೀಸ್ ಇದೆ, ಬಾಕಿ 2ರಲ್ಲಿ ಇಲ್ಲ. ಡಸಂಟ್ ಮ್ಯಾಟರ್. ಇಲ್ಲಿ ನಿಮಗೆ ಗೊತ್ತಾಗ್ಬಿಟ್ಟಿದೆ 100% ಇದು ಈಕ್ವಲಿ ಅಫೆಕ್ಟ್ ಆಗಿರೋದ್ರಿಂದ ಆಟೋಸೋಮ್ ಅಂತ ಹೇಳಿ. ಸೊ ಈ ಒಂದು ಪೆಡಿಗ್ರಿಯನ್ನು ಬಿಡಿಸ್ಕೊಳ್ಳಿ. ದಿಸ್ ಈಸ್ ಅಪ್ಲಿಕೇಬಲ್ ಟು ಆಲ್ ದಿ 4 ಆಟೋಸೋಮಲ್ ರಿಸೆಸಿವ್ ಟ್ರೈಟ್ ಡಿಸೀಸ್. ಪುನಃ ಬರ್ಕೊಳ್ಳೋಣ. ಫೀನಲ್ ಕೆಟನೂರಿಯಾಕ್ಕೂ ಆಗುತ್ತೆ, ನಾಳೆ ಕೇಳಬಹುದು. ಸಿಕಲ್ ಸೆಲ್ ಅನಿಮಿಯಾಕ್ಕೂ ಆಗುತ್ತೆ, ಬಿಕಾಸ್ ಪಾಯಿಂಟ್ ಮ್ಯೂಟೇಷನ್ ಇರೋದ್ರಿಂದ ಸಿಕಲ್ ಸೆಲ್ ಅನಿಮಿಯಾ ಆಗುತ್ತೆ. ಇನ್ನೊಂದು ಯಾವ್ದಿದೆ? ಥಾಲಸೆಮಿಯಾ ಆಗಿರಬಹುದು, ಸಿಸ್ಟಿಕ್ ಫೈಬ್ರೋಸಿಸ್ ಆಗಿರಬಹುದು. ನೆನ್ಪಿಟ್ಕೊಳ್ಳಿ. ಈಗ ನೋಡಿ, ಎ ಪೀ ಪ್ಲಾಂಟ್ ಹ್ಯಾಸ್ 2 alleles ಫಾರ್ ಹೈಟ್, ಬಟ್ ಈಚ್ ಆಫ್ ಇಟ್ಸ್ ಸ್ಪರ್ಮ್ಸ್ ಹ್ಯಾಸ್ ಓನ್ಲಿ 1 allele. ದಿಸ್ ಸ್ಟೇಟ್ಮೆಂಟ್ ಇಲಿಸ್ಟ್ರೇಟ್ ವಿಚ್ ಲಾ ಆಫ್ ಇನ್ಹೆರಿಟೆನ್ಸ್. ಹೈಟ್ ಅಂತ ಕೊಟ್ಬಿಟ್ಟಿದ್ದಾರೆ, ಟಾಲ್ ಅಥವಾ ಡಾರ್ಫ್ ಯಾವ್ದಾದ್ರೂ ಆಗಿರ್ಲಿ. ಈಗ ಪೀ ಪ್ಲಾಂಟ್ ಡಿಪ್ಲಾಯ್ಡ್ ಅಲ್ಬೋದು. ನಾನೀಗ ಹೋಮೋಜೈಗಸ್ ಟಾಲ್ ಅಥವಾ ಹೆಟ್ರೋಜೈಗಸ್ ಟಾಲ್ ಅಥವಾ ಹೋಮೋಜೈಗಸ್ ಡಾರ್ಫ್ ಅಂದ್ರೆ ರಿಸೆಸಿವ್ ಕಂಡೀಷನ್ ಹೋಮೋಜೈಗಸ್. ಕರೆಕ್ಟ್? ಓಕೆ, ನಾನೀಗ ನಿಮ್ಗೆ ಅರ್ಥ ಮಾಡ್ಸಕ್ಕೆ ನಾನು ಈ ಒಂದು ಏನಿದೆ ಪ್ಲಾಂಟ್ ಅನ್ನು ತಗೊಳ್ತಾ ಇದ್ದೇನೆ, ಹೆಟ್ರೋಜೈಗಸ್ ಕಂಡೀಷನ್. ಇದೇನ್ ಮಾಡುತ್ತೆ? ಗ್ಯಾಮೆಟ್ ಉತ್ಪತ್ತಿ ಆಗುವಾಗ 2 ಗ್ಯಾಮೆಟ್ಸ್ ಅನ್ನ ಉತ್ಪತ್ತಿ ಮಾಡುತ್ತೆ. ಒಂದು ಗ್ಯಾಮೆಟ್ ಅಲ್ಲಿ ಔಟ್ ಆಫ್ 2 ಅಲೀಲ್ಸ್ ಈ ಅಲೀಲ್ ಬಂದಿದೆ.
ಅಲ್ವಾ? ಯಾಕಂದ್ರೆ ಅದು ಕರೆಕ್ಟ್ ಆಗಿ ಸೆಗ್ರಿಗೇಟ್ ಆಗಿದೆ 50%. ಸ್ಪರ್ಮ್ ಕ್ಯಾನ್ ಹ್ಯಾವ್ ಎನಿ ಒನ್ ಆಫ್ ದ ಅಲಿಲ್ಸ್ ಔಟ್ ಆಫ್ 2 ಅಲಿಲ್ಸ್ ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಶನ್. ಕರೆಕ್ಟ್? ಇದು ಸ್ಮಾಲ್ ಟಿ ಅಂತ ಬರ್ಕೊಂಡೆ. ಎರಡು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ಸಪರೇಟ್ ಆಗಲೇಬೇಕಾಗ್ತದೆ. ಗ್ಯಾಮೆಟ್ ಇಸ್ ಆಲ್ವೇಸ್ ಹ್ಯಾಪ್ಲಾಯ್ಡ್, ಪೇರೆಂಟ್ ಯಾವತ್ತು ಡಿಪ್ಲಾಯ್ಡ್. ಕರೆಕ್ಟ್? ಇದು ಯಾವ ಲಾ ಅನ್ನ ತೋರಿಸುತ್ತೆ ಅಂತ ಕೇಳಿದ್ದಾರೆ. ನಮಗೆ ಮೆಂಡೆಲ್ ಅಲ್ಲಿ ಆ ಕಾನ್ಸೆಪ್ಟ್ ನಲ್ಲಿ ನಮಗೆ 3 ಲಾಸ್ ಇದೆ. ಲಾ ಆಫ್ ಡಾಮಿನೆನ್ಸ್ ಇದೆ, ಮತ್ತೆ ಲಾ ಆಫ್ ಸೆಗ್ರಿಗೇಷನ್ ಇದೆ, ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಇದೆ. ಇದು ಲಾ ಆಫ್ ಸೆಗ್ರಿಗೇಷನ್. ನೆನ್ಪಿಟ್ಕೊಳ್ಳಿ, ಅದೇ ಆನ್ಸರ್ ಅನ್ನು ನೀವು ಬರಿಬೇಕಷ್ಟೇ, ಈಸಿ ಇದೆ. ಲಾ ಆಫ್ ಸೆಗ್ರಿಗೇಷನ್ ಅದು. ಓಕೆ, ವೆನ್ 2 gametes are formed, they will either have any one allele, okay, out of 2 alleles. Any one allele ಅನ್ನು ಮಾತ್ರ ಹೊಂದಿರಬೇಕು. Explain the contribution of Alfred Stewart Went in chromosome mapping. Alfred Stewart Went ಅಂತ ಹೇಳುವವನು ಈ TH ಮಾರ್ಗನ್ ಸ್ಟೂಡೆಂಟ್. ಅವನೇನ್ ಮಾಡ್ತಾನೆ, ಈ ರೀಕಾಂಬಿನೇಷನ್ ಫ್ರೀಕ್ವೆನ್ಸಿಯನ್ನ ಯೂಸ್ ಮಾಡಿಕೊಂಡು, ಅಲ್ಲಿ ಬರಿತೀನಿ ನೋಡಿ, ರೀಕಾಂಬಿನೇಷನ್ ಫ್ರೀಕ್ವೆನ್ಸಿ. ವಾಟ್ ಇಸ್ ರೀಕಾಂಬಿನೇಷನ್ ಫ್ರೀಕ್ವೆನ್ಸಿ? ನಿಮಗೆ ಎಷ್ಟು ನಾನ್ ಪೇರೆಂಟಲ್ ಟೈಪ್ ಕಾಂಬಿನೇಷನ್ಸ್ ಬಂದಿದೆ F1 ಅಲ್ಲಿ ಒಂದು ಕ್ರಾಸ್ ಮಾಡಿದಾಗ, ಅದಕ್ಕೆ ನಾವು ರೀಕಾಂಬಿನೇಷನ್ ಫ್ರೀಕ್ವೆನ್ಸಿ. ರೀಕಾಂಬಿನೇಷನ್ ಫ್ರೀಕ್ವೆನ್ಸಿಯನ್ನ ನಾವು ಈ ತರನು ಬರಿಬಹುದು. ಫಾರ್ ಎಕ್ಸಾಂಪಲ್, ಇದು ಕ್ರೋಮೋಸೋಮ್ ಆದ್ರೆ ಇಲ್ಲಿ ಒಂದು ಜೀನ್ ಇದೆ, ಜೀನ್ 1. ಇಲ್ಲಿ ಇನ್ನೊಂದು ಜೀನ್ ಇದೆ ಆನ್ ದ ಸೇಮ್ ಕ್ರೋಮೋಸೋಮ್, ಜೀನ್ 2. ಇಲ್ಲಿ ಇನ್ನೊಂದಿದೆ G3, ಇನ್ನೊಂದಿದೆ G4. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ G3 ಮತ್ತೆ G4 ಏನ್ ತೋರಿಸ್ತಾ ಇದೆ? ಕಂಪ್ಲೀಟ್ ಒಂದು ಲಿಂಕೇಜ್ ಅನ್ನು ತೋರಿಸ್ತಾ ಇದೆ. ವಾಟ್ ಇಸ್ ಲಿಂಕೇಜ್? ಇಟ್ ಈಸ್ ದ ಫಿಸಿಕಲ್ ಅಸೋಸಿಯೇಷನ್ ಬಿಟ್ವೀನ್ ದಿ 2 ಜೀನ್ಸ್ ಆನ್ ದಿ ಸೇಮ್ ಕ್ರೋಮೋಸೋಮ್. ಬಟ್ ಈ ಒಂದು G1 G2 ಅಥವಾ G2 ಮತ್ತು G3 ಅಥವಾ G2 ಅಂಡ್ G4 ಡಿಸ್ಟೆನ್ಸ್ ಇದೆಯಾ? ಇದೆ. ಅಂದ್ರೆ ಇದು ರೀಕಾಂಬಿನೇಷನ್ ಅಂತ. ಇಟ್ ಈಸ್ ದ ಜನರೇಷನ್ ಆಫ್ ನಾನ್ ಪೇರೆಂಟಲ್ ಕಾಂಬಿನೇಷನ್ ಅಂತ ಕರಿತೀವಿ ನಾವು. ಅದಕ್ಕೆ ರೀಕಾಂಬಿನೇಷನ್ ಅಂತ ಕರೆಯುವಂಥದ್ದು. ಓಕೆ, ರೀಕಾಂಬಿನೇಷನ್. ಅವನೇನ್ ಮಾಡ್ತಾನೆ, ರೀಕಾಂಬಿನೇಷನ್ ಫ್ರೀಕ್ವೆನ್ಸಿ ಯೂಸ್ ಮಾಡಿಕೊಂಡು ಒಂದು ಕ್ರೋಮೋಸೋಮ್ ಮ್ಯಾಪಿಂಗ್, ಇದಕ್ಕೆ ನಾವು ಜೀನ್ ಮ್ಯಾಪಿಂಗ್ ಅಂತ ಕರಿತೀವಿ. ಅಂದ್ರೆ ಎಷ್ಟು ಡಿಸ್ಟೆನ್ಸ್ ಇದೆ G1 ಮತ್ತೆ G2 ನಡುವೆ ಅಂತ ಹೇಳ್ಕೊಂಡು ಅವನು ಒಂದು ರೀಕಾಂಬಿನೇಷನ್ ಫ್ರೀಕ್ವೆನ್ಸಿ ಯೂಸ್ ಮಾಡಿಕೊಂಡು ಜೀನ್ ಮ್ಯಾಪಿಂಗ್ ಅನ್ನ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಹಿ ಯೂಸ್ಡ್ ರೀಕಾಂಬಿನೇಷನ್ ಫ್ರೀಕ್ವೆನ್ಸಿ ಟು ಕನ್ಸ್ಟ್ರಕ್ಟ್ ಜೀನ್ ಮ್ಯಾಪಿಂಗ್. ಆ ಉತ್ತರವನ್ನು ನೀವು ಬರಿಬೇಕು. ವೈ ಹಿಮೋಫಿಲಿಯಾ ಇಸ್ ಕಾಲ್ಡ್ ರಾಯಲ್ಸ್ ಡಿಸೀಸ್ ಅಥವಾ ಬ್ಲೀಡರ್ಸ್ ಡಿಸೀಸ್ ಅಂತ ಕರೀತಾರೆ ಅಂತ. ಯಾಕೆ ಅಂತ ಹೇಳಿದ್ರೆ ಅದು ಫಸ್ಟ್ ಐಡೆಂಟಿಫೈ ಮಾಡಿದ್ದು ಈ ರಾಯಲ್ ಫ್ಯಾಮಿಲಿ, ಈ ರಾಜರ ಮನೆತನ ಇದೆಯಲ್ಲ, ಈ ರಾಯಲ್ ಫ್ಯಾಮಿಲಿ ಪರ್ಟಿಕ್ಯುಲರ್ಲಿ ಆಫ್ ಯುರೋಪ್, ಈ ಯುರೋಪ್ ಖಂಡದಲ್ಲಿ ಇರುವಂತಹ ರಾಯಲ್ ಫ್ಯಾಮಿಲೀಸ್ ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ಈ ಒಂದು ಹಿಮೋಫಿಲಿಯಾವನ್ನ ನೋಡಿದ್ರು. ಓಕೆ, ನೆಕ್ಸ್ಟ್ ಹೋಗೋಣ. ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಚಾಪ್ಟರ್ ಇಂದ ತೆಗೆದಿರುವಂತಹ ಕ್ವಶನ್ಸ್ ಗಳನ್ನ ನೋಡಿ. ವಾಟ್ ವುಡ್ ಹ್ಯಾಪನ್ ಟು ಎ ಸಿಸ್ಟಮ್ ಇಫ್ ದ ಥೈಮಸ್ ಗ್ಲ್ಯಾಂಡ್ ಇಸ್ ರಿಮೂವ್ಡ್ ಫ್ರಮ್ ದ ಬಾಡಿ ಆಫ್ ಎ ಪರ್ಸನ್ ಅಂತಿದೆ. ನಾವೀಗ ಥೈಮಸ್ ಗ್ಲ್ಯಾಂಡ್ ಅನ್ನ ಬಾಡಿಯಿಂದ ತೆಗೆದ್ರೆ ಏನಾಗ್ತದೆ ಆ ವ್ಯಕ್ತಿಯ ಇಮ್ಯೂನ್ ಸಿಸ್ಟಮ್ಗೆ ಅಂತ ಒಂದು ಕ್ವಶನ್ ಅದು. ಈಗ ಥೈಮಸ್ ಇದರಲ್ಲಿ ಈ ಟಿ ಲಿಂಫೋಸೈಟ್ಸ್ ಅಂತ ಹೇಳುವಂತಹ ನಮ್ಮ ಇಮ್ಯೂನ್ ಸೆಲ್ ಏನಿದೆ ಅದು ಮೆಚುರೇಷನ್ ಹಾಗೂ ಡಿಫ್ರೆನ್ಸಿಯೇಷನ್ ಒಳಗಾಗ್ತದೆ. ಮೆಚುರೇಷನ್ ಹಾಗೂ ಡಿಫ್ರೆನ್ಸಿಯೇಷನ್. ಓಕೆ, ಸೊ ನಾವು ಥೈಮಸ್ ಗ್ಲ್ಯಾಂಡ್ ಅನ್ನ ತೆಗೆದು ಬಿಟ್ರೆ ಈ ಟಿ ಲಿಂಫೋಸೈಟ್ಸ್ ಗಳ ಮೆಚುರೇಷನ್ ಮತ್ತೆ ಡಿಫ್ರೆನ್ಸಿಯೇಷನ್ ಆಗೋದಿಲ್ಲ. ದಟ್ಸ್ ಇಟ್, ದಟ್ ಇಸ್ ದ ಆನ್ಸರ್. ಒಂದು ವಿಷಯ ನೆನಪಿರಲಿ, ಈ ಬೋನ್ ಮ್ಯಾರೋ ಏನಿದೆ ಇದರಲ್ಲಿ ಬಿ ಲಿಂಫೋಸೈಟ್ಸ್ ಹಾಗೂ ಟಿ ಲಿಂಫೋಸೈಟ್ಸ್ ಗಳು ಉತ್ಪತ್ತಿ ಆಗ್ತದೆ. ಕಾಮನ್ ಪಾಯಿಂಟ್. ಅದೇ ಬೋನ್ ಮ್ಯಾರೋದಲ್ಲಿ ಈ ಬಿ ಲಿಂಫೋಸೈಟ್ಸ್ ಪ್ರೊಡಕ್ಷನ್ ಹೇಳಿದೆ, ಜೊತೆಗೆ ಮೆಚುರೇಷನ್ ಅಥವಾ ಡಿಫ್ರೆನ್ಸಿಯೇಷನ್ ಆಗೋದು ಬೋನ್ ಮ್ಯಾರೋದಲ್ಲಿ. ಅದಕ್ಕೆ ನಾವು ಬಿ ಲಿಂಫೋಸೈಟ್ಸ್, ಬಿ ಅಂದ್ರೆ ಬೋನ್ ಮ್ಯಾರೋ. ಟಿ ಲಿಂಫೋಸೈಟ್ಸ್ ಗಳು ಉತ್ಪತ್ತಿ ಮಾತ್ರ ಬೋನ್ ಮ್ಯಾರೋದಲ್ಲಿ ಆಗ್ತದೆ, ಆದ್ರೆ ಥೈಮಸ್ ಗೆ ಹೋಗ್ತದೆ, ಅಲ್ಲಿ ಮೆಚುರೇಷನ್ ಹಾಗೂ ಡಿಫ್ರೆನ್ಸಿಯೇಷನ್ ಗೆ ಒಳಗಾಗ್ತದೆ. ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಅದು ನಮ್ಮ ಕ್ವಶನ್ ನಂಬರ್ 1 ಆನ್ಸರ್. ನೇಮ್ ದ ಕುಕ್ ಹೂಸ್ ನೇಮ್ ಇಸ್ ಅಸೋಸಿಯೇಟೆಡ್ ವಿತ್ ಟೈಫಾಯ್ಡ್ ಅಂತ. ವೆರಿ ಸಿಂಪಲ್, ಡೈರೆಕ್ಟ್ ಕ್ವಶನ್ ಇದು. ಓಕೆ, ಮೇರಿ ಮಲೋನ್ ಅಂದ್ರೆ ಟೈಫಾಯ್ಡ್ ಮೇರಿ ಅಂತ ಏನ್ ಕರಿತೀವಿ, ನೀವು ಟೈಫಾಯ್ಡ್ ಮೇರಿ ಅಂತಲೂ ಬರಿಬಹುದು ಅಥವಾ ಮೇರಿ ಮಲೋನ್ ಅಂತ ಬರಿಬಹುದು, ಎರಡು ಕರೆಕ್ಟ್. ವೈ ಶುಡ್ ಆರ್ಗನ್ ಟ್ರಾನ್ಸ್ಪ್ಲಾಂಟೆಡ್ ಇಂಡಿವಿಜುವಲ್ಸ್ ಟೇಕ್ ಇಮ್ಯೂನ್ ಸಪ್ರೆಸೆಂಟ್ಸ್ ಆಲ್ ದೇರ್ ಲೈಫ್? ಯಾಕೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಗೆ ಒಳಗಾದಂತ ವ್ಯಕ್ತಿ ಇಮ್ಯೂನ್ ಸಪ್ರೆಸೆಂಟ್ ಗಳನ್ನ ಪ್ರತಿ ಸಾಯುವ ತನಕ ಯಾಕೆ ತಗೊಳ್ಬೇಕು ಅಂತ ಹೇಳಿದ್ರೆ, ಟು ಸಪ್ರೆಸ್ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಅಥವಾ ಟಿ ಲಿಂಫೋಸೈಟ್ಸ್. ನೆನ್ಪಿಟ್ಕೊಳ್ಳಿ, ಇದನ್ನ ನಾವೇನ್ ಮಾಡ್ಬೇಕು, ಸಪ್ರೆಸ್ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಟಿ ಲಿಂಫೋಸೈಟ್ಸ್ ಆರ್ ಮೈನ್ಲಿ ಫಾರ್ ಗ್ರಾಫ್ಟ್ ರಿಜೆಕ್ಷನ್. ಹೊಸ ಕಿಡ್ನಿ ಹೊಸ ಗ್ರಾಫ್ಟ್ ಅದು. ಸೊ ನಮ್ಮ ಟಿ ಲಿಂಫೋಸೈಟ್ಸ್ ಆ ಹೊಸ ಒಂದು ಕಿಡ್ನಿ ಏನ್ ನಮ್ಮ ದೇಹಕ್ಕೆ ಬಂದಿದೆ ಅಂದ್ರೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ತಗೊಂಡು ಮಾಡಿರ್ತೀವಲ್ಲ, ಹೊಸ ಕಿಡ್ನಿ ಇದೆ ಅಲ್ಲ, ಅದನ್ನು ಹೋಗ್ಬಿಟ್ಟು ಡಿಸ್ಟ್ರಾಯ್ ಮಾಡ್ತದೆ ಟಿ ಲಿಂಫೋಸೈಟ್. ಸೊ ಡಿಸ್ಟ್ರಾಯ್ ಆಗ್ಬಾರ್ದಲ್ಲ, ಕಿಡ್ನಿ ಏನಾದ್ರೂ ಹೋಗ್ಬಿಟ್ರೆ ಹಾಳಾಗ್ಬಿಟ್ರೆ ಬಿಕಾಸ್ ಆಫ್ ದ ಟಿ ಲಿಂಫೋಸೈಟ್ಸ್ ಆಕ್ಷನ್, ಅವಾಗ ನಮಗೆ ಬದುಕಲಿಕ್ಕೆ ಆಗಲ್ಲ. ಸೊ ವಿ ನೀಡ್ ಟು ಸಪ್ರೆಸ್. ಅದಕ್ಕೆ ನಾವು
ಈ ಇಮ್ಯೂನ್ ಸಪ್ರೆಸೆಂಟ್ ಅಂತ ತಗೊಂಡು ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಅಥವಾ ಟಿ ಲಿಂಫೋಸೈಟ್ಸ್ ಗಳನ್ನ ನ್ಯೂಟ್ರಲೈಸ್ ಮಾಡಬೇಕಾಗ್ತದೆ ಅಂತ ಹೇಳಿ. ನೆಕ್ಸ್ಟ್, ಐಡೆಂಟಿಫೈ ದಿಸ್ ಡ್ರಗ್. ಇಲ್ಲೊಂದು ಡ್ರಗ್ದು ಪಿಕ್ಚರ್ ಇದೆ ನೋಡಿ, ನಿಮ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಇದು ಯಾವುದು ಅಂತ? ಇದು ಕ್ಯಾನಬಿನಾಯ್ಡ್ಸ್, ಕರೆಕ್ಟ್? ನೆನ್ಪಿಟ್ಕೊಳ್ಳಿ, ಇದು ಕ್ಯಾನಬಿನಾಯ್ಡ್ಸ್. ಇನ್ನೊಂದು ಸ್ಟ್ರಕ್ಚರ್ ಇದೆ ನೋಡಿ NCERT ಯಾವ್ದದು? ಓಪಿಯಾಯ್ಡ್ಸ್. ನೆನ್ಪಿಟ್ಕೊಳ್ಳಿ, ಅದಕ್ಕೆ ಮಾರ್ಫೈನ್ ಇದೆ ಅಲ್ಲ ಅದು. ನೆಕ್ಸ್ಟ್, ವಾಟ್ ಆರ್ ದ ಮೋಡ್ಸ್ ಆಫ್ ಕನ್ಸಂಪ್ಷನ್ ಆಫ್ ದೀಸ್ ಡ್ರಗ್ಸ್? ಅಂದ್ರೆ ಕ್ಯಾನಬಿನಾಯ್ಡ್ಸ್ ಅನ್ನ ಯಾವ ರೀತಿಯಲ್ಲಿ ನೀವು ತಗೊಳ್ತೀರಿ ಅಂತ. ಒಂದು ಊರಲ್ಲಿ ನೀವಲ್ಲ, ಜನರು, ನಾರ್ಕೋಟಿಕ್ ಡ್ರಗ್ಸ್ ಅಡಿಕ್ಟೆಡ್ ಜನರು ಒಂದು ಊರಲ್ಲಿ ಬಾಯಿ ಮುಖಾಂತರ ಅಂದ್ರೆ ತಿಂತಾರೆ ಒಂದು ಊರಲ್ಲಿ, ಅಥವಾ ಇನ್ಹಲೇಷನ್ ಕೂಡ ಹೌದು, ಅಂದ್ರೆ ತಗೊಳ್ಳೋದು, ಮೂಗಿನ ಮುಖಾಂತರ ತಗೊಳ್ಳೋದು, ಇನ್ಹಲೇಷನ್. ನೆನ್ಪಿಟ್ಕೊಳ್ಳಿ, ಇದೆರಡು ವಿಷಯಗಳನ್ನ ನೀವು ನೆನ್ಪಿಟ್ಕೋಬೇಕು. ಓಕೆ, ಇಫ್ ಯು ಲುಕ್ ಅರೌಂಡ್ ಯುವರ್ ಕ್ಲಾಸ್ ರೂಮ್, ಯು ವಿಲ್ ಅಬ್ಸರ್ವ್ that all your friends have different skin color with varying shades. Also, you must have noticed that the skin color of the family members also range from very light to very dark with every possible gradation in between. What to be the reason? One mark question. Reason ಏನು? Polygenic inheritance. Correct? ಇಷ್ಟು ಪಾಲಿಜಿನಿಕ್ ಇನ್ಹೆರಿಟೆನ್ಸ್. ಈ ಪಾಲಿಜಿನಿಕ್ ಇನ್ಹೆರಿಟೆನ್ಸ್ ಇಂದ ನಾವು ಅದಕ್ಕೆ ಏನ್ ಕರಿತೀವಿ? ಪಾಲಿಜೀನ್ಸ್ ಅಂತ ಕರಿತೀವಿ. ಈ ಮಲ್ಟಿಪಲ್ ಜೀನ್ಸ್ ಏನಿದೆ ಅದು ಒಂದು ಕ್ಯಾರೆಕ್ಟರ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಸ್ಕಿನ್ ಕಲರ್ ಇಸ್ ಎ ವೆರಿ ಗುಡ್ ಎಕ್ಸಾಂಪಲ್. ಪಾಲಿಜೀನ್ಸ್ ಇಂದ ಈ ಸ್ಕಿನ್ ಕಲರ್ ಅನ್ನ ನಾವು ಕಂಟ್ರೋಲ್ ಮಾಡಬಹುದು ಅಂತ ಹೇಳಿ ಡೈರೆಕ್ಟ್ ಆನ್ಸರ್ ಇದು. 1 ಮಾರ್ಕ್ ಕ್ವೆಶ್ಚನ್. ನೀವು ಪಾಲಿಜೀನ್ಸ್ ಆರ್ ಪಾಲಿಜಿನಿಕ್ ಇನ್ಹೆರಿಟೆನ್ಸ್ ಅಂತ ಬರೀಬಹುದು. Even if a character shows multiple allelism, an individual will only have 2 alleles for that character. Why? ಅಂತ. Even if a character shows multiple allelism, ಅಂದ್ರೆ ಇದು ಇಂಡೈರೆಕ್ಟ್ ಆಗಿ ಹ್ಯೂಮನ್ದು ABO ಬ್ಲಡ್ ಗ್ರೂಪ್ ಬಗ್ಗೆ ಮಾತಾಡ್ತಿದ್ದಾರೆ. ಯಾಕಂದ್ರೆ ನಮಗೆ ಗೊತ್ತಿದೆ ಈ ABO ಬ್ಲಡ್ ಗ್ರೂಪ್ ಅನ್ನ ಕಂಟ್ರೋಲ್ ಮಾಡುವಂತಹ ಜೀನು ಐ ಜೀನ್ ಅಂತ. ಈ ಐ ಜೀನು ಮಲ್ಟಿಪಲ್ ಫಾರ್ಮ್ಸ್ ಅಲ್ಲಿ ಇರುತ್ತೆ. IA ನಲ್ಲಿ ಇರಬಹುದು, IB ಫಾರ್ಮ್ ನಲ್ಲಿ ಇರಬಹುದು, ಸ್ಮಾಲ್ ಐ ನಲ್ಲಿ ಇರಬಹುದು. ಅಂದ್ರೆ ಒಬ್ಬ ಇಂಡಿವಿಜುವಲ್ A ಬ್ಲಡ್ ಗ್ರೂಪ್ ಇದ್ರೆ ಅವನದು ಜೀನೋಟೈಪ್ ಹೀಗಿರಬಹುದು ಅಥವಾ ಹೀಗೂ ಇರಬಹುದು. ಇದು ಸ್ಮಾಲ್ ಐ ರಿಸೆಸಿವ್ ಇರೋದ್ರಿಂದ ಕ್ಯಾಪಿಟಲ್ A ಏನಿದೆ ಅದು ಡಾಮಿನೇಟಿಂಗ್ ಇರೋದ್ರಿಂದ ಇದು ಲಾ ಆಫ್ ಡಾಮಿನೆನ್ಸ್ ಅನ್ನ ಫಾಲೋ ಮಾಡ್ತಿದೆ A ಬ್ಲಡ್ ಗ್ರೂಪ್ ಅದು. ಈಗ ಬಿನು ಕೂಡ ಹಾಗೆ ಅಲ್ವಾ. ಈಗ ನಮ್ಮ ಹತ್ರ ಈ ಕಂಡೀಷನ್ ಇದ್ರೆ ಇಟ್ಸ್ ಎ ವೆರಿ ಗುಡ್ ಎಕ್ಸಾಂಪಲ್ ಫಾರ್ A ಮತ್ತೆ B. IAIB ಇಸ್ ದಿ ಜಿನೋಟೈಪ್ ಫಾರ್ AB ಬ್ಲಡ್ ಗ್ರೂಪ್, ಅಥವಾ ನಾವು ಇದಕ್ಕೆ ಕೋ ಡಾಮಿನೆಂಟ್ ಬ್ಲಡ್ ಗ್ರೂಪ್ ಅಂತ ನೆನ್ಪಿಟ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಇದು. ಇದು ಕೇಳುವ ಚಾನ್ಸಸ್ ಇದೆ, ಸೊ ನೆನ್ಪಿಟ್ಕೊಳ್ಳಿ. ಆಮೇಲೆ ಇನ್ನೊಂದು ಯಾವ್ದಾದ್ರು ಪಾಸಿಬಿಲಿಟಿ ಇದೆ ನಮ್ಮ ಹತ್ರ. ಸ್ಮಾಲ್ ಐ ಇದು ರಿಸೆಸಿವ್, ಇದು ಮಲ್ಟಿಪಲ್ ಅಲಿಲ್ಸ್. ಓಕೆ, ಬಟ್ ಇಲ್ಲೇನಿದೆ, ಆನ್ ಇಂಡಿವಿಜುವಲ್ ವಿಲ್ ಓನ್ಲಿ ಹ್ಯಾವ್ 2 ಅಲಿಲ್ಸ್ ಫಾರ್ ದಟ್ ಕ್ಯಾರೆಕ್ಟರ್. ಓಕೆ, ಅಂದ್ರೆ ಒಬ್ಬ ಇಂಡಿವಿಜುವಲ್ ಈ 2 ಅಲಿಲ್ಸ್ ಅನ್ನ ಹೊಂದಿರ್ತಾನೆ. ಯಾಕೆ ಅಂತ? ಬಿಕಾಸ್ ಇಂಡಿವಿಜುವಲ್ಸ್ ಯಾವತ್ತು ಡಿಪ್ಲಾಯ್ಡ್ ಅಲ್ವಾ. ಸೊ ನೀವೇನ್ ಬರೀಬೇಕು? ದ ಇಂಡಿವಿಜುವಲ್ಸ್ ಆರ್ ಡಿಪ್ಲಾಯ್ಡ್ ಆರ್ಗಾನಿಸಮ್ಸ್ ಅಷ್ಟೇ. ಅದಕ್ಕೆ ಅವರಿಗೆ 2 ಅಲಿಲ್ಸ್ ಇರೋದು. ಈ ಒಂದು ಮಲ್ಟಿಪಲ್ ಅಲಿಲ್ಸ್ ಅನ್ನ ತೋರಿಸಿದ್ರು ಕೂಡ ಇಂಡಿವಿಜುವಲ್ ನಲ್ಲಿ ಇರಬೇಕಾಗಿದ್ದು ಡಿಪ್ಲಾಯ್ಡ್ ಕಂಡೀಷನ್, 2n ಕಂಡೀಷನ್. ಅವ್ನು ಎಲ್ಲಾ ಅಲಿಲ್ಸ್ ಅನ್ನ ತೋರಿಸ್ಲಿಕ್ಕೆ ಬರೋದಿಲ್ಲ ಅಥವಾ ಇರ್ಲಿಕ್ಕೆ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಹಿಂಗಿರ್ಲಿಕ್ಕೆ ಚಾನ್ಸೇ ಇಲ್ಲ ಒಬ್ಬ ಇಂಡಿವಿಜುವಲ್ ಅಲ್ಲಿ. ಕರೆಕ್ಟಾ? ಎಷ್ಟೇ ನೆನ್ಪಿಟ್ಕೊಳ್ಳಿ. A normal visioned woman whose father is colorblind marries a normal visioned man. What would be the probability of her sons and daughters to be colorblind? ನೀವೀಗ ಒಂದು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ಎಕ್ಸ್ಪ್ಲೇನ್ ವಿತ್ ದ ಹೆಲ್ಪ್ ಆಫ್ ಪೆಡಿಗ್ರಿ ಚಾರ್ಟ್. ಓಕೆ, ನಾವು ಪೆಡಿಗ್ರಿ ಚಾರ್ಟ್ ಅನ್ನು ಕೂಡ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಬೇಕಾಗ್ತದೆ. ಅ ನಾರ್ಮಲ್ ವಿಷನ್ಡ್ ವುಮನ್. ಓಕೆ, ನಾನೀಗ ವುಮನ್ ಅಲ್ವಾ, ಈ ತರ ಮಾಡೋಣ. ವುಮನ್ ನಾರ್ಮಲ್ ವಿಷನ್ಡ್ ಅಂತ ಕೊಟ್ಟಿದ್ದಾರೆ, ಬಟ್ ಹೂಸ್ ಫಾದರ್ ಇಸ್ ಕಲರ್ ಬ್ಲೈಂಡ್. ಅರ್ಥ ಮಾಡ್ಕೊಳ್ಳಿ, ತಂದೆ ಕಲರ್ ಬ್ಲೈಂಡ್ ಅಂತೆ, XCY. ಆದ್ರೆ ಒಂದಂತೂ ಗೊತ್ತಿದೆ, ಈ Y ಕ್ರೋಮೋಸೋಮ್ ಎಲ್ಲಿ ಹೋಗಿದೆ? ಈ ವ್ಯಕ್ತಿಯ ಮಗನಿಗೆ ಹೋಗಿದೆ. ಇದು ಮಗಳು. ಅಂದ್ರೆ ಇಲ್ಲಿ ಏನಾಗಿದೆ? ಈ X ಡಿಫೆಕ್ಟಿವ್ X ಇಲ್ಲಿಗೆ ಬಂದ್ಬಿಟ್ಟಿದೆ. ಸೊ ಶಿ ಮಸ್ಟ್ ಬಿ ಎ ಕ್ಯಾರಿಯರ್. ಓಕೆ, ನಾನು ಇಲ್ಲಿ ಬರ್ಕೋತೀನಿ. ಶಿ ಈಸ್ ದಿ ಕ್ಯಾರಿಯರ್. ಓಕೆ, ಫೈನ್. ಮ್ಯಾರೀಸ್ ಅ ಮ್ಯಾನ್. ಓಕೆ, ಎ ನಾರ್ಮಲ್ ವಿಷನ್ಡ್ ಮ್ಯಾನ್. ಓಕೆ, ನಾರ್ಮಲ್ ವಿಷನ್ಡ್ ಮ್ಯಾನ್ XY ಅಂದ್ರೆ 100% ಇಲ್ಲಿ ಡಿಫೆಕ್ಟ್ ಇಲ್ಲ. Y ಅಲ್ಲಂತೂ ಬರೋದಿಲ್ಲ ಅಲ್ಲ, ಇದು X ಲಿಂಕ್ ಅಲ್ವಾ. ಸೊ ಹೀಗೆ ಕಂಡೀಷನ್. ಈಗ ಏನಾಗ್ತದೆ? ವಾಟ್ ವುಡ್ ಬಿ ದ ಪ್ರೊಬಬಿಲಿಟಿ ಆಫ್ ಅವರ್ ಸನ್ಸ್ ಅಂಡ್ ಡಾಟರ್ಸ್ ಟು ಬಿ ಕಲರ್ ಬ್ಲೈಂಡ್? ಓಕೆ, ಫಸ್ಟ್ ಏನ್ ಮಾಡೋಣ, ನಾವೀಗ ಗ್ಯಾಮೆಟ್ಸ್ ತಗೊಂಡ್ಬರೋಣ. ಒಂದು ಗ್ಯಾಮೆಟ್ ಅಲ್ಲಿ X ಹೋಗ್ತದೆ, ಇನ್ನೊಂದು ಗ್ಯಾಮೆಟ್ ಅಂದ್ರೆ ಓಮ್ ಅಲ್ಲಿ XC ಹೋಗ್ತದೆ, ಅಂದ್ರೆ ಡಿಫೆಕ್ಟಿವ್ ಕ್ರೋಮೋಸೋಮ್ ಹೋಗಿದೆ. ಇಲ್ಲಿ 2 ಗ್ಯಾಮೆಟ್ಸ್ ಗಳು ನಮಗೆ ಸಿಗುತ್ತೆ, ಒಂದು X ಇನ್ನೊಂದು Y. ಓಕೆ, ಫೈನ್.
ಈಗ ನೋಡಿ ಕ್ರಾಸ್ ಮಾಡೋದಾದ್ರೆ ನಮಗೆ XX ಬರ್ತಾ ಇದೆ ನಾರ್ಮಲ್. ಓಕೆ, ಇನ್ನೊಂದು ಕಡೆ ಕ್ರಾಸ್ ಮಾಡೋದಾದ್ರೆ XY ಬರ್ತಿದೆ ನಾರ್ಮಲ್, ಅಂದ್ರೆ ಡಾಟರ್ ಮತ್ತೆ ಸನ್ ನಾರ್ಮಲ್, ನೋ ಪ್ರಾಬ್ಲಮ್. ಈಗ ಇಲ್ಲಿ ನೋಡೋದಾದ್ರೆ ಏನಿದೆ, X ಮತ್ತೆ XC ಬರ್ತಾ ಇದೆ, ಶಿ ಇಸ್ ದ ಕ್ಯಾರಿಯರ್, ಇರ್ಲಿ. ಇನ್ನೊಂದು ಕಡೆ X ಮತ್ತೆ Y, ಬಟ್ X ಅಲ್ಲಿ ಪ್ರಾಬ್ಲಮ್ ಇದೆ. ಸೊ ಇಲ್ಲಿ ನಮಗೆ ಏನಾಗ್ತದೆ, ಮೇಲ್ ಡಿಫೆಕ್ಟಿವ್ ಬರ್ತಾ ಇದೆ. ಈಗ ನಮಗೆ ಗೊತ್ತಾಯ್ತು. ಈಗ ಪೆಡಿಗ್ರಿಯನ್ನ ನಾವೀಗ ಮಾಡ್ಬೇಕು. ಪೆಡಿಗ್ರಿ ಚಾರ್ಟ್ ಅನ್ನ ನೀವು ನೋಡಿರ್ತೀರಿ. ನೋಡಿ, ಫಸ್ಟ್ ನಾನೀಗ ಅಲ್ಲಿಂದ ಹೋಗ್ತೇನೆ, ಮೇಲಿಂದ ಹೋಗ್ತೇನೆ. ಸೊ ಫಸ್ಟ್ ನಾನೀಗ ಮೇಲ್ ನಾರ್ಮಲ್ ಅಲ್ವಾ, ಓಕೆ ಫೈನ್. ಮ್ಯಾರೀಸ್ ಅ ನಾರ್ಮಲ್ ವುಮನ್ ಬಟ್ ಹರ್ ಫಾದರ್ ವಾಸ್ ಕಲರ್ ಬ್ಲೈಂಡ್. ಸೊ ಹಂಗಿದ್ರೆ ಇದರ ಅರ್ಥ ಏನು, ಶಿ ಇಸ್ ದ ಕ್ಯಾರಿಯರ್, ಕರೆಕ್ಟಾ? ಓಕೆ, ನಾನು ಕ್ಯಾರಿಯರ್ ಬಿಡಿಸ್ಕೊಂಡೆ. ಓಕೆ ಫೈನ್. ಸೊ ಇವರಿಗೀಗ ಮಕ್ಕಳು ಎಷ್ಟು ಮಕ್ಕಳಾಗಿದ್ದಾರೆ ನೋಡ್ಬೋಣ, 4 ಅಲ್ವಾ. ಸೊ ಇಲ್ಲಿ ನೋಡಿದ್ರೆ XY. ಸೊ ನಾನೇನ್ ಮಾಡ್ತೇನೆ, ಫಸ್ಟ್ ಇದಕ್ಕೆ ಹೋಗ್ತಾನೆ, ಸಾರಿ, ನೋ ಪ್ರಾಬ್ಲಮ್. ಸೆಕೆಂಡು ನೋ ಪ್ರಾಬ್ಲಮ್. ಥರ್ಡ್ ಡಾಟರು, ಅವಳಿಗೆ ಶಿ ಇಸ್ ದ ಕ್ಯಾರಿಯರ್, ಓಕೆ ಫೈನ್. ಈಗ ನೆಕ್ಸ್ಟ್ 4ನೇದು ಮಗ, ಅವನಿಗೆ ಡಿಸೀಸ್ ಬಂದಿದೆ, ಮುಗಿತಲ್ಲ, ಇಷ್ಟೇ. ಸೊ ಇಲ್ಲಿ ಕ್ವಶನ್ ಅನ್ನು ಅರ್ಥ ಮಾಡ್ಕೋಬೇಕು ನೀವು. ವಾಟ್ ವುಡ್ ಬಿ ದ ಪ್ರೊಬಬಿಲಿಟಿ ಆಫ್ ಅವರ್ ಸನ್ಸ್ ಅಂಡ್ ಡಾಟರ್ಸ್ ಟು ಬಿ ಕಲರ್ ಬ್ಲೈಂಡ್ ಅಂತ ಹೇಳಿ. ಓಕೆ, ಪ್ರೊಬಬಿಲಿಟಿ ನೋಡೋದಾದ್ರೆ ಕರೆಕ್ಟ್ ಆಗಿ ನೋಡಿ, ಇಲ್ಲಿ ನಮಗೆ ಟೋಟಲ್ ನಂಬರ್ ಆಫ್ ಸ್ಪ್ರಿಂಗ್ಸ್ ಎಷ್ಟು, 4 ಸಿಕ್ಕಿದೆ. ಅದರಲ್ಲಿ ಎಷ್ಟು ಜನರಿಗೆ ನಮಗೆ ಇದು ಕಲರ್ ಬ್ಲೈಂಡ್ ಕಂಡೀಷನ್ ಬಂದಿದೆ, ಒಂದೇ. ಸೊ ವಾಟ್ ಇಸ್ ದ ಪರ್ಸೆಂಟೇಜ್ ತಗೊಳ್ತೀರಾ, 1/4 ಅಂತ ಹೇಳಿದ್ರೆ ನಮಗೆ 25% ಇಸ್ ದ ಪ್ರೊಬಬಿಲಿಟಿ. ಇದನ್ನು ಬರಿಬೇಕು, ಜೊತೆಗೆ ನೀವು ಪೆಡಿಗ್ರಿನ ಬರೀಬೇಕು. ಕ್ವಶನ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಬಿಡಿ. ಓಕೆ, ಸಮ್ ಟೈಮ್ಸ್ ಕ್ವಶನ್ ಹೆಂಗ್ ಹೇಳ್ತಾನೆ ಅಂತ ಹೇಳಿದ್ರೆ, ವಾಟ್ ಇಸ್ ದ ಪ್ರೊಬಬಿಲಿಟಿ ಆಫ್ ಡಾಟರ್ಸ್ ಬೀಯಿಂಗ್ ಕಲರ್ ಬ್ಲೈಂಡ್ ಅಂತ. ಡಾಟರ್ಸ್, ಈಗ ಡಾಟರ್ 1, ಡಾಟರ್ 2, ನಮಗೆ ಎಷ್ಟು ಡಾಟರ್ ಇದ್ದಾರೆ, 2 ಡಾಟರ್ಸ್ ಇದ್ದಾರೆ. ಅದರಲ್ಲಿ ಯಾರು ಕಲರ್ ಬ್ಲೈಂಡ್ ಇದೆಯಾ, ಇಲ್ಲ, 0%, ಕರೆಕ್ಟಾ? ನೆನ್ಪಿಟ್ಕೊಳ್ಳಿ. ಅಥವಾ ಸನ್ಸ್ ಅಲ್ಲಿ ಕೇಳಿದ್ರೆ, ಬರೀ ಸನ್ಸ್ ಅಲ್ಲಿ ಕ್ವಶನ್ ಕೇಳಿದ್ರೆ 2 ಸನ್ಸ್, ಅದರಲ್ಲಿ 1 ಡಿಸೀಸ್ ತೋರ್ಸ್ತಾ ಇದೆ, ಸೊ 50%. ಕ್ವಶನ್ ಅನ್ನು ಅರ್ಥ ಮಾಡ್ಕೊಂಡು ನೀವು ಆನ್ಸರ್ ಮಾಡ್ಬೇಕಾಗ್ತದೆ. ಸೊ ಇಲ್ಲಿಗೆ ನಮ್ಮ 3 ಕ್ವಶನ್ಸ್ ಗಳು ಮುಗಿತು. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಸೆಸಸ್ ಇಂದ. ಇಲ್ಲಿ ಏನಿದೆ, ನೇಮ್ ದ ಎನ್ಸೈಮ್ ಇನ್ವಾಲ್ಡ್ ಇನ್ ದ ಫಾಲೋವಿಂಗ್ ಪ್ರಾಸೆಸ್. ಓಕೆ, 5 ಡಿಫ್ರೆಂಟ್ ಕ್ವಶನ್ ಇದೆ, ನೀವು 5 ಎನ್ಸೈಮ್ಸ್ ಗಳನ್ನ ಬರಿಬೇಕು. ಬಹಳ ಈಸಿ ಕ್ವಶನ್ ಇದೆ, ಸ್ವಲ್ಪ ಯೋಚನೆ ಮಾಡಿ. ಇನ್ಸ್ಪೆಕ್ಟಿಂಗ್ ದ DNA ಲೆಂತ್ ಫಾರ್ ಪ್ಯಾಲಿಂಡ್ರೋಮಿಕ್ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಯಾವುದು, ರಿಸ್ಟ್ರಿಕ್ಷನ್ ಎಂಡೋ ನ್ಯೂಕ್ಲಿಯಸ್. ಬರ್ಕೊಂಡ್ಬಿಡೋಣ. ಕ್ವಶನ್ ನಂಬರ್ಗೆ ಉತ್ತರ ರಿಸ್ಟ್ರಿಕ್ಷನ್ ಎಂಡೋ ನ್ಯೂಕ್ಲಿಯಸ್, ಕರೆಕ್ಟ್. ನಮ್ಮ ಹತ್ರ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ತಗೊಂಡ್ರೆ 2 ತರ ಬರುತ್ತೆ, ಎಕ್ಸೋನ್ಯೂಕ್ಲಿಯಸ್, ಎಂಡೋನ್ಯೂಕ್ಲಿಯಸ್. ಎಕ್ಸೋನ್ಯೂಕ್ಲಿಯಸ್ ಯಾವತ್ತು DNA ಕೆಳಭಾಗದಲ್ಲಿ, ಕಟ್ ಎಟ್ಸ್ ದ ಎಂಡ್ಸ್ ಅಲ್ವಾ. ಅದೇ ಎಂಡೋನ್ಯೂಕ್ಲಿಯಸ್ ಆದ್ರೆ ದೇ ಇನ್ಸ್ಪೆಕ್ಟ್ ದಿ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಆಫ್ ದಿ DNA ಅಂಡ್ ದೆನ್ ದೇ ಬೈಂಡ್ ಟು ದ ರಿಸ್ಟ್ರಿಕ್ಷನ್ ಸೈಟ್. ಅದಕ್ಕೆ ನಾವು ರೆಕಾಗ್ನೈಸೇಷನ್ ಸೈಟ್, ಈಕೋ ಆರ್ ಫಸ್ಟ್ ಯಾವುದು ರೆಕಾಗ್ನೈಸೇಷನ್ ಸೈಟ್ ಅಂತ ಗೊತ್ತಾ, 5' ಟು GAA, TTC ಟು 3'. ಆಮೇಲೆ ಅದ್ರದ್ದು ಅಪೋಸಿಟ್ ಬರೀಬೇಕು, 3' ಟು C. ಆಮೇಲೆ ಏನಿದೆ, C ಆದ್ಮೇಲೆ TT, ಕರೆಕ್ಟ್ ಅಪೋಸಿಟ್ ಬರೆದ್ರೆ ಆಯ್ತು, 2 5'. ನೆನ್ಪಿಟ್ಕೊಳ್ಳಿ. ಆಲ್ವೇಸ್ ನಿಮ್ಗೆ ಕನ್ಫ್ಯೂಷನ್ ಇದ್ರೆ ಅದಕ್ಕೂ ಹೇಳ್ಬಿಡ್ತೇನೆ, ನಂದು ಏನಿದ್ರು ನೆನ್ಪಿಟ್ಕೊಳ್ಳೋದು ದೊಡ್ಡ ನಂಬರ್ ಇಂದ ಸಣ್ಣ ನಂಬರ್ಗೆ ಫಸ್ಟ್ 5' ಬರೀಬೇಕು, GAA TTC. ಇಲ್ಲಿ ನಾವು 3' ಬರ್ಕೊಂಡ್ಬಿಟ್ರೆ ಆಯ್ತು, CTTAA G to 5'. ನೆನ್ಪಿಟ್ಕೊಳ್ಳಿ. ಇದು ಯಾವ್ದ್ರದ್ದು, ಈಕೋ ಆರ್ ಫಸ್ಟ್ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್. ಓಕೆ, ಎಷ್ಟು ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಇದೆ, 6 ಬೇಸ್ ಪೇರ್ಸ್. ನೆನ್ಪಿಟ್ಕೊಳ್ಳಿ. ಈವನ್ ಹಿಂಡ್ 2 ಕೂಡ NCERT ಅಲ್ಲಿ ಕೊಟ್ಟಿದ್ದಾರೆ, ಅದು ಕೂಡ 6 ಬೇಸ್ ಪೇರ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಲಾಕ್ ಆಗ್ಬಿಡ್ತು. ನೆಕ್ಸ್ಟ್ ಕ್ವಶನ್ ನೋಡಿ, ಜಾಯ್ನಿಂಗ್ ದ ಸ್ಟಿಕ್ಕಿ ಎಂಡ್ಸ್ ಆಫ್ 2 DNA ಫ್ರಾಗ್ಮೆಂಟ್ಸ್ ಯಾವುದು, DNA ಲೈಗೇಸ್. ಡೈರೆಕ್ಟ್ ಆಗಿ ಲೈಗೇಸ್ ಅಂತ ಬರಿಬೇಡಿ, ಬಿಕಾಸ್ ಇಟ್ ಜಾಯಿನ್ಸ್ ದಿ ಸ್ಟಿಕ್ಕಿ ಎಂಡ್ಸ್ ಆಫ್ ದಿ 2 ಡಿಫರೆಂಟ್ DNA ಫ್ರಾಗ್ಮೆಂಟ್ಸ್, DNA ಲೈಗೇಸ್. ಬ್ರೇಕಿಂಗ್ ಆಫ್ ಎ ಸೆಲ್ ಟು ರಿಲೀಸ್ DNA ಅಂಡ್ ಅದರ್ ಮಾಲಿಕ್ಯೂಲ್ಸ್, ಮ್ಯಾಕ್ರೋಮಾಲಿಕ್ಯೂಲ್ಸ್ ಅಂತ ಹೇಳಿಕೊಟ್ಟಿದ್ದಾರೆ. ಅಥವಾ ಇಲ್ಲಿ ನನ್ನ ಹತ್ರ ಒಂದು ಸೆಲ್ ಇದೆ, ಇದು ಬ್ಯಾಕ್ಟೀರಿಯಾ ಆಗಿರ್ಬೋದು, ಪ್ಲಾಂಟ್ ಸೆಲ್ ಆಗಿರ್ಬೋದು, ಅಥವಾ ಒಂದು ಫಂಗಲ್ ಸೆಲ್ ಆಗಿರ್ಬೋದು. ಸೊ ಅದರಿಂದ ನಾನೀಗ DNA ಏನಿದೆ ಅದನ್ನ ಹೊರಗೆ ತೆಗಿಬೇಕು, ಐಸೋಲೇಷನ್ ಮಾಡ್ಬೇಕಾದ್ರೆ ನಾನು ಸೆಲ್ ವಾಲ್ ಅನ್ನ ಬ್ರೇಕ್ ಮಾಡ್ಬೇಕು, ಕರೆಕ್ಟಾ? ಈಗ ಅದು ಬ್ಯಾಕ್ಟೀರಿಯಾ ಆಗಿದ್ರೆ, ಈಗ B ಅಂತ ಬರ್ಕೋತೀನಿ, ಬ್ಯಾಕ್ಟೀರಿಯಾ ಆಗಿದ್ರೆ ನೀವು ಲೈಸೋಸೈಮ್ ಅಂತ ಹೇಳುವಂತ ಒಂದು ಎನ್ಸೈಮ್ ಅನ್ನು ಯೂಸ್ ಮಾಡಬೇಕು. ಅದು ಸೆಲ್ ವಾಲ್ ಆಫ್ ದಿ ಬ್ಯಾಕ್ಟೀರಿಯಾವನ್ನ ಡೈಜೆಸ್ಟ್ ಮಾಡಿಕೊಂಡು ನಿಮಗೆ DNA ಅನ್ನು ಹೊರ ತೆಗಿಲಿಕ್ಕೆ ಈಸಿ ಆಗಿ ಆಗ್ತದೆ. ನೆಕ್ಸ್ಟ್ ಈಗ ನಾವೀಗ ಫಂಗಸ್ ತಕೊಂಡ್ರೆ ನಾವು ಅದಕ್ಕೆ ಯಾವ್ದನ್ನ ಯೂಸ್ ಮಾಡಬೇಕು, ಕೈಟಿನೇಸ್. ಯಾಕಂದ್ರೆ ಫಂಗಸ್ ಸೆಲ್ ವಾಲ್ ಕೈಟಿನ್ ಇಂದ ಮಾಡಲ್ಪಟ್ಟಿದ್ದು, ಸೊ ನಾನು ಕೈಟಿನೇಸ್ ಅನ್ನು ಯೂಸ್ ಮಾಡಬೇಕು. ಅದೇ ಪ್ಲಾಂಟ್ ಏನಾದ್ರೂ ಸೆಲ್ ವಾಲ್ ಅನ್ನು ಡೈಜೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಾನು
ಸೆಲ್ಯುಲೇಸ್ ಅಂತ ಹೇಳುವಂತ ಎನ್ಸೈಮ್ ಅನ್ನು ಯೂಸ್ ಮಾಡ್ಬೇಕು, ಯಾಕಂದ್ರೆ ಅಲ್ಲಿ ಸೆಲ್ಯುಲೋಸ್ ಇರ್ತದೆ. ಕರೆಕ್ಟಾ? ಸೆಲ್ ವಾಲ್ ಅಲ್ಲಿ. ರಿಪೀಟೆಡ್ ಆಂಪ್ಲಿಫಿಕೇಶನ್ ಆಫ್ DNA ಫ್ರಾಗ್ಮೆಂಟ್ಸ್ ಅಂತ. ಆಂಪ್ಲಿಫಿಕೇಶನ್ ಆಫ್ DNA ಫ್ರಾಗ್ಮೆಂಟ್ಸ್ ಅಂದ್ರೆ ನಮಗೆ ಯಾವುದು ಸ್ಟೆಪ್ ಇದು ಅಥವಾ ಯಾವ ಮೆಕಾನಿಸಮ್? ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಇದರಲ್ಲಿ ಯೂಸ್ ಮಾಡುವ ಎನ್ಸೈಮ್ ಯಾವುದು? ಥರ್ಮಸ್ ಅಕ್ವಾಟಿಕಸ್ ಪಾಲಿಮರೇಸ್. ಅದನ್ನ ಶಾರ್ಟ್ ಆಗಿ ಟಕ್ ಪಾಲಿಮರೇಸ್. ಥರ್ಮಸ್ ಅಂತ ಹೇಳಿದ್ರೆ ಟೆಂಪರೇಚರ್, ಅಕ್ವಾಟಿಕಸ್ ಥರ್ಮಸ್ ಅಕ್ವಾಟಿಕಸ್ ಅಂತ ಹೇಳುವಂತಹ ಒಂದು ಬ್ಯಾಕ್ಟೀರಿಯಾದಿಂದ ಥರ್ಮಸ್ ಅಕ್ವಾಟಿಕಸ್ ಪಾಲಿಮರೇಸ್ ಎನ್ಸೈಮ್ ಅನ್ನ ನಾವು ಐಸೋಲೇಟ್ ಮಾಡ್ತೇವೆ. ಈ PCR ಏನಿದೆ ಹೈ ಟೆಂಪರೇಚರ್ ನಲ್ಲಿ ನಡೆಯುವಂತ ಕ್ರಿಯೆ ಇರೋದ್ರಿಂದ ನಮಗೆ ಟಕ್ ಪಾಲಿಮರೇಸ್ ಎನ್ಸೈಮ್ ಬೇಕು. ಯಾಕಂತ ಹೇಳಿದ್ರೆ ಇದು ಇರೋದೇ ಒಂದು ಈ ಎಕ್ಸ್ಟ್ರೀಮ್ ಎನ್ವೈರನ್ಮೆಂಟಲ್ ಕಂಡೀಷನ್, ತುಂಬಾ ಟೆಂಪರೇಚರ್ ರೈಸ್ ಇರುವಂತಹ ಒಂದು ಕ್ಲೈಮೆಟಿಕ್ ಕಂಡೀಷನ್ ಅಲ್ಲಿ ಈ ಬ್ಯಾಕ್ಟೀರಿಯಾವನ್ನ ನೀವು ನೋಡ್ತೀರಿ. ಇಟ್ಸ್ ಅ ಟೈಪ್ ಆಫ್ ಆರ್ಕಿಯಾ ಬ್ಯಾಕ್ಟೀರಿಯಾ, ನೆನ್ಪಿಟ್ಕೊಳ್ಳಿ. ಅಂದ್ರೆ ಥರ್ಮೋ ಅಸಿಡೋಫೈಲ್ಸ್ ಅಂತೆಲ್ಲ ಕಳೆದ ವರ್ಷ ಕಲ್ತಿದಾರಲ್ಲ, ಅದೇ ಟಕ್ ಪಾಲಿಮರೇಸ್. catalyzes the polymerization of DNA in one direction. ಇದು DNA replication. ಯಾವ ಎನ್ಸೈಮ್? DNA dependent DNA polymerase. DNA dependent DNA polymerase. ಸೊ ಆಲ್ಮೋಸ್ಟ್ ನೀವೀಗ 5 ಡಿಫ್ರೆಂಟ್ ಎನ್ಸೈಮ್ಗಳು ಮತ್ತು ಅದರ ಕೆಲಸನ ಕಲ್ತ್ಬಿಟ್ರಿ. ಸೊ ನಿಮ್ಮ ಎಕ್ಸಾಮಿನೇಷನ್ಗೆ ನೀವು ಸ್ವಲ್ಪ ಸೇಫ್ ಆದ್ರಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ ಇಂದ ನೇರವಾಗಿ ನಿಮಗೆ 5 ಮಾರ್ಕ್ನ ಹಾಟ್ಸ್ ಅಂತೂ ಬರೋದಿಲ್ಲ, ಯಾಕಂದ್ರೆ ಅಲ್ಲಿ ಡಯಾಗ್ರಾಮ್ ಕೊಡ್ಲೇಬೇಕು, ಸ್ಕಿಲ್ ಬೇಸ್ಡ್ ಕ್ವಶನ್ ಇರೋದ್ರಿಂದ. ಆದ್ರೂ ಇಲ್ಲಿ ಹಾಕಿದ್ದೇನೆ. ದ ರೀಸನ್ ಈಸ್ 2 ಮಾರ್ಕ್ಸಿಗೆ ಅಥವಾ 3 ಮಾರ್ಕ್ಸಿಗೆ ಹಾಟ್ಸ್ ಕ್ವಶನ್ ಕೇಳುವ ಚಾನ್ಸಸ್ ಇದೆ. ಇದು oogenesis ಕ್ವಶನ್. ಇದು ನಿಮಗೆ oogenesis ಗೊತ್ತಿದ್ರೆ ಇದು ಈಸಿಯಾಗಿ ಟ್ಯಾಕಲ್ ಮಾಡಬಹುದು. ದ ಮದರ್ ಜರ್ಮ್ ಸೆಲ್ಸ್ ಆರ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಮೆಚೂರ್ ಫಾಲಿಕಲ್ ಥ್ರೂ ಎ ಸೀರೀಸ್ ಆಫ್ ಸ್ಟೆಪ್ಸ್. ಪ್ರೊವೈಡ್ ದ ಮಿಸ್ಸಿಂಗ್ ಸ್ಟೆಪ್ಸ್ ಇನ್ ದ ಬ್ಲಾಂಕ್ ಬಾಕ್ಸಸ್. oogenesis ಯಾವಾಗ ಇನಿಷಿಯೇಟ್ ಆಗ್ತದೆ ನಿಮಗೆ ಬೋರ್ಡ್ ನಲ್ಲಿ ಕೇಳಬಹುದು. ಏನಿದೆ? ಬಿಫೋರ್ ದಿ ಬರ್ತ್ ಆಫ್ ದಿ ಫಿಮೇಲ್ ಚೈಲ್ಡ್, ಅಂದ್ರೆ ಡ್ಯೂರಿಂಗ್ ಹರ್ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಆಫ್ ದಿ ಫೀಟಸ್. ಓಕೆ, ಅವಾಗ oogenesis ಇನಿಷಿಯೇಟ್ ಆಗ್ತದೆ. ನೆನ್ಪಿಟ್ಕೊಳ್ಳಿ, ಬರೆದಿಟ್ಕೊಳ್ಳಿ. ಇಲ್ಲಿ oogonia ಆಲ್ರೆಡಿ ಕೊಟ್ಟಿದ್ದಾರೆ. oogonia ಅಂತ ಹೇಳಿದ್ರೆ ಈ ಎಗ್ಗಿನ ಮದರ್ ಸೆಲ್. ಓಕೆ ಫೈನ್, ನಮ್ಮ ಹತ್ರ ಆಲ್ರೆಡಿ ಕ್ಲೂ ಇದೆ. ಇದು ನಂತರ ಏನಾಗ್ತದೆ? ಮಿಯೋಸಿಸ್ ಫಸ್ಟ್ ಗೆ ಒಳಗಾಗ್ತದೆ oogonia ಸೆಲ್ಸ್, ವಿಚ್ ಇಸ್ ಎ ಡಿಪ್ಲಾಯ್ಡ್ ಸೆಲ್. ಕರೆಕ್ಟ್? ಅದರಿಂದ ನಮಗೆ ಏನ್ ಸಿಗ್ತದೆ? ಪ್ರೈಮರಿ oocyte ಸಿಗ್ತದೆ, ವಿಚ್ ಇಸ್ ಅರೆಸ್ಟೆಡ್. ಯಾವ ಸ್ಟೇಜ್ ನಲ್ಲಿ? ಫಸ್ಟ್ ಮಿಯೋಸಿಸ್, ಫಸ್ಟ್ ಪ್ರೊಫೇಸ್. ಅರೆಸ್ಟ್ ಆಗ್ಬಿಟ್ಟಿದೆ. ಅಂದ್ರೆ ಇದು ಹ್ಯಾಪ್ಲಾಯ್ಡ್ ಡಿಪ್ಲಾಯ್ಡ್? 100% ಡಿಪ್ಲಾಯ್ಡ್, ಯಾಕಂದ್ರೆ ಇನ್ನು ಮಿಯೋಸಿಸ್ ಮುಗ್ದಿಲ್ಲ. ಇದನ್ನು ಕೇಳ್ಬೋದು, ಪ್ಲಾಯ್ಡ್ ಕೇಳ್ಬೋದು. ನೆನ್ಪಿಟ್ಕೊಳ್ಳಿ, ಪ್ರೈಮರಿ oocyte ಇಸ್ ಆಲ್ವೇಸ್ ಡಿಪ್ಲಾಯ್ಡ್. ಓಕೆ, ನಂತರ ಆ ಫಿಮೇಲ್ದು ಫೀಟಸ್ ಡೆವಲಪ್ ಆಗಿ ಜೆಸ್ಟೇಷನ್ ಪೀರಿಯಡ್ ಕಂಪ್ಲೀಟ್ ಆದ್ಮೇಲೆ ಪಾರ್ಚುರೇಷನ್ ಆಗಿ ಹೊರಗೆ ಬರುತ್ತೆ. ಓಕೆ, ನಾವು ಚೈಲ್ಡ್ಹುಡ್ ನೋಡೋದಾದ್ರೆ ಈ ಪ್ರೈಮರಿ oocyte ಈಸ್ ಸರೌಂಡೆಡ್ ಬೈ ಫಾಲಿಕಲ್ ಅಲ್ವಾ? ಫಾಲಿಕ್ಯುಲರ್ ಸೆಲ್ಸ್ ಇರುತ್ತೆ. ಅದಕ್ಕೆ ಏನ್ ಕರೀತಾರೆ? ಈಗ ಪ್ರೈಮರಿ ಫಾಲಿಕಲ್ ಅಂತ ಆಲ್ರೆಡಿ ಕೊಟ್ಬಿಟ್ಟಿದೆ ನಾನು. ಸರಿ, ಅಬ್ಸರ್ವ್ ಮಾಡಿ. ಮೆಚೂರ್ ಗ್ರಾಫಿನ್ ಫಾಲಿಕಲ್ ಅಂತ ಕೊನೆಯ ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾನೆ. ಅಂದ್ರೆ ಬಿ ಮಸ್ಟ್ ಬಿ 100%. ಈ ಬಿ ಏನಿದೆ, ಸೊ ನಮಗೆ ಗೊತ್ತಾಗಿದೆ ಎ ಅಂದ್ರೆ ಪ್ರೈಮರಿ oocyte ಅಂತ ಬರೀಬೇಕು. ಸೊ ನೆಕ್ಸ್ಟ್ ಬಿ ಏನಿದೆ ಅದು ಬಿ 100% ಸೆಕೆಂಡರಿ ಫಾಲಿಕಲ್. ಅದು ಬಿ ಯಾವುದು? ಸೆಕೆಂಡರಿ ಫಾಲಿಕಲ್. ಓಕೆ, ನಂತರ ಸಿ ಯಾವುದು? ಟರ್ಷರಿ ಫಾಲಿಕಲ್. ಓಕೆ, ಟರ್ಷರಿ ಫಾಲಿಕಲ್. ನಂತರ ಇದರ ನೆಕ್ಸ್ಟ್ ಆಗುವಂತದ್ದು ಯಾವುದು? ಗ್ರಾಫಿಯನ್ ಫಾಲಿಕಲ್. ಇದನ್ನ ಆಲ್ರೆಡಿ ಕೊಟ್ಟಿದ್ದಾನೆ. ಸೊ ನಮಗೆ ಗೊತ್ತಾಯ್ತು ಬಿ ಅಂದ್ರೆ ಸೆಕೆಂಡರಿ ಫಾಲಿಕಲ್, ಸಿ ಅಂದ್ರೆ ಟರ್ಷರಿ ಫಾಲಿಕಲ್, ಎ ಅಂದ್ರೆ ಪ್ರೈಮರಿ oocyte. ಇಷ್ಟೇ ವಿಷಯ. ಸೊ ವೆರಿ ಸಿಂಪಲ್. ಈಗ ನೆಕ್ಸ್ಟ್ ಒಂದು ನಾವು ಕ್ವಶನ್ ನೋಡೋದಾದ್ರೆ, ಡಿಸ್ಕ್ರೈಬ್ ದಿ ಪೋಸ್ಟ್ ಝೈಗೋಟಿಕ್ ಇವೆಂಟ್ಸ್ ಲೀಡಿಂಗ್ ಟು ಇಂಪ್ಲಾಂಟೇಶನ್ ಅಂಡ್ ಪ್ಲಾಸೆಂಟಾ ಫಾರ್ಮೇಶನ್ ಇನ್ ಹ್ಯೂಮನ್ಸ್ ಅಂತ. ಇದು ನಮಗೆ ಗೊತ್ತಿರೋ ಹಾಗೆ ಫರ್ಟಿಲೈಸೇಷನ್ ಅಂದ್ರೆ ಸ್ಪರ್ಮ್ಸ್ ಮೀಟ್ ಆಕ್ಚುಲಿ ದ ಓವಮ್. ಎಲ್ಲಿ? ಆಂಪುಲರಿ ಇಸ್ಟಮಿಕ್ ಜಂಕ್ಷನ್ ಆಫ್ ದಿ ಫಾಲೋಪಿಯನ್ ಟ್ಯೂಬ್ ಆಫ್ ದಿ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ವಾ? ಓಕೆ, ಇಲ್ಲಿ ಈಗ ನಮಗೆ ಫರ್ಟಿಲೈಸೇಷನ್ ಆದಾಗ ಝೈಗೋಟ್ ಉತ್ಪತ್ತಿ ಆಯ್ತು. ನಿಮಗೆ ಇನ್ನೊಂದು ಕ್ವಶನ್ ಕೇಳ್ತಾರೆ, ನೇಮ್ ದಿ ಎ ಸೆಲ್ಯುಲಾರ್ ಲೇಯರ್ ಆಫ್ ದಿ ಓವಮ್. ಈಗ ನಾವು ಓವಮ್ ಅನ್ನ ಬಿಡಿಸ್ಕೊಂಡ್ರೆ ಇದು ಪೆರಿವಿಟಲೈನ್ ಮೆಂಬ್ರೇನ್, ನಂತರ ಇನ್ನೊಂದು ಲೇಯರ್ ಇದೆ, ಇದು ಝೋನಾ ಪೆಲುಸಿಡಾ. ಸೊ ದಿಸ್ ಈಸ್ ದ ಎ ಸೆಲ್ಯುಲಾರ್ ಲೇಯರ್ ಆಫ್ ದಿ ಓವಮ್. ವೆರಿ ಇಂಪಾರ್ಟೆಂಟ್, ಬರೆದಿಟ್ಕೊಳ್ಳಿ. ನಂತರ ಕೆಲವು ಸೆಲ್ಸ್ಗಳು ಈ ಝೋನಾ ಪೆಲುಸಿಡಾವನ್ನ ಸರೌಂಡ್ ಮಾಡುತ್ತೆ, ಅದಕ್ಕೆ ಕೊರೋನಾ ರೇಡಿಯೇಟ್ ಅಂತ ಕರಿತೀವಿ. ಗಾಟ್ ಇಟ್? ಈ ಝೋನಾ ಪೆಲುಸಿಡಾವನ್ನ ಡೈಜೆಸ್ಟ್ ಮಾಡಿಕೊಂಡು ಒಳಗೆ ಹೋಗ್ಬೇಕಾದ್ರೆ ಸ್ಪರ್ಮ್ಗೆ ಏನ್ ಬೇಕು? ಆಕ್ರೋಸೋಮ್ ಬೇಕು. ಆಕ್ರೋಸೋಮ್ ಅಲ್ಲಿ ಏನಿರುತ್ತೆ? ಹೈಡ್ರೋಲಿಟಿಕ್ ಎನ್ಸೈಮ್ಸ್ ಇರುತ್ತೆ. ಎಲ್ಲ ಪಾಯಿಂಟ್ ಅನ್ನು ಬರೆದಿಟ್ಕೊಳ್ಳಿ. ಯಾವುದೇ ಕ್ವಶನ್ ಕೇಳಿದ್ರು ಟ್ಯಾಕಲ್ ಮಾಡಬೇಕು. ಈಗ ನಮ್ಮ ಹತ್ರ ಝೈಗೋಟ್ ಉತ್ಪತ್ತಿ ಆಯ್ತು. ನಂತರ ಏನು? ಇಂಪ್ಲಾಂಟೇಶನ್ ಆಗಬೇಕು ಮತ್ತೆ ಪ್ಲಾಸೆಂಟ್ ಆಗ್ಬೇಕಾದ್ರೆ ನಮಗೆ ಯಾವ್ದೆಲ್ಲ ಇವೆಂಟ್ಸ್ ಗಳಾಗ್ತದೆ ಅಂತ ಕೇಳಿದ್ದಾರೆ. ಸೊ ಝೈಗೋಟ್ ಆಯ್ತು. ಝೈಗೋಟ್ ಇಂದ ಮೈಟೋಸಿಸ್ ಆಗ್ತದೆ. ಝೈಗೋಟ್ ಮೈಟೋಸಿಸ್ ಒಳಗಾಗ್ಬಿಟ್ಟು ನಂತರ ನಮಗೆ ಒಂದು ಸೆಲ್ಸ್ ಗಳು ಉತ್ಪತ್ತಿ ಆಗ್ತದೆ. ಇದಕ್ಕೆ ನಾವೇನ್ ಕರಿತೀವಿ? ಬ್ಲಾಸ್ಟೋಮಿಯರ್ಸ್ ಅಂತ ಕರಿತೀವಿ. ಓಕೆ, ಇದಕ್ಕೆ ನಾವು ಈಗ 8 ರಿಂದ 16 ಬ್ಲಾಸ್ಟೋಮಿಯರಿಕ್ ಸ್ಟೇಜ್ ಇದ್ರೆ ಮಾರುಲಾ ಅಂತ ಕರಿತೀವಿ.
ಅದಕ್ಕಿಂತ ಹೆಚ್ಚು ಬ್ಲಾಸ್ಟೋಮಿಯರ್ಸ್ ಪುನಃ ಮೈಟೋಸಿಸ್ ಒಳಗಾಗಿ ಒಂದು ದೊಡ್ಡ ಮಾಸ್ ಆಗ್ತದೆ. ಇದಕ್ಕೆ ನಾವು ಬ್ಲಾಸ್ಟುಲಾ ಅಂತ ಕರಿತೀವಿ. ನಂತರ ಪುನಃ ಏನಾಗ್ತದೆ, ಬ್ಲಾಸ್ಟೋಸಿಸ್ಟ್ ಆಗ್ತದೆ. ಓಕೆ, ಸೊ ಬ್ಲಾಸ್ಟೋಸಿಸ್ಟ್ ಅಂತ ಬರೆಯೋಣ ಇಲ್ಲಿ. ಅದರೊಳಗಡೆ ಒಂದು ಸಣ್ಣ ಒಂದು ಕ್ಯಾವಿಟಿ ಇರುತ್ತೆ, ಇದಕ್ಕೆ ನಾವು ಬ್ಲಾಸ್ಟೋಸೀಲ್ ಅಂತ ಬರ್ಕೊಳ್ಳೋಣ. ಈಗ ಬ್ಲಾಸ್ಟೋಸಿಸ್ಟ್ ನ ಸರಿ ಅಬ್ಸರ್ವ್ ಮಾಡಿದ್ರೆ ಔಟರ್ ಮೋಸ್ಟ್ ಲೇಯರ್ ಏನಿದೆ ಇದಕ್ಕೆ ನಾವು ಟ್ರೋಪೋಬ್ಲಾಸ್ಟ್ ಅಂತ ಕರಿತೀವಿ ಅಲ್ವಾ. ಇದೇ ಬಹಳ ಇಂಪಾರ್ಟೆಂಟ್, ಇದನ್ನೇ ನೀವು ಬರೀಬೇಕು. ಆಮೇಲೆ ಒಳಗಡೆ ಇರುವಂತಹ ಸೆಲ್ಗೆ ಇನ್ನರ್ ಮಾಸ್ ಸೆಲ್ ನೀವು ಬರ್ಕೊಳ್ಳಿ. ಇನ್ನರ್ ಮಾಸ್ ಸೆಲ್ ವಿಲ್ ಡೆವಲಪ್ ಇಂಟು ಎಂಬ್ರಿಯೋ. ಸೊ ಫೀಟಸ್ ಆಗೋದೇ ಈ ಇನ್ನರ್ ಮಾಸ್ ಸೆಲ್. ಟ್ರೋಪೋಬ್ಲಾಸ್ಟ್ ಏನಿದೆ ದಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್. ಒಂದು ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಅನ್ನು ಉತ್ಪತ್ತಿ ಮಾಡ್ತದೆ. ಯಾವ್ದ್ರಲ್ಲಿ? ಇಲ್ಲಿ. ಇದಕ್ಕೆ ಏನ್ ಕರೀತಾರೆ? ಕೊರಿಯೋನಿಕ್ ವಿಲ್ಲೈ ಅಂತ ಕರಿತೀವಿ. ಈ ಕೊರಿಯೋನಿಕ್ ವಿಲ್ಲೈ ಗೆಟ್ಸ್ ಎಂಬೆಡೆಡ್ ವಿತ್ ಇನ್ ದಿ ಎಂಡೋಮೆಟ್ರಿಯಮ್ ಆಫ್ ದಿ ಯುಟರಸ್. ಇದಕ್ಕೆ ನಾವು ಇಂಪ್ಲಾಂಟೇಶನ್ ಅಂತ ಕರೆಯುವಂತದ್ದು. ಸೊ ಬ್ಲಾಸ್ಟೋಸಿಸ್ಟ್ ಏನಿದೆ ಬಿಕಾಸ್ ಆಫ್ ದಿ ಕೊರಿಯೋನಿಕ್ ವಿಲ್ಲೈ ಫಾರ್ಮ್ ಬಿಕಾಸ್ ಆಫ್ ದಿ ಟ್ರೋಪೋಬ್ಲಾಸ್ಟ್ ಗೆಟ್ಸ್ ಎಂಬೆಡೆಡ್ ವಿತ್ ಇನ್ ದಿ ಎಂಡೋಮೆಟ್ರಿಯಮ್ ಆಫ್ ದಿ ಯುಟರಸ್. ದಿಸ್ ಇಸ್ ಕಾಲ್ಡ್ ಎಸ್ ಇಂಪ್ಲಾಂಟೇಶನ್. ಇದನ್ನ ನೀವು ಬರೀಬೇಕು. ಮತ್ತೆ ಪ್ಲಾಸೆಂಟಾ ಅಂತ ಹೇಳ್ತಾರೆ. ಇಟ್ ಈಸ್ ದಿ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಕನೆಕ್ಷನ್ ಅಥವಾ ಯೂನಿಟ್ ಫಾರ್ಮ್ ಬಿಟ್ವೀನ್ ದಿ ಡೆವಲಪಿಂಗ್ ಫೀಟಸ್ ಮತ್ತೆ ಮದರ್. ಅದಕ್ಕೆ ನಾವು ಪ್ಲಾಸೆಂಟಾ ಅಂತ ಕರಿತೀವಿ. ಸೊ ಇಷ್ಟು ಇವೆಂಟ್ ಅನ್ನು ನೀವು ಬರೆದು ಬಿಟ್ರೆ ನಿಮಗೆ ಆರಾಮ್ಸೆ 2 ಮಾರ್ಕ್ಸ್ ಬರುತ್ತೆ. ಇಲ್ಲಿ ಎರಡೇ ಇರೋದು, ಪೋಸ್ಟ್ ಝೈಗೋಟಿಕ್ ಇವೆಂಟ್ಸ್ ಅಂತ ಹೇಳಿ, ಇಂಪ್ಲಾಂಟೇಶನ್ ಮತ್ತೆ ಪ್ಲಾಸೆಂಟಾ ಅಂತ ಹೇಳಿ. ಪ್ಲಾಸೆಂಟಾ ಫಂಕ್ಷನ್ಸ್ ಗಳನ್ನು ಸ್ವಲ್ಪ ನೋಡಿಟ್ಕೊಳ್ಳಿ. ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಓಕೆ ಬಿಟ್ವೀನ್ ದ ಫೀಟಸ್ ಅಂಡ್ ದಿ ಮದರ್ ನೆನ್ಪಿಟ್ಕೊಳ್ಳಿ. ಆಮೇಲೆ ನ್ಯೂಟ್ರಿಯೆಂಟ್ಸ್ ಮತ್ತೆ ವೇಸ್ಟ್ ಪ್ರಾಡಕ್ಟ್ಸ್ ಟ್ರಾನ್ಸ್ಪೋರ್ಟ್ ಅಂದ್ರೆ ತೆಗೆದು ಹಾಕೋದು ಅಥವಾ ಕಳಿಸೋದು. ನಿಮಗೆ ಗೊತ್ತಿದೆ, ನ್ಯೂಟ್ರಿಯೆಂಟ್ಸ್ ಅನ್ನು ಕಳಿಸಬೇಕು, ಎಕ್ಸ್ಕ್ರೇಷನ್ ಮಟೀರಿಯಲ್ಸ್ ಏನಿದೆ ಅದನ್ನು ಹೊರಗೆ ಹಾಕಬೇಕು. ಯಾವ್ದ್ರಿಂದ? ಥ್ರೂ ಅಂಬಲಿಕಲ್ ಕಾರ್ಡ್. ನಂತರ 4 ಹಾರ್ಮೋನ್ಗಳು, ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್, ಹ್ಯೂಮನ್ ಕೊರಿಯೋನಿಕ್ ಗೊನಾಡೋಟ್ರೋಪಿನ್ ಮತ್ತೆ ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್. ಬಹಳ ಇಂಪಾರ್ಟೆಂಟ್. ಓವರ್ ಇಲ್ಲಿ ಸೆಕ್ರೇಟ್ ಆಗುವಂತಹ ಹಾರ್ಮೋನ್ಸ್ಗಳು ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಕಾಮನ್ ಆಗಿರುತ್ತೆ. ಜೊತೆಗೆ ರಿಲ್ಯಾಕ್ಸಿನ್ ಅಂತ ಹೇಳುವಂತಹ ಹಾರ್ಮೋನ್ ಲೇಟೆಸ್ಟ್ ಸ್ಟೇಜ್ ಆಫ್ ದಿ ಪ್ರೆಗ್ನೆನ್ಸಿಯಲ್ಲಿ ರಿಲೀಸ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಆಕ್ಸಿಟೋಸಿನ್ ನ ಕೆಲಸ ಏನು ಅಂತ ಹೇಳಿದ್ರೆ ಇಟ್ ಆಕ್ಚುಲಿ ಇಂಡ್ಯೂಸ್ contractions within the myometrium of the uterus which help in parturition. ಅದು ನೆನ್ಪಿಟ್ಕೊಳ್ಳಿ. ಆಕ್ಸಿಟೋಸಿನ್ ಆಕ್ಚುಲಿ ಎಲ್ಲಿಂದ ಬರ್ತಾ ಇದೆ? ನಮಗೆ ಈ ಮೆಟರ್ನಲ್ ಪಿಟ್ಯೂಟರಿ ಇಂದ ಆಕ್ಸಿಟೋಸಿನ್ ಬರ್ತಾ ಇದೆ. ಆದ್ರೆ ಪಿಟ್ಯೂಟರಿದು ಹಾರ್ಮೋನ್ ಆಕ್ಸಿಟೋಸಿನ್ ಅಲ್ಲ, ಹೈಪೋಥಾಲಾಮಸ್ ಹಾರ್ಮೋನ್. ಬಟ್ ಪಿಟ್ಯೂಟರಿಯಲ್ಲಿ ಸ್ಟೋರ್ ಆಗಿರ್ತದೆ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಎಲ್ಲಿ ಪಿಟ್ಯೂಟರಿಯಲ್ಲಿ ಸ್ಟೋರ್ ಆಗಿರ್ತದೆ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ಲಿ ನ್ಯೂರೋ ಹೈಪೋಫೈಸಿಸ್ ಅಂತ ಹೇಳುವಂತ ಒಂದು ರೀಜನ್ ಪಿಟ್ಯೂಟರಿಯಲ್ಲಿ ಇರ್ತದಲ್ವಾ, ಅಲ್ಲಿ ಸ್ಟೋರ್ ಆಗಿರ್ತದೆ. ಇನ್ನೊಂದು ಹಾರ್ಮೋನ್ ಯಾವುದು? ಆಕ್ಸಿಟೋಸಿನ್ ಜೊತೆ ಇನ್ನೊಂದು ಹಾರ್ಮೋನ್ ಇರುತ್ತಲ್ಲ, ಯಾವುದು? EDH, ಆಂಟಿ ಡಯೂರೆಟಿಕ್ ಹಾರ್ಮೋನ್. ಬಟ್ ಈ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದಲ್ಲ. ವಿಚ್ ಅಬ್ಸಾರ್ಬ್ಸ್ ಸೋಡಿಯಂ ಅಂಡ್ ವಾಟರ್ ಫ್ರಮ್ ದಿ ಡಿಸ್ಟಲ್ ಪಾರ್ಟ್ಸ್ ಆಫ್ ದಿ renal tubule ಆಫ್ ದಿ ನೆಫ್ರಾನ್. ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ ಎ ಸ್ನ್ಯಾಪ್ ಡ್ರ್ಯಾಗನ್ ಪ್ಲಾಂಟ್, ಅದು 4 o'clock ಪ್ಲಾಂಟ್ ಅಂತಲೂ ಕೊಡಬಹುದು ಅಥವಾ ಮಿರಾಬಿಲಿಸ್ ಜಲಾಪ್ ಅಂತಲೂ ಕೊಡಬಹುದು, ಆಂಟರಿನಮ್ ಅಂತಲೂ ಕೊಡಬಹುದು. ಓಕೆ, ದೇರ್ ಆರ್ ವೆರೈಟೀಸ್ ವಿತ್ ವೈಟ್ ಫ್ಲವರ್ಸ್ ಅಂಡ್ ಅದರ್ ವೆರೈಟೀಸ್ ವಿತ್ ರೆಡ್ ಫ್ಲವರ್. ಓಕೆ, 2 ರೀತಿಯ ಫ್ಲವರ್ ಬರುತ್ತಂತೆ, ರೆಡ್ ಮತ್ತೆ ವೈಟ್. ಫ್ರಮ್ ಎ ಕ್ರಾಸ್ ಬಿಟ್ವೀನ್ ದ 2 ವೆರೈಟೀಸ್ ಆಲ್ ದಿ F1 ಹ್ಯಾಸ್ ಪಿಂಕ್ ಫ್ಲವರ್ಸ್. In the F2 there were 142 pinks, 68 whites and 70 reds. How is the flower color is inherited? Explain it with a Punnett square ಅಂತ 3 ಮಾರ್ಕ್ಸ್ ಕೇಳಿದ್ದಾರೆ. ವೆರಿ ಸಿಂಪಲ್. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಗೊತ್ತಿದೆ ನಿಮಗೆ. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದ್ರೆ ಈ ರೆಡ್ ಫ್ಲವರ್ ಏನಿದೆ ಇನ್ಕಂಪ್ಲೀಟ್ಲಿ ಡಾಮಿನೆಂಟ್ ಓವರ್ ದಿ ವೈಟ್ ಕಲರ್ ಫ್ಲವರ್ ಅಷ್ಟೇ. ಸೊ ಅವಾಗ ನಿಮಗೆ ಪಿಂಕ್ ಕಲರ್ ಬರುವಂತದ್ದು. ಆನ್ಸರ್ ಹೌ ಇಸ್ ದ ಫ್ಲವರ್ ಕಲರ್ ಇಸ್ ಇನ್ಹೆರಿಟೆಡ್ ಅಂದ್ರೆ ರೆಡ್ ಕಲರ್ ಪ್ರೊಡ್ಯೂಸಿಂಗ್ ಜೀನ್ ಈಸ್ ಇನ್ಕಂಪ್ಲೀಟ್ಲಿ ಡಾಮಿನೆಂಟ್ ಓವರ್ ದಿ ವೈಟ್ ಫ್ಲವರ್ ಅಂತ ನೀವು ಬರೆದ್ಬಿಟ್ರೆ 1 ಮಾರ್ಕ್ ಅಲ್ಲಿ ಬರುತ್ತೆ. ಈಗ ಎಕ್ಸ್ಪ್ಲೇನ್ ಇಟ್ ವಿತ್ ಎ ಪನ್ನೆಟ್ ಸ್ಕ್ವೇರ್. ಇದು 2 ಮಾರ್ಕ್ಸ್ ಉಳಿದಿರುವಂತಹ ಒಂದು. ನೀವೇನ್ ಮಾಡ್ಬೇಕು? ರೆಡ್ RR ತಗೊಳ್ಳಿ ಇಂಟು ಸ್ಮಾಲ್ ಆರ್, ಇದು ವೈಟ್, ಇದು ರೆಡ್. ಹೋಮೋಜೈಗಸ್ 2 ಕಂಡೀಷನ್, ಒಂದು ಡಾಮಿನೆಂಟ್ ಒಂದು ರಿಸೆಸಿವ್ ಅಂತ ಹೇಳಿ. ಈಗ ನಮಗೆ ಗ್ಯಾಮೆಟ್ ಅನ್ನ ತಗೊಂಡ್ಬಿಡೋಣ. ಸೊ G1 ಅಂತ ಬರೆಯೋಣ ಬಿಕಾಸ್ ಗ್ಯಾಮೆಟ್ ಒಂದಿದು. ಇಲ್ಲಿ ಸ್ಮಾಲ್ r ಅಂತ ಬರ್ಕೊಳ್ಳೋಣ. ಕರೆಕ್ಟ್? ಅಲೀಲ್ಸ್ ಯಾವತ್ತು ಒಂದೇ ಆಗಿ ಹೋಗ್ತದೆ ಗ್ಯಾಮೆಟ್ಗೆ. ನಂತರ ಈಗ ಫರ್ಟಿಲೈಸೇಷನ್ ಝೈಗೋಟ್ ಆಯ್ತು. ನಮಗೆ ಝೈಗೋಟ್ ನಲ್ಲಿ ಸಿಗುವಂತದ್ದು ಹೆಟ್ರೋಝೈಗಸ್. ಆದ್ರೆ ಇದೆಲ್ಲ ಪಿಂಕ್ ಫ್ಲವರ್. ಇಲ್ಲೇ ಗೊತ್ತಾಗ್ತಿದೆ ಕ್ಯಾಪಿಟಲ್ R ಫೇಲ್ ಟು ಡಾಮಿನೇಟ್ ಓವರ್ ದಿ ಸ್ಮಾಲ್ r ಅಂದ್ರೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಆಫ್ ರೆಡ್ ಫ್ಲವರ್ ಓವರ್ ದಿ ವೈಟ್ ಫ್ಲವರ್. ಇದೇ ಆನ್ಸರ್ ಆಕ್ಚುಲಿ. ನಂತರ ಏನ್ ಮಾಡ್ಬೇಕೀಗ ನೀವು? ಸೆಲ್ಫಿಂಗ್ ಮಾಡೋಣ. ಓಕೆ, ಸೆಲ್ಫಿಂಗ್ ಮಾಡಿದಾಗ ನಿಮಗೆ ಏನ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಈ ತರ ನೀವು F2 ಅಂತ ಬರ್ಕೊಂಡು ಮಾಡಬೇಕು. ಪ್ರೊಸೀಜರ್ ನೋಡಿ NCERT ಅಲ್ಲಿ ಗೊತ್ತಿದೆ ಅಲ್ವಾ. ಇದು 5 ಮಾರ್ಕ್ಸ್ ಕೇಳುವಂತ ಕ್ವಶನ್. ಏನಾಗ್ತದೆ ಇಲ್ಲಿ? ಒಂದು R ಇನ್ನೊಂದು ಸ್ಮಾಲ್ r. ಯಾವತ್ತು ಗ್ಯಾಮೆಟ್ ಅನ್ನು ಬಿಡಿಸ್ಕೊಳ್ಳುವಾಗ ಅದಕ್ಕೊಂದು ಸರ್ಕಲ್ ಹಾಕ್ಬೇಕು, ಮರಿಬೇಡಿ, ಬಹಳ ಕೇರ್ಫುಲ್. ಸೊ ನಮಗೆ ಗೊತ್ತಿದೆ ಏನ್ ಸಿಗ್ತಾ ಇದೆ ಅಂತ ಹೇಳಿ. ಕರೆಕ್ಟ್? 1
ಕ್ಯಾಪಿಟಲ್ ಸಿಗ್ತಾ ಇದೆ, 2 ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಸಿಗ್ತಾ ಇದೆ, 1 ಸ್ಮಾಲ್ ಆರ್ ಸಿಗ್ತಾ ಇದೆ. ಬಟ್ ನೀವು ಆತರ ಬರ್ಕೋಬಾರ್ದು, ಯಾಕಂದ್ರೆ ಆಲ್ರೆಡಿ ಕ್ವಶನ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಏನಿದೆ 142 ಪಿಂಕ್ಸ್, ಇದು ನಮಗೆ ಪಿಂಕ್ ಅಲ್ವಾ, ಸೊ ನಾನಿಲ್ಲಿ 142 ಪಿಂಕ್ಸ್ ಅಂತ ಬರ್ಕೋತೀನಿ. ರೆಡ್ ಎಷ್ಟು ಬಂದಿದೆ, 70 ರೆಡ್ ಬಂದಿದೆ, ಸೊ 70 ಅಂತ ಬರ್ಕೊಳ್ಳೋಣ. ಆಮೇಲೆ ವೈಟ್ ಎಷ್ಟು ಬಂದಿದೆ, 68 68 ಬಂದಿದೆ. ಕರೆಕ್ಟ್. ನೀವು ಈಗ ರೇಷನ್ ನೋಡಿದ್ರೆ ಇದು ಮತ್ತೆ ಇದು ಆಲ್ಮೋಸ್ಟ್ ಈಕ್ವಲ್ ಇರೋದ್ರಿಂದ 1 1, ಇದು ಸ್ವಲ್ಪ ಜಾಸ್ತಿ ಡಬಲ್ ಇರೋದ್ರಿಂದ 70 + 70 ಅಂದ್ರೆ 140, ಸ್ವಲ್ಪ ಡಬಲ್ ಇರೋದ್ರಿಂದ 2:1 ಮುಗಿತಲ್ಲ. ಎಷ್ಟೇ ವಿಷಯ, ಬಹಳ ಸಿಂಪಲ್ ಇದು. 3 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡಬಹುದು ವಿತೌಟ್ ಎನಿ ಕನ್ಫ್ಯೂಷನ್. ನೋಡ್ಕೊಳ್ಳಿ. ಇನ್ ಎ ಪೀ ಪ್ಲಾಂಟ್ ಯೆಲ್ಲೋ ಸೀಡ್ಸ್ ಆರ್ ಡಾಮಿನೆಂಟ್ ಟು ಗ್ರೀನ್ ಸೀಡ್ಸ್. ಓಕೆ, ಇಲ್ಲೇ ಬಿಡ್ಸ್ಕೊಂಬೋಣ, ಜಾಗನೇ ಇಲ್ಲ. ಓಕೆ, ಯೆಲ್ಲೋ ಸೀಡ್ಸ್ ಆರ್ ಡಾಮಿನೆಂಟ್ ಟು ಗ್ರೀನ್ ಸೀಡ್ಸ್. ಓಕೆ, ಯೆಲ್ಲೋ ಸೀಡ್ಸ್ ಅಂತ ಹೇಳಿದ್ರೆ ನಾನೀಗ ಕ್ಯಾಪಿಟಲ್ ವೈ ಬರ್ಕೊಂಡ್ಬಿಡ್ತೀನಿ. ಡಾಮಿನೆಂಟ್ ಓವರ್ ದಿ ಗ್ರೀನ್ ಸೀಡ್ಸ್. ಓಕೆ, ಗ್ರೀನ್ ಸೀಡ್ಸ್ ಅನ್ನು ನಾನು ಸ್ಮಾಲ್ ವೈ ಅಂತ ತೋರಿಸ್ತೀನಿ ಇಲ್ಲಿ. ಇಫ್ ಎ ಹೆಡ್ರೋಜೈಗಸ್ ಯೆಲ್ಲೋ ಸೀಡೆಡ್ ಪ್ಲಾಂಟ್ ಈಸ್ ಕ್ರಾಸ್ಡ್ ವಿತ್ ಗ್ರೀನ್ ಸೀಡೆಡ್ ಪ್ಲಾಂಟ್. ಓಕೆ, ಈಗ ಹೆಡ್ರೋಜೈಗಸ್ ಅಂತ ಹೇಳಿದ್ರೆ ಕ್ಯಾಪಿಟಲ್ ವೈ ಸ್ಮಾಲ್ ವೈ, ಬಟ್ ಇದು ಸ್ಟಿಲ್ ಯೆಲ್ಲೋ. ಕರೆಕ್ಟಾ? ಈಸ್ ಆಕ್ಚುಲಿ ಕ್ರಾಸ್ಡ್ ವಿತ್ ವಾಟ್, ಗ್ರೀನ್. ಇದು ಗ್ರೀನ್ ಅಲ್ವಾ, ಇದು ಯೆಲ್ಲೋ, ಬಟ್ ನಮಗೆ ಹೆಡ್ರೋಜೈಗಸ್ ಕೇಳಿರೋದಿಲ್ಲ. ಕರೆಕ್ಟಾ? ಓಕೆ, ಸೊ ಇದು ಗ್ರೀನ್. ಈಗ ಕ್ರಾಸ್ ಮಾಡಿದಾಗ ವಾಟ್ ರೇಷಿಯೋ ಆಫ್ ಯೆಲ್ಲೋ ಅಂಡ್ ಗ್ರೀನ್ ಸೀಡೆಡ್ ಪ್ಲಾಂಟ್ಸ್ ವುಡ್ ಯು ಎಕ್ಸ್ಪೆಕ್ಟ್ ಇನ್ F1 ಜನರೇಷನ್? ಟ್ರೈ ಮಾಡ್ಬೋದಾ? ಓಕೆ, ಸೊ ನಾನೀಗೇನ್ ಮಾಡ್ತೀನಿ, ಇಲ್ಲಿ ಒಂದು ಪನ್ನೆಟ್ ಸ್ಕ್ವೇರ್ ಅನ್ನ ಡೈರೆಕ್ಟ್ ಆಗಿ ಹಾಕೊಂಡ್ಬಿಡ್ತೀನಿ, ನನಗೆ ಈಸಿ ಆಗ್ತದೆ. ಇಲ್ಲಿ ಕ್ಯಾಪಿಟಲ್ ವೈ ಅನ್ನ ಬಿಡಿಸ್ಕೊಳ್ತೀನಿ, ಸ್ಮಾಲ್ ವೈ ಇಲ್ಲಿ ಬರ್ಕೊಳ್ತೀನಿ, ಸ್ಮಾಲ್ ವೈ ಹಾಕೋಣ. ಸೊ ಕ್ಯಾಪಿಟಲ್ ವೈ ಸ್ಮಾಲ್ ವೈ, ಇದೇನಿದೆ ಸ್ಮಾಲ್ ವೈ. ನಮಗೆ ಯೆಲ್ಲೋ 2 ಬರ್ತಾ ಇದೆ, 2 ಯೆಲ್ಲೋ ಬರ್ತಾ ಇದೆ, ಇಷ್ಟು 2 ಗ್ರೀನ್ ಬರ್ತಾ ಇದೆ. ಹಾಗಾದ್ರೆ ವಾಟ್ ಇಸ್ ದ ರೇಷಿಯೋ? 50% ಯೆಲ್ಲೋ, 50% ಏನಿದೆ ಗ್ರೀನ್. ಇಷ್ಟ ಆನ್ಸರ್. ಇದು ನೋಡಿ, ಆರ್ಗ್ಯಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ ಇಂದ ಕೊಟ್ಟಿರುವಂತ ಹಾಟ್ಸ್ ಕ್ವಶನ್. ಸ್ಟಡಿ ದ ಗ್ರಾಫ್ ಬಿಲೋ ಅಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋಸ್. ಗ್ರಾಫ್ ನೋಡಿ, ಅಲ್ಲಿ ಕರೆಕ್ಟ್ ಆಗಿ ನೋಡಿದ್ರೆ ಈ ಜೆ ಶೇಪ್ಡ್ ಕರ್ವ್ ಏನಿದೆ ಅದು ಎ ಅಂತ ಕೊಟ್ಟಿದ್ದಾರೆ, ನಮ್ಗೆ ಗೊತ್ತಿದೆ ಅದು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಮಾಡೆಲ್. ಅದು ಇನ್ನೊಂದು ಬಿ ಕರ್ವ್ ಏನಿದೆ ಅದು ರಿಯಲಿಸ್ಟಿಕ್ ಗ್ರೋತ್ ಮಾಡೆಲ್, ಅದಕ್ಕೆ ನಾವು ವರ್ಲ್ ಹಲ್ಸ್ಟ್ ಪರ್ಲ್ ರಿಯಲಿಸ್ಟಿಕ್ ಗ್ರೋತ್ ಮಾಡೆಲ್ ಅಂತ ಕರಿತೀವಿ. ಏನ್ ಗ್ರಾಫ್ ಸಿಗುತ್ತೆ, ಈ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಏನ್ ಸಿಗುತ್ತೆ ಅದು ಯಾವತ್ತು ಹೇಗಿರುತ್ತೆ ಅಂದ್ರೆ ಕ್ಯಾರಿಂಗ್ ಕೆಪಾಸಿಟಿನ ಬಿಟ್ಟು ಮೇಲೆ ಹೋಗ್ತಾ ಇರ್ತದೆ, ಅಂದ್ರೆ ವೆನ್ ರಿಸೋರ್ಸಸ್ ಆರ್ ಅನ್ಲಿಮಿಟೆಡ್. ಈ ಬಿ ಕರ್ವ್ ಏನಿದೆ, ರಿಯಲಿಸ್ಟಿಕ್ ಗ್ರೋತ್ ಏನಿದೆ, ಅಲ್ಲಿ ನಮಗೆ ಗ್ರೋತ್ ಮೇಲೆ ಹೋಗೋದಿಲ್ಲ ಕ್ಯಾರಿಂಗ್ ಕೆಪಾಸಿಟಿ ಮೇಲೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ರಿಸೋರ್ಸಸ್ ಆರ್ ಅನ್ಲಿಮಿಟೆಡ್, ಕಾಂಪಿಟೇಷನ್ ಜಾಸ್ತಿ ಇರ್ತದೆ. ಓಕೆ, ಸೊ ವಾಟ್ ಡಸ್ ಕೆ ಸ್ಟ್ಯಾಂಡ್ಸ್ ಫಾರ್ ಇನ್ ದಿಸ್ ಗ್ರಾಫ್? ಸೊ ಕೆ ಅಂದ್ರೆ ಏನು? ಕ್ಯಾರಿಂಗ್ ಕೆಪಾಸಿಟಿ ಅಲ್ವಾ? ಕೆ ಅಂದ್ರೆ ಏನು? ಕ್ಯಾರಿಂಗ್ ಕೆಪಾಸಿಟಿ. ವಾಟ್ ಈಸ್ ಕ್ಯಾರಿಂಗ್ ಕೆಪಾಸಿಟಿ? ಇಟ್ ಇಸ್ ನಾಟ್ ಮೆನ್ಷನ್ ಇಟ್ ಸಿಗ್ನಿಫಿಕೆನ್ಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಕ್ಯಾರಿಂಗ್ ಕೆಪಾಸಿಟಿ ಅಂತ ಹೇಳಿದ್ರೆ ಏನು ಅಂತ ನೀವು ಬರಿಬೇಕಾಗ್ತದೆ. ಕ್ಯಾರಿಂಗ್ ಕೆಪಾಸಿಟಿ ಅಂತ ಹೇಳಿದ್ರೆ habitat which is actually available for the organisms to survive. ಅಂದ್ರೆ ಅಲ್ಲಿ ರೀಪ್ರೊಡ್ಯೂಸ್ ಮಾಡಬೇಕಾಗ್ತದೆ, ಕಾಂಪಿಟೇಷನ್ ಗೂ ಒಳಗಾಗ್ತದೆ, ಜೊತೆಗೆ ಸರ್ವೈವ್ ಆಗಬೇಕಾಗ್ತದೆ. ಇದು ಏನಿದೆ ಒಂದು ಕ್ಯಾರಿಂಗ್ ಕೆಪಾಸಿಟಿಯ ಒಂದು ಸಿಗ್ನಿಫಿಕೆನ್ಸ್. ಇಟ್ ಪ್ರೊವೈಡ್ಸ್ ಹ್ಯಾಬಿಟ್ಯಾಟ್ ಅಂಡ್ ಆಲ್ಸೋ ರಿಸೋರ್ಸಸ್. ಇದು ನೀವು ಬರೀಬೇಕು. ವಿಚ್ ಒನ್ ಆಫ್ ದ ಟೂ ಕರ್ವ್ಸ್ ಈಸ್ ಕನ್ಸಿಡರ್ಡ್ ಅ ಮೋರ್ ರಿಯಲಿಸ್ಟಿಕ್ ಒನ್ ಫಾರ್ ಮೋಸ್ಟ್ ಆಫ್ ದ ಆನಿಮಲ್ ಪಾಪ್ಯುಲೇಷನ್ ಅಂತ. ಎನಾ ಬಿನಾ ಅಂತ. ನಾನು ಬಿಗೆ ಹೋಗ್ತಾ ಇದ್ದೀನಿ. ಯಾಕೆ? ಈಗ ಎ ತಗೊಂಡ್ಬಿಟ್ರೆ ನಮಗೆ ಗೊತ್ತಿದೆ ಯಾವುದೇ ಒಂದು ನೇಚರ್ ನಲ್ಲಿ ಹ್ಯಾಬಿಟ್ಯಾಟ್ ನಲ್ಲಿ ರಿಸೋರ್ಸಸ್ ಅನ್ಲಿಮಿಟೆಡ್ ಇರೋದೇ ಇಲ್ಲ. ಕ್ಯಾರಿಂಗ್ ಕೆಪಾಸಿಟಿ ಅಲ್ಲಿ ಪ್ಲೇ ಮಾಡ್ತಾ ಇರ್ತದೆ. ಬಿಕಾಸ್ ಆರ್ಗನಿಸಮ್ಸ್ ಕ್ಯಾನ್ ನಾಟ್ ಗೋ ಬಿಯಾಂಡ್ ಕ್ಯಾರಿಂಗ್ ಕೆಪಾಸಿಟಿ. ಎಷ್ಟು ಕೆಪಾಸಿಟಿ ಇದೆ ಆ ಒಂದು ಹ್ಯಾಬಿಟ್ಯಾಟ್ಗೆ, ರಿಸೋರ್ಸಸ್ ಇದೆ, ಅಷ್ಟ್ರ ಒಳಗೇನೆ ಗ್ರೋತ್ ಆಗ್ಬೇಕು. ಕರೆಕ್ಟ್, ಅದಕ್ಕಿಂತ ಹೆಚ್ಚು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಐಲ್ ಗೋ ವಿತ್ ಬಿ. ಬಿ ಅಂದ್ರೆ ಯಾವುದು ಅಂತ ಹೇಳಿದ್ರೆ ವರ್ಲ್ ಹಲ್ಸ್ಟ್ ಪರ್ಲ್ ರಿಯಲಿಸ್ಟಿಕ್ ಗ್ರೋತ್ ಮಾಡೆಲ್. ನೆನ್ಪಿಟ್ಕೊಡಿ. ಇದ್ರದ್ದು ಏನಾದ್ರು ಈಕ್ವೇಶನ್ ಕೇಳ್ಬಿಟ್ರೆ, ಫಾರ್ ಎಕ್ಸಾಂಪಲ್ ಇದು dn/dt is equal to rn k minus n by k. k ಅಂದ್ರೆ ಕ್ಯಾರಿಂಗ್ ಕೆಪಾಸಿಟಿ. r ಅಂತ ಹೇಳಿದ್ರೆ ಕೇಳ್ಬಿಟ್ರೆ ಇಂಟ್ರೆನ್ಸಿಕ್ ರೇಟ್ ಆಫ್ ನ್ಯಾಚುರಲ್ ಇನ್ಕ್ರೀಸ್, r ಕೇಳ್ತಾನೆ ಸಮ್ಟೈಮ್ಸ್. ಈಗ ಈ ಲಾಜಿಸ್ಟಿಕ್ ನಾವು ಅದಕ್ಕೆ ಏನ್ ಕರಿತೀವಿ, ಈ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಏನಿದೆ ಅಲ್ಲಿ ನಾವು ತಕೊಂಡ್ರೆ dn/dt ತಕೊಂಡ್ರೆ rn ಅಂತ ಬರ್ಕೊಂಡ್ರೆ ಸಾಕು, ಅಷ್ಟೇ ವಿಷಯ. ಓಕೆ, ಸೊ ನೆಕ್ಸ್ಟ್ ನೋಡಿ ಯಾವ್ದು ಕ್ವಶನ್ ಇದೆ. ವಿಚ್ ಕರ್ವ್ ವುಡ್ ಡಿಪಿಕ್ಟ್ ದ ಪಾಪ್ಯುಲೇಷನ್ ಆಫ್ ಎ ಸ್ಪೀಶೀಸ್ ಆಫ್ ಡಿಯರ್ ಇಫ್ ದೇರ್ ಆರ್ ನೋ ಪ್ರೆಡೇಟರ್ಸ್ ಇನ್ ದ ಹ್ಯಾಬಿಟ್ಯಾಟ್? ವೈ ಈಸ್ ಇಟ್ ಸೋ ಅಂತ ಕೊಟ್ಬಿಟ್ಟಿದ್ದಾರೆ.
ಈಗ ಯಾವ ಒಂದು ಕರ್ವ್ ಅನ್ನ ನಾವು ಹೋಗ್ಬೋದು ಈ ಡಿಯರ್ ಪಾಪ್ಯುಲೇಷನ್ ತಗೊಂಡ್ರೆ, ಎಗ್ ಹೋಗ್ತೀರಾ ಬಿಗ್ ಹೋಗ್ತೀರಾ ಅಂತ ಕೇಳ್ತಾ ಇದ್ದಾರೆ. ಇಫ್ ದೇರ್ ಆರ್ ನೋ ಪ್ರೆಡೇಟರ್ಸ್ ಇನ್ ದ ಹ್ಯಾಬಿಟೇಟ್, ಅವಾಗ ನಿಮ್ಗೆ ಸಡನ್ ಫ್ಲಾಶ್ ಆಗ್ತದೆ ಐಲ್ ಗೋ ವಿತ್ ಎ ಕರ್ವ್ ಅಂತ ಹೇಳ್ಬಿಟ್ಟು. ಎಕ್ಸ್ಪೆನೆನ್ಷಿಯಲ್ ಗ್ರೋತ್ ಅಲ್ಲ. ಈಗ ಇದು ಡಿಯರ್ಸ್, ಓಕೆ, ಪ್ರೆಡೇಟರ್ಸ್ ಇಲ್ಲ, ಒಂದು ಪಾಪ್ಯುಲೇಷನ್ ಇದೆ, ಓಕೆ ಫೈನ್, ಪಾಪ್ಯುಲೇಷನ್ ಇದೆ, ಪ್ರೆಡೇಟರ್ಸ್ ಇಲ್ಲ. ಐ ಡು ಅಗ್ರಿ ವಿತ್ ದಟ್. ನಿಮಗೆ ಅನಿಸ್ತದೆ ಗ್ರೋತ್ ಆಗ್ತಾನೆ ಇರ್ತದೆ, ಡಿಯರ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋಗ್ತದೆ ಅಂತ ನೀವು ಹೇಳ್ತೀರಿ. ಬಟ್ ಈ ಡಿಯರ್ಸ್ ಪಾಪ್ಯುಲೇಷನ್ ಎಷ್ಟೇ ಜಾಸ್ತಿ ಆದ್ರೂ ಕೂಡ ರಿಸೋರ್ಸಸ್, ಈ ಕ್ಯಾರಿಂಗ್ ಕೆಪಾಸಿಟಿ ಇರೋದ್ರಿಂದ ಇಲ್ಲಿ ರಿಸೋರ್ಸಸ್ ಬೇಕಲ್ಲ, ಅದಕ್ಕೆ ಊಟ ಮಾಡ್ಲಿಕ್ಕೆ ಫುಡ್ ಬೇಕಲ್ಲ, ನೀರು ಬೇಕಲ್ವಾ, ಕರೆಕ್ಟ್. ಅವಾಗ ಕಾಂಪಿಟೇಷನ್ ಹೆಚ್ಚಾಗ್ತದೆ. ಇದ್ರ ನಡುವೆನೆ ಕಾಂಪಿಟೇಷನ್ ಹೆಚ್ಚಾದಾಗ ಏನಾಗ್ತಾ ಇದೆ, ಪಾಪ್ಯುಲೇಷನ್ ಆಫ್ ದಿ ಡಿಯರ್ ಆಲ್ಸೋ ಡಿಕ್ಲೈನ್. ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಡಿಯರ್ ಪಾಪ್ಯುಲೇಷನ್ ಕ್ಯಾರಿಂಗ್ ಕೆಪಾಸಿಟಿ ಮೇಲೆ ಹೋಗ್ತದೆ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗ್ತದೆ, ನೋ. ಅಲ್ಲಿ ಕಾಂಪಿಟೇಷನ್ ಬಂದಾಗ, ವೆನ್ ದೇರ್ ಇಸ್ ಕಾಂಪಿಟೇಷನ್, ಬಿಕಾಸ್ ಪ್ರೆಡೇಟರ್ಸ್ ಆಲ್ವೇಸ್ ಮೇಂಟೈನ್ ಕಾಂಪಿಟೇಷನ್ ಆರ್ ಚೆಕ್ಸ್ ಕಾಂಪಿಟೇಷನ್ ಬಿಟ್ವೀನ್ ದಿ ಡಿಯರ್ ಪಾಪ್ಯುಲೇಷನ್. ಈಗ ಲಯನ್ ಇದ್ರೆ ಡಿಯರ್ ಪಾಪ್ಯುಲೇಷನ್ ಅಲ್ಲಿ ಒಂದು ಕಂಟ್ರೋಲ್ ಇರ್ತದೆ, ಅದು ಇಲ್ಲ ಅಂತ ಹೇಳಿದ್ರೆ ಕಂಟ್ರೋಲ್ ಇರೋದಿಲ್ಲ. ಇನಿಷಿಯಲಿ ನಿಮಗೆ ಅನಿಸ್ತದೆ ಗ್ರಾಫ್ ಮೇಲೆ ಹೋಗ್ತಾ ಇದೆ ಅಂತ, ಬಟ್ ಅಲ್ಲಿ ಕಾಂಪಿಟೇಷನ್ ಆಗುವಾಗ ಗ್ರಾಫ್ ಕೆಳಗೆ ಬಿದ್ದುಬಿಡ್ತದೆ. ಅವಾಗ ಇಟ್ ಮಸ್ಟ್ ಬಿ ಗ್ರಾಫ್ ಬಿ. ಸೊ ನಾನು ಬಿಗ್ ಹೋಗ್ತಾ ಇದ್ದೇನೆ, ಸೊ ಬಿ ಗ್ರಾಫ್. ಸೊ ವೈ ಇಸ್ ಇಟ್ ಸೊ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದಿ ಕಾಂಪಿಟೇಷನ್ ಬಿಟ್ವೀನ್ ದಿ ಡಿಯರ್ ಸ್ಪೀಶೀಸ್. ನೆನ್ಪಿಟ್ಕೊಳ್ಳಿ, ಅಷ್ಟೇ ಸಾಕು. ನೋಡಿ ನೆಕ್ಸ್ಟ್ ಕ್ವಶನ್, ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್ ಇಂದ ಜೀನ್ ಥೆರಪಿ ಕಾನ್ಸೆಪ್ಟ್ ಇಂದ ತೆಗೆದಿದ್ದಾರೆ. ದ ಕ್ಲಿನಿಕಲ್ ಜೀನ್ ಥೆರಪಿ ಇಸ್ ಗಿವನ್ ಟು ಎ 4 years old patient ಫಾರ್ ಅನ್ ಎನ್ಸೈಮ್ ವಿಚ್ ಇಸ್ ಕ್ರೂಷಿಯಲ್ ಫಾರ್ ದ ಇಮ್ಯೂನ್ ಸಿಸ್ಟಮ್ ಟು ಫಂಕ್ಷನ್ ಅಂತ ಹೇಳಿ. ಸೊ ಆ ಎನ್ಸೈಮ್ ಯಾವುದು? ಅಡಿನೋಸಿನ್ ಡಿ ಅಮೈನೇಸ್ ಅಂತ ಹೇಳುವಂತ ಎನ್ಸೈಮ್. ಅದು ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನ ನೋಡ್ಕೊಳ್ಳಕ್ಕೆ ಹೆಲ್ಪ್ ಮಾಡುವಂತ ಒಂದು ಎನ್ಸೈಮ್. ಆ ಎನ್ಸೈಮ್ ಇಲ್ಲ ಅಂತ ಹೇಳಿದ್ರೆ ನಮಗೆ ಈ ಒಂದು ಇಮ್ಯೂನ್ ರಿಲೇಟೆಡ್ ಇಶ್ಯೂಸ್ ಗಳ ಬರ್ತಾ ಹೋಗ್ತದೆ, ನಮ್ಗೆ ಯಾವುದೇ ರೀತಿಯಾದಂತಹ ರೆಸಿಸ್ಟೆನ್ಸ್ ಇರೋದಿಲ್ಲ ಡಿಸೀಸ್ಗಳಿಗೆ. ಆಮೇಲೆ ಒಂದು ಡಿಸೀಸ್ ಆಗಿ ಕನ್ವರ್ಟ್ ಆಗ್ತದೆ. ಅದಕ್ಕೆ ನಾವು ಸಿವಿಯರ್ ಕಂಬೈನ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ನಮ್ಮ ಹತ್ರ ಆ ಒಂದು ADA, ಈ ಅಡಿನೋಸಿನ್ ಡಿ ಅಮೈನೇಸ್ ಎನ್ಸೈಮ್ ಇರೋದಿಲ್ಲ. ನೆನ್ಪಿಟ್ಕೊಳ್ಳಿ. ಹಾಗಿದ್ರೆ ಈ ಜೀನ್ ಥೆರಪಿ ಅಂದ್ರೆ ಏನು? ಇಟ್ ಈಸ್ nothing but a collection of methods which involves correction of a gene defect which has to be diagnosed during embryonic stage ಅಂತ ಕರಿತೀವಿ. ಇಲ್ಲಿ ನೋಡಿ ಲಿಂಫೋಸೈಟ್ಸ್ ಆಫ್ ದ ಪೇಷಂಟ್ ಕೊಟ್ಟಿದ್ದಾರೆ, ಬಿ ಏನು ಅಂತ ಗೊತ್ತಿಲ್ಲ. ಅಂದ್ರೆ ಅದು ಮೆಥಡ್, ಜೀನ್ ಥೆರಪಿ ಹೇಗೆ ಕೆಲಸ ಮಾಡ್ತದೆ. ಫಸ್ಟ್ ನೀವೇನ್ ಮಾಡಬೇಕು, ಪೇಷಂಟ್ ಇಂದ ಲಿಂಫೋಸೈಟ್ಸ್ ಅನ್ನ ಹೊರಗೆ ತೆಗಿಬೇಕು. ಓಕೆ ಫೈನ್, ಲಿಂಫೋಸೈಟ್ಸ್, ಬಿ ಲಿಂಫೋಸೈಟ್ಸ್, ಟಿ ಲಿಂಫೋಸೈಟ್ಸ್. ನಾನೀಗ ಟಿ ಲಿಂಫೋಸೈಟ್ಸ್ ಅನ್ನ ತೆಗೆದೆ ಹೊರಗೆ. ಓಕೆ ಫೈನ್. ನೆಕ್ಸ್ಟ್ ಏನಿದೆ, ಬಿ ಅಂತ ಕೊಟ್ಬಿಟ್ಟಿದ್ದಾರೆ. ಏನಪ್ಪ ಬಿ ಅಂತ ನಾನು ಸ್ವಲ್ಪ ಯೋಚನೆ ಮಾಡ್ಬೇಕಾಗ್ತದೆ. ನಾನೀಗ ಇದನ್ನ ಕಲ್ಚರ್ ಮೀಡಿಯಂಗೆ ಹಾಕ್ಬೇಕು, ಇಲ್ದರೆ ಸತ್ತು ಹೋಗ್ತದಲ್ವಾ. ಸೊ ನಾನೇನ್ ಮಾಡ್ಬೇಕು, ದೀಸ್ ಬಿ ಸೆಲ್ಸ್ ಅಥವಾ ಟಿ ಸೆಲ್ಸ್ ಅಥವಾ ಲಿಂಫೋಸೈಟ್ಸ್ ಆರ್ ಗ್ರೋನ್ ಇನ್ ದಿ ಕಲ್ಚರ್ ಮೀಡಿಯಂ. ಸೊ ಕಲ್ಚರ್ ಮೀಡಿಯಂ ಅಲ್ಲಿ ಬೆಳೆಸೋದು, ದಟ್ ಈಸ್ ಆಕ್ಚುಲಿ ದ ಬಿ. ಗೊತ್ತಾಯ್ತಾ ಆನ್ಸರ್? ನೆಕ್ಸ್ಟ್, ಇಂಟ್ರಡಕ್ಷನ್ ಆಫ್ ದಿ ಫಂಕ್ಷನಲ್ ADA cDNA ಇನ್ ಟು ದಿ ಲಿಂಫೋಸೈಟ್. ಈಗ ಗೊತ್ತಿದೆ ಅದು. ಈಗ ಇದಾದ ಮೇಲೆ ಏನ್ ಮಾಡ್ತೀವಿ ನಾವು, ಈ ಕಾಂಪ್ಲಿಮೆಂಟರಿ DNA ಅಂದ್ರೆ ಲ್ಯಾಬೊರೇಟರಿಯಲ್ಲಿ ತಯಾರಿಸಿರುವಂತಹ ಒಂದು DNA, ಆರ್ಟಿಫಿಷಿಯಲ್ DNA, ಕಾಂಪ್ಲಿಮೆಂಟರಿ DNA, ಅದು ADA ಅನ್ನು ಉತ್ಪತ್ತಿ ಮಾಡ್ತದೆ, ಆ ಎನ್ಸೈಮ್ ಅನ್ನು ಉತ್ಪತ್ತಿ ಮಾಡ್ತದೆ. ಸೊ ADA cDNA ಅಂತ ಕರಿತೀವಿ ನಾವು. ಅದನ್ನ ಈಗ ಇಲ್ಲಿಗೆ ಇಂಟ್ರೊಡ್ಯೂಸ್ ಮಾಡಿದ್ವಿ. ಎಲ್ಲಾ ಲಿಂಫೋಸೈಟ್ಸ್ ಗಳಿಗೆ ನಾವು ಜೆನೆಟಿಕ್ ಎಂಜಿನಿಯರಿಂಗ್ ಟೆಕ್ನಾಲಜಿ ಮುಖಾಂತರ ಇಂಟ್ರೊಡ್ಯೂಸ್ ಮಾಡಿದ್ವಿ. ಕರೆಕ್ಟಾ? ಓಕೆ. ನಂತರ ಏನ್ ಮಾಡ್ಬೇಕು, ಈಗ ಪೇಷಂಟ್ ಬಾಡಿಗೆ ನಾವು ಅದನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಅದು ಡಿ ಸ್ಟೆಪ್. ಅದು ಅಂದ್ರೆ ಇನ್ಫ್ಯೂಷನ್ ಆಫ್ ಜೆನೆಟಿಕಲಿ ಎಂಜಿನಿಯರ್ಡ್ ಲಿಂಫೋಸೈಟ್ಸ್ ಇಂಟು ದ ಪೇಷಂಟ್ ಬಾಡಿ. ನೆನ್ಪಿಟ್ಕೊಳ್ಳಿ ಇಷ್ಟೇ ವಿಷಯ, ಈ ಸ್ಟೆಪ್ಗಳನ್ನ ನೆನ್ಪಿಟ್ಕೊಳ್ಳಿ. ಜೀನ್ ಥೆರಪಿ ಯಾವ ತರ ಮಾಡ್ತಾರೆ, ಫಸ್ಟ್ ಲಿಂಫೋಸೈಟ್ಸ್ ಅನ್ನು ಹೊರಗೆ ತೆಗಿಬೇಕಾಗ್ತದೆ, ನಂತರ ADA cDNA ಅನ್ನ ಈ ಲಿಂಫೋಸೈಟ್ಸ್ ಗಳಿಗೆ ಇಂಟ್ರೊಡ್ಯೂಸ್ ಮಾಡಬೇಕಾಗ್ತದೆ. ಅದಕ್ಕಿಂತ ಮುಂಚೆ ಕಲ್ಚರ್ ಮೀಡಿಯಂ ಅಲ್ಲಿ ನೀವು ಈ ಸೆಲ್ಸ್ ಗಳನ್ನ ಗ್ರೋ ಮಾಡಬೇಕಾಗ್ತದೆ, ಅದರ್ವೈಸ್ ಇಟ್ ವಿಲ್ ಡೈ. ಆಮೇಲೆ ಏನಿದೆ, ಎಲ್ಲ ಜೆನೆಟಿಕಲ್ ಎಂಜಿನಿಯರಿಂಗ್ ಮುಖಾಂತರ ADA cDNA ಹಾಕಿದ ಮೇಲೆ ನೀವು ಇನ್ಫ್ಯೂಷನ್ ಮಾಡಬೇಕು ಬ್ಯಾಕ್ ಟು ದ ಬಾಡಿ ಆಫ್ ದ ಪೇಷಂಟ್. ಇದಕ್ಕೆ ನಾವು ಜೀನ್ ಥೆರಪಿ ಅಂತ ಕರಿತೀವಿ. ಸೊ ಕಂಪ್ಲೀಟ್ ದ ಮಿಸ್ಸಿಂಗ್ ಸ್ಟೆಪ್ಸ್ ಬಿ ಅಂಡ್ ಡಿ. ಬಿ ಗೊತ್ತಾಯ್ತು, ಡಿನೂ ಗೊತ್ತಾಯ್ತು. ನೆನ್ಪಿಟ್ಕೊಳ್ಳಿ. ಐಡೆಂಟಿಫೈ ದ ಡಿಸೀಸ್ ಟು ಬಿ ಕ್ಯೂರ್ಡ್. ಯಾವ ಡಿಸೀಸ್ ಅನ್ನು ನಾವು ಕ್ಯೂರ್ ಮಾಡಬೇಕು? ADA ಡೆಫಿಷಿಯನ್ಸಿ ಆದ್ರೆ ನಮಗೆ ಬರುವಂತಹ ಡಿಸೀಸ್ ಸಿವಿಯರ್ ಕಂಬೈನ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್, ಸಿಡ್ ಅಂತ ಕರಿತೀವಿ. ಕೆಲವು ಸಲ ಎಕ್ಸ್ಪ್ಯಾಂಡ್ ಅಂತ ಕೊಡ್ಬೋದು. ವೈ ದ ಅಬೋವ್ ಮೆಥಡ್ ಈಸ್ ನಾಟ್ ಎ ಕಂಪ್ಲೀಟ್ ಸೊಲ್ಯೂಷನ್ ಟು ದ ಪ್ರಾಬ್ಲಮ್. ಯಾಕೆ ಇದು ಕಂಪ್ಲೀಟ್ ಸೊಲ್ಯೂಷನ್ ಅಲ್ಲ? ಯಾಕೆ ಅಂತ ಹೇಳಿದ್ರೆ ಈ ಲಿಂಫೋಸೈಟ್ಸ್ ಗಳು ಏನಿದೆ ಅದರ ಲೈಫ್ ಸ್ಪ್ಯಾನ್ ತಗೊಂಡ್ರೆ, ಬಿಕಾಸ್ ಇಟ್ಸ್ ಎ ಟೈಪ್ ಆಫ್ WBC, ನಮಗೆ ಗೊತ್ತಿದೆ 2 ವಾರ 14 days ಮಾತ್ರ. ಅಂದ್ರೆ ದೀಸ್ ಸೆಲ್ಸ್ ಆರ್ ನಾಟ್ ಇಮ್ಮಾರ್ಟಲ್, ದೀಸ್ ಸೆಲ್ಸ್ ಆರ್ ನಾಟ್
ಇಮ್ಮೋರ್ಟಲ್. ಸೊ ಪಿರಿಯಾಡಿಕ್ ಜೀನ್ ಥೆರಪಿ ಮಾಡಲೇಬೇಕಾಗ್ತದೆ. 14-15 ದಿನ ಆದ್ಮೇಲೆ ಪುನಃ ಲಿಂಫೋಸೈಟ್ ತೆಗಿಬೇಕು, ಈ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಬೇಕು, ಪುನಃ ಪೇಷಂಟ್ ಗೆ ಹಾಕಬೇಕು, ಪುನಃ 14 ದಿನ ಆದ್ಮೇಲೆ ಪುನಃ ಇದೇ ತರ ಮಾಡಬೇಕು. ಇಟ್ಸ್ ನಾಟ್ ಆಕ್ಚುಲಿ ಏನು ಒಂದು ಕಂಪ್ಲೀಟ್ ಸೊಲ್ಯೂಷನ್ ಜೀನ್ ಥೆರಪಿ, ಬಟ್ ಪೇಷಂಟ್ ಸಾಯದ ಹಾಗೆ ನಾವು ನೋಡ್ಕೋಬಹುದು. ಸೈಂಟಿಸ್ಟ್ ಹ್ಯಾವ್ ಡೆವಲಪ್ಡ್ ಎ ಮೆಥಡ್ ಟು ಕ್ಯೂರ್ ದಿಸ್ ಪ್ರಾಬ್ಲಮ್ ಪರ್ಮನೆಂಟ್ಲಿ. ಹೌ ಪರ್ಮನೆಂಟ್ ಆಗಿ ನೀವು ಮಾಡಬೇಕು ಅಂತ ಹೇಳಿದ್ರೆ ಎಂಬ್ರಿಯೋ ಸ್ಟೇಜ್ ನಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಅಲ್ಲಿ ಆ ಪೇಷಂಟ್ ಗೆ ADA ಡೆಫಿಷಿಯನ್ಸಿ ಇದೆ, ಆ ಪೇಷಂಟ್ ಆ ಒಂದು ಎಂಬ್ರಿಯೋ ಏನಿದೆ ಸಿಡ್ ಅಂತ ಹೇಳುವಂತ ಡಿಸೀಸ್ ಇದೆ ಅದರಲ್ಲಿ ಅಂತ ಗೊತ್ತಾದ್ರೆ ಮಾತ್ರ ಏನ್ ಮಾಡ್ಬೋದು ನೀವು ಒಂದು ಆ ಒಂದು ಎಂಬ್ರಿಯೋದಲ್ಲಿರುವಂತ ಸೆಲ್ಸ್ ಗಳಿಗೆ ನಾವೇನ್ ಕರಿತೀವಿ ಸ್ಟೆಮ್ ಸೆಲ್ಸ್. ಈ ಸ್ಟೆಮ್ ಸೆಲ್ಸ್ ಗಳಿಗೆ ನಾವು ಯಾಕೆ ADA CDA ಅನ್ನು ಹಾಕಬಾರ್ದು? ಯಾಕಂದ್ರೆ ಈ ಸ್ಟೆಮ್ ಸೆಲ್ಸ್ ಗಳೇ ಅಲ್ಲ ನಮ್ಮ ಎಂಟೈರ್ ಬಾಡಿಯನ್ನು ಮಾಡುವಂತದ್ದು. ಸೊ ನಥಿಂಗ್ ಬಟ್ ಇಂಟ್ರೊಡಕ್ಷನ್ ಆಫ್ ADA CDA ಇಂಟು ದ ಸ್ಟೆಮ್ ಸೆಲ್ಸ್. ಸ್ಟೆಮ್ ಸೆಲ್ಸ್ ಅಂತ ಹೇಳಿದ್ರೆ ಎಂಬ್ರಿಯೋನಿಕ್ ಡೆವಲಪ್ಮೆಂಟ್ ಅಲ್ಲಿರುವಂತಹ ಎಂಬ್ರಿಯೋನಿಕ್ ಸೆಲ್ಸ್. ಇಂಟ್ರೊಡಕ್ಷನ್ ಆಫ್ ADA CDA ಇಂಟು ದಿ ಎಂಬ್ರಿಯೋನಿಕ್ cells will actually give us a permanent solution. ಇಷ್ಟೇ ವಿಷಯ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟರ್ ಇಂದ ತೆಗೆದಿರುವಂತಹ ಕ್ವಶನ್ಗಳು. ಹೌ ಡು ದ ಕೆರ್ನಲ್ ಅಂಡ್ ಕೋಕೋನಟ್ ವಾಟರ್ ಡಿಫರ್? ಈ ಕೋಕೋನಟ್ ಅನ್ನು ನಾವು ತಗೊಂಡ್ರೆ ಒಳಗಡೆ ನಮಗೆ ಒಂದು ವೈಟ್ ಕಲರ್ದು ಸ್ಟ್ರಕ್ಚರ್ ಇದೆ ಅಲ್ಲ, ನಾವು ಅದಕ್ಕೆ ಕೆರ್ನಲ್ ಅಂತ ಕರಿತೀವಿ. ಒಳಗಡೆ ಇರುವಂತಹ ವಾಟರ್ಗೆ ನಾವು ಅಂದ್ರೆ ಕೋಕೋನಟ್ ವಾಟರ್ ಅಲ್ವಾ, ಸೊ ಅದು ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದೆ. ಅಂದ್ರೆ ಯಾವ ರೀತಿಯಲ್ಲಿ ಕೋಕೋನಟ್ ವಾಟರ್ ಇಸ್ ಡಿಫರೆಂಟ್ ಫ್ರಮ್ ಕೆರ್ನಲ್. ಈಗ ನಮಗೆ ಗೊತ್ತಿದೆ ಇದು ಎಂಬ್ರಿಯೋ ಸ್ಯಾಕ್, ಇದ್ರ ಒಳಗಡೆ ಏನಿದೆ 2 ಸಿನರ್ಜಿಡ್ಸ್ ಇರುತ್ತೆ, ಒಳಗಡೆ ಫಿಲಿಫಾರ್ಮ್ ಅಪರೇಟಸ್ ಇರುತ್ತೆ, ಪೋಲಾರ್ ನ್ಯೂಕ್ಲಿಯೈ, 3 ಆಂಟಿಪೋಡಾಲ್ಸ್. ಈಗ ಪೋಲನ್ ಟ್ಯೂಬ್, ದಿಸ್ ಇಸ್ ಮೈಕ್ರೋಪೈಲರ್ ರೀಜನ್, ದಿಸ್ ಇಸ್ ಚಲಾಸಲ್. ಈಗ ಪೋಲನ್ ಟ್ಯೂಬ್ ಒಳಗೆ ಬಂದಿದೆ, ಫಿಲಿಫಾರ್ಮ್ ಅಪರೇಟಸ್ 2 ಮೇಲ್ ಗ್ಯಾಮೆಟ್ಸ್ ಅನ್ನು ಒಳಗೆ ಬಿಡುತ್ತೆ. ಒಂದು ಮೇಲ್ ಗ್ಯಾಮೆಟ್ ಈ ಎಕ್ಸೆಲ್ ಏನಿದೆ ಅದಕ್ಕೆ ಫ್ಯೂಸ್ ಆಗ್ಬಿಟ್ಟು ಝೈಗೋಟ್ ಅನ್ನು ಉತ್ಪತ್ತಿ ಮಾಡುತ್ತೆ. ಝೈಗೋಟ್ ಏನಾಗ್ತದೆ ಎಂಬ್ರಿಯೋ ಆಗ್ತದೆ, ಕರೆಕ್ಟ್. ಬಟ್ ಕೊಕೊನಟ್ ವಾಟರ್ ನಲ್ಲಿರುವಂತಹ ಕೆರ್ನಲ್ ಮತ್ತೆ ಈ ಕೊಕೊನಟ್ ಅಲ್ಲಿರುವಂತಹ ಕೆರ್ನಲ್ ಮತ್ತೆ ಕೊಕೊನಟ್ ವಾಟರ್ ಇದಕ್ಕೆ ಸಂಬಂಧ ಇಲ್ಲ ಎಂಬ್ರಿಯೋಕ್ಕೆ. ಈಗ ನೆಕ್ಸ್ಟ್ ಇನ್ನೊಂದು ಮೇಲ್ ಗ್ಯಾಮೆಟ್ ಇಲ್ಲಿ ಹೋಗಿ ಫ್ಯೂಸ್ ಆಗುತ್ತೆ, ಇದಕ್ಕೆ ನಾವು ಟ್ರಿಪಲ್ ಫ್ಯೂಷನ್ ಅಂತ ಕರಿತೀವಿ. ಅವಾಗ ನಮಗೆ ಉತ್ಪತ್ತಿ ಆಗುವಂತಹ ಟ್ರಿಪ್ಲಾಯ್ಡ್ ಟಿಶ್ಯೂ ಏನು ಪೆನ್, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಇದು ನೆನ್ಪಿಟ್ಕೋಬೇಕು, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಅದು ಟ್ರಿಪ್ಲಾಯ್ಡ್ ಟಿಶ್ಯೂ. ಈ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಏನಾಗ್ತದೆ ಅಂತ ಹೇಳಿದ್ರೆ ಫ್ರೀ ನ್ಯೂಕ್ಲಿಯರ್ ಡಿವಿಷನ್ಗೆ ಒಳಗಾಗ್ತದೆ. ಬರೀ ನ್ಯೂಕ್ಲಿಯಸ್ ಮಾತ್ರ ಡಿವಿಷನ್ ಒಳಗಾಗ್ತದೆ. ಅವಾಗ ನಿಮಗೆ ಸಿಕ್ಕಾಬಟ್ಟೆ ನ್ಯೂಕ್ಲಿಯಗಳು ಉತ್ಪತ್ತಿ ಆಗ್ತದೆ. ಅದೇ ಕೊಕೊನಟ್ ವಾಟರ್. ಅಂದ್ರೆ ಕೊಕೊನಟ್ ವಾಟರ್ ಇಸ್ ನಥಿಂಗ್ ಬಟ್ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. ಫುಲ್ ಬರ್ದಿಟ್ಕೊಳ್ಳಿ, ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಬಿಕಾಸ್ ಆಫ್ ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಆಫ್ ದಿ ಪೆನ್. ಓಕೆ, ಅದು ಕೊಕೊನಟ್ ವಾಟರ್. ಆಮೇಲೆ ಇದೇ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಸೆಲ್ ವಾಲ್ ಗಳನ್ನು ಉತ್ಪತ್ತಿ ಮಾಡ್ಕೊಳ್ತದೆ, ಕವರ್ ಮಾಡ್ಕೊಳ್ತದೆ. ಆವಾಗ ನಮಗೆ ಸಿಗೋದು ಏನು ಅಂತ ಹೇಳಿದ್ರೆ ಸೆಲ್ಯುಲಾರ್ ಎಂಡೋಸ್ಪರ್ಮ್ ಅಲ್ವಾ. ಸೆಲ್ಯುಲಾರ್ ಎಂಡೋಸ್ಪರ್ಮ್ ಅಂದ್ರೆ ಯಾವುದು? ಕೆರ್ನಲ್. ಇಷ್ಟೇ. ಸೊ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಕೆರ್ನಲ್ ಅಂಡ್ ಕೊಕೊನಟ್ ವಾಟರ್? ಈ ಕೊಕೊನಟ್ ವಾಟರ್ ಇಸ್ ಫಾರ್ಮ್ಡ್ ಡ್ಯೂ ಟು ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್, ಅದೇ ಕೆರ್ನಲ್ ಆಗಿದ್ರೆ ಸೆಲ್ಯುಲಾರ್ ಎಂಡೋಸ್ಪರ್ಮ್. ಇಷ್ಟೇ ವಿಷಯ. ಈ ಒಂದು ಆರ್ಡರ್ ನ ನೋಡ್ಕೊಳ್ಳಿ. ವಾಟ್ ಈಸ್ ದ ಫೇಟ್ ಆಫ್ ದಿಸ್? ಕೆಲವು ಸಲ ನಿಮಗೆ ಈ ಎಂಬ್ರಿಯೋ ಸ್ಯಾಕ್ ಅಂದ್ರೆ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ಡಯಾಗ್ರಾಮ್ ಬಿಡ್ಸಿ ಅಂತ ಹೇಳಿದ್ರೆ ನೀವು ಹಿಂಗೆಲ್ಲ ಬಿಡಿಸಬೇಕಾಗ್ತದೆ. ಡಿಜೆನರೇಟಿಂಗ್ ಆಂಟಿಪೋಡಾಲ್ಸ್, ಇಲ್ಲಿ ನೀವು ಪೆನ್ ತೋರಿಸಬೇಕಾಗ್ತದೆ, ಅಥವಾ ನೀವು ಏನ್ ಹೇಳ್ಬೇಕಾಗ್ತದೆ ಅಂತ ಹೇಳಿದ್ರೆ ಎಂಡೋಸ್ಪರ್ಮ್ ಅಂತಲೂ ತೋರಿಸಬೇಕಾಗ್ತದೆ. ಆಮೇಲೆ ಇಲ್ಲಿ ಏನಿದೆ 2 ಸಿನರ್ಜಿಡ್ಸ್ ಆಲ್ಮೋಸ್ಟ್ ಹೋಗ್ತಾ ಇದೆ. ಇಲ್ಲಿ ಎಕ್ಸೆಲ್ ಅಂತ ಬರ್ಕೋಬೇಡಿ, ಇಲ್ಲಿ ನೀವೇನ್ ಬರೀಬೇಕು ಎಂಬ್ರಿಯೋ ಅಂತ ಬರೀಬೇಕು. ಆಫ್ಟರ್ ಫರ್ಟಿಲೈಸೇಷನ್ ಎಂಬ್ರಿಯೋ ಡೆವಲಪ್ಸ್ ಅಂತ ಬರೀಬೇಕು. ಇದೇನಿದೆ ಎಂಬ್ರಿಯೋ ಸ್ಯಾಕ್ ಫರ್ಟಿಲೈಸೇಷನ್ ಒಳಗಾದ ನಂತರ ಹೇಗಿರ್ತದೆ ಅಂತ ಹೇಳಿ. ಕೆಲವು ಸಲ ಏನಾಗ್ತದೆ ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಎ ಮೆಚ್ಯೂರ್ ಎಂಬ್ರಿಯೋ ಸ್ಯಾಕ್ ಅಂದ್ರೆ ಇದು ಆಫ್ಟರ್ ಫರ್ಟಿಲೈಸೇಷನ್ ಎಂಬ್ರಿಯೋ ಸ್ಯಾಕ್ ಅಲ್ವಾ. ಇದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಲ್ಲೇ ಇದೆ ಕ್ವಶನ್. ಈಗ ನೆಕ್ಸ್ಟ್ ಏನಿದೆ, ಸೀಡ್ಸ್ ಆಫ್ ಪೀ, ಗ್ರೌಂಡ್ ನಟ್, ಬೀನ್ಸ್ ಆರ್ ಕನ್ಸಿಡರ್ಡ್ ಆಸ್ ನಾನ್ ಆಲ್ಬ್ಯುಮಿನಸ್ ಸೀಡ್ಸ್. ವೈ ನಾನ್ ಆಲ್ಬ್ಯುಮಿನಸ್ ಅಂತ ಹೇಳಿದ್ರೆ ಆ ಒಂದು ಸೀಡ್ ನ ಒಳಗಡೆ ಏನಿದೆ ಎಂಬ್ರಿಯೋ ಇದೆ ಅಲ್ಲ, ಈ ಎಂಬ್ರಿಯೋ ಏನಿದೆ ಅದು ಎಂಡೋಸ್ಪರ್ಮ್ ಅನ್ನ ಕಂಪ್ಲೀಟ್ ಆಗಿ ಕನ್ಸ್ಯೂಮ್ ಮಾಡಿಬಿಡುತ್ತೆ. ಅಂದ್ರೆ ನಿಮಗೆ ಅಲ್ಲಿ ಬರೀ ಎಂಬ್ರಿಯೋ ಬಿಟ್ಟು ಎಂಡೋಸ್ಪರ್ಮ್ ಇರೋದೇ ಇಲ್ಲ. ಎಂಡೋಸ್ಪರ್ಮ್ ನ ಫಂಕ್ಷನ್ ಈ ಒಂದು ಡೆವಲಪಿಂಗ್ ಎಂಬ್ರಿಯೋ ಏನಿದೆ ಅದಕ್ಕೆ ಡೆವಲಪ್ಮೆಂಟ್ ಗೆ ಹೆಲ್ಪ್ ಮಾಡುವಂಥದ್ದು ಬೈ ಪ್ರೊವೈಡಿಂಗ್ ನರಿಶ್ಮೆಂಟ್. ಬರೀ ನಿಮಗೆ ಏನ್ ಸಿಗ್ತಾ ಇದೆ ಇಲ್ಲಿ ಎಂಬ್ರಿಯೋ ಮಾತ್ರ ಇದೆ, ಬಟ್ ನೋ ಎಂಡೋಸ್ಪರ್ಮ್. ಅದಕ್ಕೆ ನಾವು ನಾನ್ ಆಲ್ಬ್ಯುಮಿನಸ್ ಅಂತ ಕರೆಯೋದು. ಅದನ್ನ ನೀವು ಬರೆದ್ರಾಯ್ತು. ಅಂದ್ರೆ ಇನ್ ದ ಸೀಡ್ಸ್ ಆಫ್ ಪೀ, ಗ್ರೌಂಡ್ ನಟ್ ಅಂಡ್ ಬೀನ್ಸ್, the endosperm is completely consumed by the developing embryo and there won't be any endosperm in the seed. Hence it is
ಕನ್ಸಿಡರ್ಡ್ ಆಸ್ ನಾನ್ ಆಲ್ಬ್ಯುಮಿನಸ್ ಸೀಡ್ಸ್ ಅಂತ ಬರೀಬೇಕು 1 ಮಾರ್ಕಿಗೆ. ಹೌ ಈಸ್ ಇಟ್ ಪಾಸಿಬಲ್ ಇನ್ ಪ್ಲಾಂಟ್ಸ್ ಲೈಕ್ ಆಕ್ಸಾಲಿಸ್ ವಯಲಾ, ಇನ್ನೊಂದು ಕಾಮಲಿನ ಅಂತ ಆಡ್ ಮಾಡ್ಕೊಳ್ಳಿ, ಟು ಪ್ರೊಡ್ಯೂಸ್ ಅಶೂರ್ಡ್ ಸೀಡ್ ಸೆಟ್ ಈವನ್ ಇನ್ ದ ಆಬ್ಸೆನ್ಸ್ ಆಫ್ ಪಾಲಿನೇಟರ್ಸ್ ಅಂತ. ಇದು ಪಾಲಿನೇಷನ್ ಕಾನ್ಸೆಪ್ಟ್ ಇಂದ ತೆಗೆದಿರುವಂತ ಕ್ವಶನ್. ಈಗ ನಾನು ಇಲ್ಲೇ ಸುಮ್ಮನೆ ಸಣ್ಣ ಜಾಗ ಮಾಡ್ಕೊಂಡು ಹೇಳ್ತೇನೆ ನೋಡಿ. ಈ ಆಕ್ಸಾಲಿಸ್ ವಯಲಾ ಕಾಮಲಿನ ಅಂತ ಹೇಳುವಂಥದ್ದು 2 ತರವಾದಂತ ಫ್ಲವರ್ಸ್ ಅನ್ನು ಉತ್ಪತ್ತಿ ಮಾಡ್ತದೆ. ಒಂದು ಫ್ಲವರ್ ಏನಿದೆ ಓಪನ್ ಫ್ಲವರ್ಸ್, ಇದಕ್ಕೆ ನಾವು ಚಾಸ್ಮೋಗ್ಯಾಮಸ್ ಅಂತ ಕರಿತೀವಿ. ಕೆಳಭಾಗದಲ್ಲಿ ಕ್ಲೋಸ್ಡ್ ಫ್ಲವರ್ಸ್, ಇದಕ್ಕೆ ನಾವು ಕ್ಲಿಸ್ಟೋಗ್ಯಾಮಸ್ ಅಂತ ಕರಿತೀವಿ. ಸೊ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಇರೋದ್ರಿಂದ ಅಶೂಡ್ ಸೀಡ್ ಸೆಟ್ ಬಂದೇ ಬರ್ತದೆ. ಯಾಕೆ? ದೀಸ್ ಫ್ಲವರ್ಸ್ ಡು ನಾಟ್ ಓಪನ್ ಎಟ್ ಆಲ್ ಅಂಡ್ ದೇ ಡು ನಾಟ್ ಇವನ್ ಆಕ್ಚುಲಿ ಅಲೋ ಫಾರ್ ಕ್ರಾಸ್ ಪಾಲಿನೇಷನ್. ಯಾಕೆ? ಒಳಗಡೆ ಆಂಥರ್ ಅಂಡ್ ಸ್ಟಿಗ್ಮಾ ಏನಿದೆ, ದೇ ಲೈ ವೆರಿ ಕ್ಲೋಸ್ ಟು ಈಚ್ ಅದರ್. ಇಷ್ಟು ಪಾಯಿಂಟ್ ಅಂತ ಬರೆದ್ರೆ ಆಯ್ತು, ವೆರಿ ಸಿಂಪಲ್ ಇದು, ಗೊತ್ತಾಯ್ತಾ? ಸೊ ಈ ಆಕ್ಸಾಲಿಸ್ ವಯಲಾದಲ್ಲಿ ಅಶೂಡ್ ಸೀಡ್ ಸೆಟ್ ಈಸ್ 100%, ಅಂದ್ರೆ ಪಾಲಿನೇಷನ್ ಆಗೇ ಆಗ್ತದೆ. ದೇ ಡು ನಾಟ್ ಡಿಪೆಂಡ್ ಆನ್ ಕ್ರಾಸ್ ಪಾಲಿನೇಷನ್. ಇಲ್ಲಿ ಆದ್ರೆ ಕ್ರಾಸ್ ಪಾಲಿನೇಷನ್ ಆಗ್ಬಹುದು, ಪಾಲಿನೇಷನ್ ಆಗದೇನೂ ಇರಬಹುದು. ಯಾಕೆ? ಓಪನ್ ಫ್ಲವರ್ಸ್ ಅದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಚಾಪ್ಟರ್ ಇಂದ ತೆಗೆದಿರುವಂತಹ ಒಂದು ಕ್ವಶನ್. ಹೌ ಡಸ್ ಮೆಂಡೆಲಿಯನ್ ಡಿಸಾರ್ಡರ್ ಡಿಫರ್ ಫ್ರಮ್ ಕ್ರೋಮೋಸೋಮಲ್ ಡಿಸಾರ್ಡರ್? ಸೊ ಮೆಂಡೆಲಿಯನ್ ಡಿಸಾರ್ಡರ್ ಇಸ್ ಮೈನ್ಲಿ ಬಿಕಾಸ್ ಆಫ್ ಜೀನ್ ಮ್ಯೂಟೇಷನ್ಸ್ ಅಲ್ವಾ. ನಾನು ಇಲ್ಲಿ GM ಅಂತ ಬರ್ಕೋತೀನಿ. ಫಾರ್ ಎಕ್ಸಾಂಪಲ್ ಪಾಯಿಂಟ್ ಮ್ಯೂಟೇಷನ್ ವಿತ್ ಇನ್ ಎ ಸಿಂಗಲ್ ಕ್ರೋಮೋಸೋಮ್. ಒಂದು ಕ್ರೋಮೋಸೋಮ್ ಒಳಗಡೆ ಜೀನ್ ಏನಾದ್ರೂ ಮ್ಯೂಟೇಷನ್ ಆದ್ರೆ ನಮಗೆ ಬರುವಂತದ್ದು ಮೆಂಡೆಲಿಯನ್ ಡಿಸೀಸಸ್. ನೆನಪು ಯಾವ್ದು ಎಕ್ಸಾಂಪಲ್ಸ್ ಅಂತ ಕೇಳಿದ್ರೆ ಸಿಕಲ್ ಸೆಲ್ ಅನಿಮಿಯಾ, ಸಿಸ್ಟಿಕ್ ಫೈಬ್ರೋಸಿಸ್, ಥಾಲಸೆಮಿಯಾ, ಫಿನಲ್ ಕಟೆನೂರಿಯಾ, ಕಲರ್ ಬ್ಲೈಂಡ್ನೆಸ್, ಮತ್ತೆ ಯಾವ್ದಿದೆ ಮಯೋಟೋನಿಕ್ ಡಿಸ್ಟ್ರೋಫಿ ಇದೆ, ಮತ್ತೆ ಹಿಮೋಫಿಲಿಯಾ, ಇದೆಲ್ಲ ಮೆಂಡೆಲಿಯನ್ ಡಿಸಾರ್ಡರ್ಸ್. ಹೌ ಇಟ್ ಇಸ್ ಡಿಫರೆಂಟ್ ಫ್ರಮ್ ಕ್ರೋಮೋಸೋಮಲ್ ಡಿಸಾರ್ಡರ್? ಕ್ರೋಮೋಸೋಮಲ್ ಡಿಸಾರ್ಡರ್ ಅಂತ ಹೇಳಿದ್ರೆ ಈ ಅನಪ್ಲಾಯ್ಡಿ ಪಾಲಿಪ್ಲಾಯ್ಡಿ, ಅಂದ್ರೆ ನಾರ್ಮಲಿ ಒಂದು ಸೆಲ್ ನಲ್ಲಿ 46 ಕ್ರೋಮೋಸೋಮ್ ಇರಬೇಕು. ಈಗ 47 ಇತ್ತು ಅಥವಾ 45 ಇದೆ ಅಂತ ಹೇಳಿದ್ರೆ ಅನಪ್ಲಾಯ್ಡಿ ಆಗಿದೆ. ಇದು ಹೈಪರ್ ಅನಪ್ಲಾಯ್ಡಿ, ಇದು ಹೈಪೋ ಅನಪ್ಲಾಯ್ಡಿ, ಕರೆಕ್ಟ್? ಈಗ ಹೈಪರ್ ಅನಪ್ಲಾಯ್ಡಿಗೆ ಎಕ್ಸಾಂಪಲ್ ನಾವು ನೋಡೋದಾದ್ರೆ, ಅಂದ್ರೆ ಇದು ಮೈನ್ಲಿ ಬಿಕಾಸ್ ಆಫ್ ಕ್ರೋಮೋಸೋಮಲ್ ಅಬರೇಷನ್, ಅನಪ್ಲಾಯ್ಡಿ ಕ್ರೋಮೋಸೋಮಲ್ ಡಿಸೀಸ್. ಅದೇ ಡಿಫರೆನ್ಸ್ ಅನ್ನು ಬರೀಬೇಕು ನೀವು. ಇಲ್ಲಿ ಈಗ ಹೈಪರ್ ಅನಪ್ಲಾಯ್ಡಿಗೆ ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ರೆ ಕ್ಲೆನ್ಫೆಲ್ಟರ್ಸ್ ಸಿಂಡ್ರೋಮ್. ಯಾವ ತರದ್ದು? ಇದು ಆಟೋಸೋಮಲ್ ಹೈಪರ್ ಅನಪ್ಲಾಯ್ಡಿಯಾ ಅಥವಾ ಆಲೋಸೋಮಲ್ ಹೈಪರ್ ಅನಪ್ಲಾಯ್ಡಿಯಾ? ಕ್ಲೆನ್ಫೆಲ್ಟರ್ ಸಿಂಡ್ರೋಮ್ ಆಲೋಸೋಮಲ್ ಹೈಪರ್ ಅನಪ್ಲಾಯ್ಡಿ, ನೆನ್ಪಿಟ್ಕೊಳ್ಳಿ. ಆಟೋಸೋಮಲ್ ಹೈಪರ್ ಅನಪ್ಲಾಯ್ಡಿಗೆ ಒಂದು ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ರೆ ಆಟೋಸೋಮಲ್ ಹೈಪರ್ ಅನಪ್ಲಾಯ್ಡಿಗೆ ಯಾವ್ದಿದೆ? ಡೌನ್ ಸಿಂಡ್ರೋಮ್ ಇದೆ ಅಲ್ಲ, ಕರೆಕ್ಟ್, ಡೌನ್ ಸಿಂಡ್ರೋಮ್ ಇದೆ. ಓಕೆ, ಇದು ಯಾವುದು? ಈ ಹೈಪರ್ ಅನಪ್ಲಾಯ್ಡಿ, ಹೈಪೋ ಅನಪ್ಲಾಯ್ಡಿ ಅಲ್ವಾ? ಇದು ಹೈಪೋ ಅನಪ್ಲಾಯ್ಡಿ. ಓಕೆ, ಹೈಪೋ ಅನಪ್ಲಾಯ್ಡಿ ಒಂದು ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ರೆ ನಿಮಗೆ ಆಲೋಸೋಮಲ್ ಹೈಪೋ ಅನಪ್ಲಾಯ್ಡಿ NCERT ಅಲ್ಲಿ ಕೊಟ್ಟಿದ್ದಾರೆ, ಅದು ಟರ್ನರ್ಸ್ ಸಿಂಡ್ರೋಮ್. ನೆನ್ಪಿಟ್ಕೊಳ್ಳಿ, ಇಲ್ಲಿಗೆ ಮುಗಿತ್ತು. ಕ್ಯಾರಿಯೋಟೈಪ್ ಅನ್ನು ನೆನ್ಪಿಟ್ಕೋಬೇಕು. ಕ್ಲೆನ್ಫೆಲ್ಟರ್ ಸಿಂಡ್ರೋಮ್ ಆದ್ರೆ ನೀವೇನ್ ಬರೀತೀರಿ? 47,XXY, ಆಯ್ತಾ? ಇಷ್ಟೇ ಬರ್ಕೊಳ್ಳಿ. ಈಗ ಡೌನ್ ಸಿಂಡ್ರೋಮ್ ಆದ್ರೆ ಡೌನ್ ಸಿಂಡ್ರೋಮ್ಗೆ ಏನ್ ಬರೀತೀರಿ? ಟ್ರೈಸೋಮಿ 21 ಅಂತ ಬರೀಬೇಕು. ಓಕೆ, ಟರ್ನರ್ ಸಿಂಡ್ರೋಮ್ ಆದ್ರೆ ಏನ್ ಬರೀತೀರಿ? 45,X0, ಇಷ್ಟೇ. ಓಕೆ, ಈಗ ಏನಿದೆ ನೆಕ್ಸ್ಟ್ ಕ್ವಶನ್ ನೋಡಿ. ನೇಮ್ ಎನಿ 2 ಕ್ರೋಮೋಸೋಮಲ್ ಅಬರೇಷನ್ ಅಸೋಸಿಯೇಟೆಡ್ ಡಿಸಾರ್ಡರ್ಸ್. ಕ್ರೋಮೋಸೋಮಲ್ ಅಬರೇಷನ್ ಆದ್ರೆ ಇದೆ, ನಾನೀಗ ಆಲ್ರೆಡಿ ಹೇಳಿದ್ದೇನಲ್ಲ, ನೀವು 3 ಇದೆ NCERT ಅಲ್ಲಿ, 2 ಯಾವ್ದಾದ್ರು ಬರೀರಿ. ಓಕೆ, ಲಿಸ್ಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಡಿಸಾರ್ಡರ್ಸ್ ಮೆನ್ಷನ್ಡ್ ಅಬೌವ್ ದಟ್ ಹೆಲ್ಪ್ ಇನ್ ದೇರ್ ಡಯಾಗ್ನೋಸಿಸ್. ನೀವು ಔಟ್ ಆಫ್ 3 ಅಲ್ಲಿ 1 ತಗೊಳ್ಳಿ, ಯಾಕಂದ್ರೆ 2 ಮಾರ್ಕಿಗೆ ಕೊಟ್ಟಿರೋದ್ರಿಂದ 1 ತಗೊಳ್ಳಿ. ಫಾರ್ ಎಕ್ಸಾಂಪಲ್ ನಾನೀಗ ಟರ್ನರ್ ಸಿಂಡ್ರೋಮ್ದು ಈಗ ಸಿಂಪ್ಟಮ್ಸ್ ತಗೊಂಡ್ರೆ ಏನಿದೆ? ಸ್ಟರೈಲ್ ಫೀಮೇಲ್ಸ್ ಇರ್ತಾರೆ, ರೂಡಿಮೆಂಟರಿ ಓವರೀಸ್, ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಆರ್ ಆಬ್ಸೆಂಟ್, ಈ ತರ ಬರ್ಕೊಳ್ಬಹುದು. ಈಗ ಕ್ಲೆನ್ಫೆಲ್ಟರ್ ಸಿಂಡ್ರೋಮ್ ಬರೆಯೋದಾದ್ರೆ ಸ್ಟರೈಲ್ ಮೇಲ್ಸ್ ಅಂತ ಬರೀಬಹುದು. ಮತ್ತೆ ಗೈನಕೋಮ್ಯಾಸ್ಟಿಯಾ ಅಂದ್ರೆ ಪ್ರೆಸೆನ್ಸ್ ಆಫ್ ಬ್ರೆಸ್ಟ್ ಮೇಲ್ಸ್ ನಲ್ಲಿ ಗೈನಕೋಮ್ಯಾಸ್ಟಿಯಾ ಅಂತ ನೆನ್ಪಿಟ್ಕೊಳ್ಳಿ, ಕ್ಲೆನ್ಫೆಲ್ಟರ್ ಸಿಂಡ್ರೋಮ್. ಈಗ ಡೌನ್ ಸಿಂಡ್ರೋಮ್ ಆದ್ರೆ ಒಂದು ಸ್ಮಾಲ್ ರೌಂಡ್ ಹೆಡ್, ಆಮೇಲೆ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ ಒಂದು ಪಾಮ್ ಇರುತ್ತೆ ವಿತ್ ಪಾಮ್ ಕ್ರೀಸ್, ಇದೆಲ್ಲ ನೀವು ಬರಿಬೇಕಾಗ್ತದೆ. ಓಕೆ, ಅದು ಡೌನ್ ಸಿಂಡ್ರೋಮ್. ಓಕೆ, ಸೊ ಈ ಒಂದು ಚಾಪ್ಟರ್ ಇಂದ ನೋಡೋದಾದ್ರೆ ಈ ಒಂದು ಲಾಸ್ಟ್ ಏನಿದೆ ಕ್ರೋಮೋಸೋಮಲ್ ಡಿಸೀಸಸ್ ಮತ್ತೆ ಜೆನೆಟಿಕ್ ಮೆಂಡೆಲಿಯನ್ ಡಿಸೀಸ್, ಬಹಳ ಇಂಪಾರ್ಟೆಂಟ್. ಇದು ಜೆನೆಟಿಕ್ ಡಿಸೀಸ್ ಅಲ್ಲಿ ಬರುವಂತದ್ದು. ಹೋಪ್ ಯು ಅಂಡರ್ಸ್ಟುಡ್. ಇದು ಏನಾಗ್ತದೆ? ಜೆನೆಟಿಕ್ ಜೀನ್ಸ್ ಮ್ಯೂಟೇಷನ್ ಇಂದ ಆಗುವಂತದ್ದು ಮೆಂಡೆಲಿಯನ್ ಡಿಸೀಸ್. ಕ್ರೋಮೋಸೋಮಲ್ ಅಬರೇಷನ್ ಆದ್ರೆ ಅದಕ್ಕೆ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಂತ ಕರೀತಾರೆ. ದಟ್ ಇಸ್ ಹೌ ದೇ ಡಿಫರೆನ್ಶಿಯೇಟ್, ಅಷ್ಟೇ, ಡಿಫರ್. ಓಕೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದು ಎವಲ್ಯೂಷನ್ ಚಾಪ್ಟರ್ ಇಂದ ಬಂದಿರುವಂತ ಕ್ವಶನ್. ನಿಮಗೆ ಡೈರೆಕ್ಟ್ ಆಗಿ ಹಾಟ್ಸ್ ಕ್ವಶನ್ ಎವಲ್ಯೂಷನ್ ಇಂದ ಬರಲ್ಲ, ಆದ್ರೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಕೇಳುವ ಚಾನ್ಸ್ ಇದೆ. ಸೊ ಇನ್ಕ್ಲೂಡ್ ಮಾಡಿದೀನಿ. ನೇಮ್ ದ ಥಿಯರಿ ಆಫ್ ಒರಿಜಿನ್ ಬೇಸ್ಡ್ ಆನ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. ಈ ಡಿಫರೆಂಟ್ ಥಿಯರೀಸ್ ಏನಿದೆ ನಿಮಗೆ ಇಂಟ್ರಡಕ್ಷನ್ ಪಾರ್ಟ್ ನಲ್ಲೇ ಬರುವಂತದ್ದು. ನೇಮ್ ದ ಥಿಯರಿ ವಿಚ್ ಅಟೆಂಪ್ಟ್ಸ್ ಟು ಎಕ್ಸ್ಪ್ಲೈನ್ ಒರಿಜಿನ್ ಆಫ್ ಯೂನಿವರ್ಸ್. ಯಾವುದು? ಬಿಗ್ ಬ್ಯಾಂಗ್ ಥಿಯರಿ. ಬಿಗ್ ಬ್ಯಾಂಗ್ ಥಿಯರಿ, ಇದು ಕ್ವಶನ್ ನಂಬರ್ 1 ಆನ್ಸರ್. ಯೂನಿಟ್ ಆಫ್ ಲೈಫ್
ಕಾಲ್ಡ್ ಸ್ಪೋರ್ಸ್ ಟ್ರಾನ್ಸ್ಫರ್ಡ್ ಟು ಡಿಫರೆಂಟ್ ಪ್ಲಾನೆಟ್ಸ್ ಇನ್ಕ್ಲೂಡಿಂಗ್ ಅರ್ತ್ ಅಂತ ಕೇಳಿದಾನೆ. ಯಾವುದು ಹೇಳಿದ್ರೆ ಥಿಯರಿ ಆಫ್ ಪ್ಯಾನ್ಸ್ಪರ್ಮಿಯಾ. ನೆನ್ಪಿಟ್ಕೊಳ್ಳಿ, ಈ ಯಾವುದೋ ಒಂದು ಔಟರ್ ಸ್ಪೇಸ್ ಇಂದ ಬರುವಂತ ಸ್ಪೋರ್ಸ್ ಗಳು ಜೀವಿಗಳಾಗಿ ಉತ್ಪತ್ತಿ ಆಯ್ತು ಅಂತ ಹೇಳುವಂತದ್ದೇ ಥಿಯರಿ ಆಫ್ ಪ್ಯಾನ್ಸ್ಪರ್ಮಿಯಾ. ಇದು ಅಕಾರ್ಡಿಂಗ್ ಟು ಗ್ರೀಕ್. ನೆಕ್ಸ್ಟ್, ಲೈಫ್ ಅರೋಸ್ ಫ್ರಮ್ ಡಿಕೇಯಿಂಗ್ ಮ್ಯಾಟರ್ ಲೈಕ್ ಸ್ಟ್ರಾ. ಯಾವುದು ಥಿಯರಿ ಆಫ್ ಸ್ಪಾಂಟೇನಿಯಸ್ ಜನರೇಷನ್. ಬರ್ದಿಟ್ಕೊಳ್ಳಿ, ಸ್ಪಾಂಟೇನಿಯಸ್ ಜನರೇಷನ್ ಅಂತ. ಯಾರಿದನ್ನ ಡಿಸ್ಅಪ್ರೂವ್ ಮಾಡ್ತಾರೆ? ಲೂಯಿಸ್ ಪ್ಯಾಶ್ಚರ್. ನೆನ್ಪಿಟ್ಕೊಳ್ಳಿ. ಫಸ್ಟ್ ಫಾರ್ಮ್ ಆಫ್ ಲೈಫ್ ಕುಡ್ ಹ್ಯಾವ್ ಕಮ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ನಾನ್ ಲಿವಿಂಗ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಅಂತ ಇನ್ನೊಂದಿದೆ ನೋಡಿ. ಫಸ್ಟ್ ಫಾರ್ಮ್ ಆಫ್ ಲೈಫ್ ಕುಡ್ ಹ್ಯಾವ್ ಕಮ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ನಾನ್ ಲಿವಿಂಗ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್. ಯಾವುದು ಅಂತ ಹೇಳಿದ್ರೆ ಇದು ಈ ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನ್. ಇಲ್ಲಿ ಬರ್ಕೋತೀನಿ. ಯಾರು ಪ್ರಪೋಸ್ ಮಾಡಿದ್ದು? ನೀವು ಹಿಂಗೆ ಬರೀರಿ, ಒಪಾರಿನ್ ಆಫ್ ರಷ್ಯಾ ಅಂಡ್ ಹ್ಯಾಲ್ಡೇನ್ ಆಫ್ ಇಂಗ್ಲೆಂಡ್. ಕನ್ಫ್ಯೂಷನ್ ಆದ್ರೆ ಈ ತರ ಕೋಡ್ ಇಟ್ಕೊಳ್ಳಿ, ಓರೆ ಅಂತ ಹೇಳಿ. ಒಪಾರಿನ್ ಆಫ್ ರಷ್ಯಾ, ಹ್ಯಾಲ್ಡೇನ್ ಆಫ್ ಇಂಗ್ಲೆಂಡ್ ಪ್ರಪೋಸ್ಡ್ ಕೆಮಿಕಲ್ ಎವಲ್ಯೂಷನ್. ಅಕಾರ್ಡಿಂಗ್ ಟು ದಟ್ ಏನಿದೆ, ಫಸ್ಟ್ ಫಾರ್ಮ್ ಆಫ್ ಲೈಫ್ ಕುಡ್ ಹ್ಯಾವ್ ಕಮ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ನಾನ್ ಲಿವಿಂಗ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್. The first form of life arose slowly from non-living molecules involving evolutionary process. Theory of biogenesis. Theory of biogenesis. ಈ ಫ್ರಾನ್ಸಿಸ್ಕೋ ರೆಡಿ ಅಂತ ಹೇಳೋನು ಪ್ರಪೋಸ್ ಮಾಡಿರೋದು ಥಿಯರಿ ಆಫ್ ಬಯೋಜೆನೆಸಿಸ್. ನೆನ್ಪಿಟ್ಕೊಳ್ಳಿ. ಸೊ ಈ 5 ಕ್ವಶನ್ಸ್ ಗಳಿಗೆ ಡೈರೆಕ್ಟ್ ಉತ್ತರ ಆಕ್ಚುಲಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಚಾಪ್ಟರ್ ಇಂದ ತೆಗೆದಿರುವಂತ ಒಂದು ಹಾಟ್ಸ್. ಮನೋಹರ್ is a sports person and he is very much particular about his performance. Recently, he was medically unfit and was not allowed to play the match. What went wrong and what do the sports persons do to enhance their performance? Mention the side effects. 3 marks. Actually, what went wrong? Adondu. What do the sports persons do to enhance their performance? Adondu. ಆಮೇಲೆ ಮೆನ್ಷನ್ ದ ಸೈಡ್ ಎಫೆಕ್ಟ್ಸ್. ಅದೊಂದು. ಟೋಟಲ್ ಆಗಿ ನೀವು 3 ಕ್ವಶನ್ಸ್ ಗಳಿಗೆ ಇಲ್ಲಿ ಉತ್ತರಿಸಬೇಕು. ಮನೋಹರ್ಗೆ ಯಾಕೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಮ್ಯಾಚ್ ಆಡ್ಲಿಕ್ಕೆ ಬಿಡ್ಲಿಲ್ಲ ಅಂತ ಹೇಳಿದ್ರೆ, ಮೇ ಬಿ ನಿಮಗೆ ಗೊತ್ತಿರಬಹುದು, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಥವಾ ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಒಂದು ಸ್ಪೋರ್ಟ್ಸ್ ಮ್ಯಾಚ್ ಆಗ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಏನ್ ಮಾಡ್ತಾರೆ, ಒಂದು ಬ್ಲಡ್ ಟೆಸ್ಟ್ ಅನ್ನ ಮಾಡ್ತಾರೆ. ಇನ್ ಕೇಸ್ ಏನಾದ್ರೂ ಅವರ ಬ್ಲಡ್ ನಲ್ಲಿ ಅನಬಾಲಿಕ್ ಸ್ಟೀರಾಯ್ಡ್ಸ್ ಅಥವಾ ಕೆಲವು ನಾರ್ಕೋಟಿಕ್ ಅನಲ್ಜಿಸಿಕ್ಸ್ ಅಥವಾ ಕೆಲವು ಸರ್ಟನ್ ಹಾರ್ಮೋನ್ಸ್ಗಳು, ಅಂದ್ರೆ ಹೊರಗಿಂದ ತಗೊಂಡಿರುವಂತಹ ಹಾರ್ಮೋನ್ಸ್ಗಳು ಏನಾದ್ರೂ ಪತ್ತೆ ಆದ್ರೆ ಅವಾಗ ಏನ್ ಮಾಡ್ತಾರೆ, ಅವನು ಮ್ಯಾಚ್ ಆಡೋದನ್ನ ಸ್ಟಾಪ್ ಮಾಡಿಬಿಡ್ತಾರೆ. ಮೇ ಬಿ ಫಸ್ಟ್ ಕ್ವಶನ್ಗೆ ವಾಟ್ ವೆಂಟ್ ರಾಂಗ್ ಅಂತಿದೆಯಲ್ಲ, ಅಂದ್ರೆ ಡಿಟೆಕ್ಷನ್ ಆಫ್, ಬರ್ಕೋತೀನಿ, ಡಿಟೆಕ್ಷನ್ ಆಫ್ ಸರ್ಟನ್ ಬ್ಯಾಂಡ್ ಡ್ರಗ್ಸ್ ಇನ್ ಬ್ಲಡ್ ಟೆಸ್ಟ್ ಅಂತ ನೀವು ಉತ್ತರ ಬರಿಬೇಕು. ಅರ್ಥ ಆಯ್ತಾ? ಅವನ ಬ್ಲಡ್ ಟೆಸ್ಟ್ ನಲ್ಲಿ ಕೆಲವು ನಾರ್ಕೋಟಿಕ್ ಡ್ರಗ್ಸ್ ಇತ್ತು, ಆಯ್ತಾ, ಅದು ಬ್ಯಾಂಡ್ ಕೆಲವು ಡ್ರಗ್ಸ್ಗಳು ಅದೇನಾಗಿದೆ ಅವನ ಬ್ಲಡ್ ನಲ್ಲಿ ಸಿಕ್ಕಿದೆ. ಅಥವಾ ನಾರ್ಕೋಟಿಕ್ ಡ್ರಗ್ಸ್ ಅಂತಲೂ ಬರಿಬಹುದು ಅಥವಾ ಕೆಮಿಕಲ್ಸ್ ಅಂತಲೂ ಕೂಡ ನೀವು ಬರಿಬಹುದು. ಓಕೆ, ಸರ್ಟನ್ ಬ್ಯಾಂಡ್ ಕೆಮಿಕಲ್ಸ್ ಅವನ ಬ್ಲಡ್ ಟೆಸ್ಟ್ ನಲ್ಲಿ ರಿಪೋರ್ಟ್ ಅಲ್ಲಿ ಬಂದಿತ್ತು. ಎರಡನೇದಾಗಿ, ವಾಟ್ ಡು ದ ಸ್ಪೋರ್ಟ್ಸ್ ಪರ್ಸನ್ಸ್ ಡೂ ಟು ಎನ್ಹಾನ್ಸ್ ದೇರ್ ಪರ್ಫಾರ್ಮೆನ್ಸ್? ಅವರ ಪರ್ಫಾರ್ಮೆನ್ಸ್ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಮಗೆ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಅಲ್ಲಿ ಮಸಲ್ ಸ್ಟ್ರೆಂತ್, ಓವರ್ ಆಲ್ ಮಸ್ಕ್ಯುಲರ್ ಸ್ಟ್ರೆಂತ್ ಜಾಸ್ತಿ ಇರಬೇಕು. ಜೊತೆಗೆ ಅಥ್ಲೆಟಿಸಮ್ ಕೂಡ ಜಾಸ್ತಿ ಇರಬೇಕು, ಅಂದ್ರೆ ಅಥ್ಲೆಟಿಕ್ ಪರ್ಫಾರ್ಮೆನ್ಸ್ ಜಾಸ್ತಿ ಆಗ್ಬೇಕಾದ್ರೆ. ಆಮೇಲೆ ಇನ್ನೊಂದು ನೋಡೋದಾದ್ರೆ ಅವನ ಎಂಟೈರ್ ಒಂದು ಅಗ್ರೆಸಿವ್ನೆಸ್ ಬಹಳ ಇಂಪಾರ್ಟೆಂಟ್. ಈ ಅಗ್ರೆಸಿವ್ನೆಸ್ ಕೂಡ ಜಾಸ್ತಿ ಇರಬೇಕು. ಈ 3 ಜಾಸ್ತಿ ಮಾಡ್ಲಿಕ್ಕೋಸ್ಕರ ಮೇ ಬಿ ಅವರು, ಅಂದ್ರೆ ಮನೋಹರ್ might have taken or consumed narcotic analgesics, ಕೆಲವು ಸ್ಟೀರಾಯ್ಡ್ಸ್ ಅನ್ನ ತಗೊಂಡಿರ್ಬೋದು, ಅನಾಬಾಲಿಕ್ ಸ್ಟೀರಾಯ್ಡ್ಸ್. ಇಲ್ಲೇ ಬರ್ಕೊಂಬಿಡೋಣ, ಅನಾಬಾಲಿಕ್ ಸ್ಟೀರಾಯ್ಡ್ಸ್ ಅನ್ನ ತಗೊಂಡಿರ್ಬೋದು, ಅಥವಾ ಮೇ ಬಿ ಅವನು ನಾರ್ಕೋಟಿಕ್ ಡ್ರಗ್ಸ್ ಗಳನ್ನ ತಗೊಂಡಿರಬಹುದು. ಕರೆಕ್ಟ್? ಅಥವಾ ಕೆಲವು ಸಲ ಏನಾಗ್ತದೆ, ಡೈಯೂರೆಟಿಕ್ ಹಾರ್ಮೋನ್ಸ್ ಗಳನ್ನ ಅಥವಾ ಡೈಯೂರೆಟಿಕ್ ಕೆಮಿಕಲ್ಸ್ ಅನ್ನ ತಗೊಂಡಿರ್ಬೋದು, ಅಥವಾ ಕೆಲವು ಸಲ ಏನಾಗ್ತದೆ, ಸರ್ಟನ್ ಹಾರ್ಮೋನ್ಸ್ ಗಳನ್ನ ತಗೊಂಡಿರ್ಬೋದು. ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ ನೀವು ಬರ್ಬೇಡಿ. ಮನೋಹರ್ ಮಸ್ಟ್ ಹ್ಯಾವ್ ಕನ್ಸ್ಯೂಮ್ಡ್, ಅಥವಾ ಸ್ಪೋರ್ಟ್ಸ್ ಪರ್ಸನ್ ನಾರ್ಮಲಿ ಕನ್ಸ್ಯೂಮ್ ಆಲ್ ದೀಸ್ ಥಿಂಗ್ಸ್ ಟು ಎನ್ಹಾನ್ಸ್ ದೇರ್ ಮಸ್ಕ್ಯುಲರ್ ಸ್ಟ್ರೆಂತ್ ಅಂಡ್ ಓವರ್ ಆಲ್ ಲೈಕ್ ಅಗ್ರೆಸಿವ್ನೆಸ್ ಅಂಡ್ ಆಲ್ಸೋ ಈ ಅಥ್ಲೆಟಿಸಮ್. ಇಷ್ಟನ್ನ ಬರೆದ್ರೆ ಸಾಕಾಗ್ತದೆ. ಇದು 1 ಮಾರ್ಕಿಗೆ. ಮತ್ತೆ ಇನ್ನೊಂದು, ವಾಟ್ ಆರ್ ದ ಸೈಡ್ ಎಫೆಕ್ಟ್ಸ್ ಅಂತ ಕೇಳ್ಬಿಟ್ಟಿದ್ದಾರೆ. ನಿಮಗೆ ಗೊತ್ತಿದೆ, ಈ ಅನಾಬಾಲಿಕ್ ಸ್ಟೀರಾಯ್ಡ್ಸ್ ಗಳನ್ನ ಕನ್ಸ್ಯೂಮ್ ಮಾಡೋದ್ರಲ್ಲಿ ಮೆನ್ ಆದ್ರೆ ನಿಮಗೆ ಅದನ್ನೇ ಬರೆದು ಬಿಡೋಣ. ನಾರ್ಮಲ್ ಏನಾಗ್ತದೆ, ಈ ಟೆಸ್ಟಿಕಲ್ಸ್ ಸೈಜ್ ರೆಡ್ಯೂಸ್ ಆಗ್ತದೆ. ಓಕೆ, ಒಂದು. ಮತ್ತೆ ಇನ್ನೊಂದು ಪಾಯಿಂಟ್ ಅನ್ನು ಬರ್ಕೊಳ್ಳೋಣ. ಏನಂತ ಹೇಳಿದ್ರೆ, ಸ್ಪರ್ಮ್ ಕೌಂಟ್ ಓವರ್ ಆಲ್ ಆಗಿ ಕಡಿಮೆ ಆಗ್ತಾ ಬರ್ತದೆ. ಸೊ ರೆಡ್ಯೂಸ್ಡ್ ಸ್ಪರ್ಮ್ ಕೌಂಟ್, ಅದನ್ನು ಬರೆದಿಟ್ಕೊಳ್ಳಿ. ಮತ್ತೆ
ಒಂದು ಅಗ್ರೆಸಿವ್ನೆಸ್ ಜಾಸ್ತಿ ಇರ್ತದೆ, ಲಿಬಿಡೋ ಅಂತ ಹೇಳ್ತೀವಿ, ತುಂಬಾ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿರ್ತಾರೆ. ಮತ್ತೆ ಇವನ್ ಅದು ಕ್ಯಾನ್ಸರ್ಗೂ ಕೂಡ ಕಾರಣ ಆಗ್ಬಹುದು. ಈ ತರ ಪಾಯಿಂಟ್ಸ್ ಅನ್ನ ನೀವು ಬರೆದ್ರೆ ನಿಮಗೆ ಅಲ್ಲಿ 1 ಮಾರ್ಕ್ ಬಂದ್ಬಿಡ್ತದೆ. ಎಲ್ಲ ಬರಿಬೇಕು ಅಂತಿಲ್ಲ, ನೀವು 1 ಪಾಯಿಂಟ್ ಅನ್ನ ಬರೆದ್ರು ಸಾಕಾಗ್ತದೆ. ಫಿಮೇಲ್ಸ್ ನಲ್ಲಿ ಕೆಲವು ಸಲ ಏನಾಗ್ತದೆ, ಈ ಫೇಸ್ ನಲ್ಲಿ ಹೇರ್ ಗ್ರೋತ್ ಆಗುವಂತ ಚಾನ್ಸಸ್ ಇದೆ, ಮತ್ತೆ ಇನ್ಫರ್ಟಿಲಿಟಿನೂ ಕೂಡ ಆಗಬಹುದು, ಬೋತ್ ಮೇಲ್ ಅಂಡ್ ಫಿಮೇಲ್ ನಲ್ಲಿ. ಈಗ ನೆಕ್ಸ್ಟ್ ನೋಡಿ, ಎ ಪರ್ಸನ್ ಇಸ್ ಕ್ಲೈಮ್ಡ್ ದಟ್ ಹಿ ಹ್ಯಾಸ್ ಸೀನ್ ಸೌಂಡ್ಸ್, ಸೌಂಡ್ ಅನ್ನ ನೋಡ್ಲಿಕ್ಕೆ ಆಗ್ತದ ಇಲ್ಲ. ಹರ್ಡ್ ಕಲರ್ಸ್, ಕಲರ್ಸ್ ಅನ್ನ ನಾವು ನೋಡಬೇಕು, ಕೇಳಲಿಕ್ಕೆ ಆಗೋದಿಲ್ಲ. ಸ್ಮೆಲ್ಟ್ ಲೈಟ್, ಸೊ ಸ್ಮೆಲ್ಟ್ ಲೈಟ್, ಲೈಟ್ ಅನ್ನ ಅವನು ಸ್ಮೆಲ್ ಮಾಡಿದ್ದಾನೆ ಅಂತ ಅವನು ಕ್ಲೈಮ್ ಮಾಡ್ತಾ ಇದ್ದಾನಂತೆ. ನಮಗೆ ಲೈಟ್ ಅನ್ನು ಸ್ಮೆಲ್ ಮಾಡಕ್ ಆಗೋದಿಲ್ಲ. ವಾಟ್ ಕುಡ್ ಬಿ ದ ಪಾಸಿಬಲ್ ರೀಸನ್? ಈ ಒಂದು ಕ್ಯಾರೆಕ್ಟರ್ ಅಥವಾ ಬಿಹೇವಿಯರ್ ಯಾವಾಗ ನಾವು ಅಬ್ಸರ್ವ್ ಮಾಡ್ತೀವಿ ಅಂತ ಹೇಳಿದ್ರೆ, ಆ ಪರ್ಸನ್ಗೆ ಏನಾದ್ರೂ ಹಲ್ಯೂಸಿನೇಷನ್ ಆಗಿದ್ರೆ, ಸೊ ಹಾಗಾದ್ರೆ ಅವನು ಹಲ್ಯೂಸಿನೋಜೆನ್ಸ್ ಗಳನ್ನ ಕನ್ಸ್ಯೂಮ್ ಮಾಡಿದ್ದಾನೆ. ಈ LSD ಆಗಿರ್ಬೋದು, ಕೊಕೇನು, ಇದೆಲ್ಲ ಹಲ್ಯೂಸಿನೋಜೆನ್ಸ್, ಅದನ್ನ ಕನ್ಸ್ಯೂಮ್ ಮಾಡಿದ್ದಾನೆ. ಈ ಎಫೆಕ್ಟ್ ನಾವು ಹಲ್ಯೂಸಿನೇಷನ್ ಅಂತ ಕರಿತೀವಿ. ಅದು ಉತ್ತರ. ನೇಮ್ ದ 2 ಕೆಮಿಕಲ್ಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಅಂದ್ರೆ ಹಲ್ಯೂಸಿನೋಜೆನ್ಸ್ ಯಾವುದು ಅಂತ ನೀವು ಬರಿಬೇಕು. ಲೈಸರ್ಜಿಕ್ ಆಸಿಡ್ ಡೈಇಥೈಲಮೈಡ್, LSD, ಅದೊಂದು ಬರಿಬಹುದು. ಇನ್ನೊಂದು ಕೊಕೇನ್, ಕೋಕೋ ಆಲ್ಕಲಾಯ್ಡ್ ಇದೆಲ್ಲ, ಅದನ್ನು ಬರೀರಿ. ಓಕೆ, ವೆರಿ ಸಿಂಪಲ್ ಇದೆ. ಸ್ವಲ್ಪ ನೀವು ಓದ್ಕೊಳ್ಬೇಕು, ಪಾಯಿಂಟ್ ಮಾಡಿಟ್ಕೊಳ್ಳಿ. ಅದಕ್ಕೆ ಹೇಳಿದ್ದು, ನಾವು ವಿಡಿಯೋವನ್ನ ಕೊನೆ ತನಕ ನೋಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಇಂದ ತೆಗೆದಿರುವಂತಹ ಒಂದು ಹಾಟ್ಸ್ ಕ್ವಶನ್. ನಾರ್ಮಲಿ 5 ಮಾರ್ಕ್ಸ್ ಗೆ ಬರ್ಲಿಕ್ಕೆ ಡೌಟ್, ಬಟ್ ಹೇಳಕ್ ಬರೋದಿಲ್ಲ. 2 ಮಾರ್ಕ್ಸ್ 3 ಮಾರ್ಕ್ಸ್ ಅಲ್ಲಿ ಚಾನ್ಸಸ್ ಇದೆ. ಮೆನ್ಷನ್ ದ ಫಿನಾಮಿನನ್ ಆಪರೇಟಿಂಗ್ ಇನ್ ಫಾಲೋವಿಂಗ್. ಓಕೆ, ನಾವು ಫಿನಾಮಿನನ್ ಬರಿಬೇಕು. ಅಂದ್ರೆ ಹೆಸರು ಏನದು? A sachet of spores of Bacillus thuringiensis is sprayed on brassica and fruit trees so that when insect larvae eat leaves and fruits they die. ಯಾವ್ದಿದು? ಬ್ಯಾಸಿಲಸ್ ಥುರಿಂಜಿಯನ್ಸಿಸ್ ಅನ್ನು ಯೂಸ್ ಮಾಡಿಕೊಂಡು ನಾವು ಒಂದು ಪೆಸ್ಟ್ ಲಾರ್ವೆ ಏನಿದೆ ಅಥವಾ ಒಂದು ಇನ್ಸೆಕ್ಟ್ ಪೆಸ್ಟ್ ಏನಿದೆ ಅದನ್ನ ನಾವು ಕೊಲ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಆ ಪೆಸ್ಟ್ ನಮ್ಮ ಒಂದು ಕ್ರಾಪ್ ಪ್ಲಾಂಟ್ ಅನ್ನ ಡಿಸ್ಟ್ರಾಯ್ ಮಾಡಿಬಿಡುತ್ತೆ. ಇದಕ್ಕೆ ಬ್ಯಾಸಿಲಸ್ ಥುರಿಂಜಿಯನ್ಸಿಸ್ ಸ್ಪ್ರೇನ ಯೂಸ್ ಮಾಡಿದ್ರೆ ಸಾಕು. ಯಾಕೆ ಹೇಳಿದ್ರೆ, ಬ್ಯಾಸಿಲಸ್ ಥುರಿಂಜಿಯನ್ಸಿಸ್ ಒಂದು ಇನ್ಸೆಕ್ಟಿಸೈಡಲ್ ಪ್ರೋಟೀನ್ ಅನ್ನು ಉತ್ಪತ್ತಿ ಮಾಡುತ್ತೆ. ಹೆಚ್ಚಿನದು ಯಾವುದು ಅಂತ ನಾವು ಅದಕ್ಕೆ BT ಟಾಕ್ಸಿನ್ ಅಂತ ಕರಿತೀವಿ. ಕ್ರೈ ಜೀನ್ಸ್ ಇದೆಲ್ಲ ಅದು ಇರುತ್ತೆ ಆ ಬ್ಯಾಸಿಲಸ್ ಥುರಿಂಜಿಯನ್ಸಿಸ್ ಅಲ್ಲಿ. ಅದು ಬಯೋಟೆಕ್ನಾಲಜಿ ಅಪ್ಲಿಕೇಶನ್ ಚಾಪ್ಟರ್ದು. ಬಟ್ ಇದೇನಿದೆ, ಇದು ಬಯೋ ಕಂಟ್ರೋಲ್ ಏಜೆಂಟ್ಸ್. ಇದು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಚಾಪ್ಟರ್ ಅಲ್ವಾ. ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಕಾನ್ಸೆಪ್ಟ್ ಇದೆ ನೋಡಿ, ಅಲ್ಲಿಂದ ಡೈರೆಕ್ಟ್ ಆಗಿ ತೆಗೆದಿದ್ದಾರೆ. ಬಯೋ ಕಂಟ್ರೋಲ್ ಏಜೆಂಟ್ ಅಂತ ಬರೆದ್ರೆ ಆಯ್ತು. ಇಲ್ಲಿ ಬಯೋ ಕಂಟ್ರೋಲ್ ಏಜೆಂಟ್ ಯಾವುದು? ಬ್ಯಾಸಿಲಸ್ ಥುರಿಂಜಿಯನ್ಸಿಸ್. ಓಕೆ, ಇಲ್ಲಿ ಪ್ರೆಡೇಟರ್ ಪ್ರೇ ಒಂಥರ ಇಂಟರಾಕ್ಷನ್ ತರ ನೀವು ಅದನ್ನ ತಿಳ್ಕೋಬಹುದು. ಎರಡನೇದು ನೋಡಿ, ದೀಸ್ ಡೇಸ್ ಫಾರ್ಮರ್ಸ್ ಡು ನಾಟ್ ಕಿಲ್ ದ ಪೆಸ್ಟ್. ಓಕೆ, ಪೆಸ್ಟ್ ಅನ್ನು ಕೊಲ್ಲೋದಿಲ್ಲ ಅವರು. ಪೆಸ್ಟ್ ಅನ್ನ ಕೊಲ್ಲೋದಾಗಿದ್ರೆ ಮೇ ಬಿ ಅವರು ಕೆಮಿಕಲ್ ಮೆಥಡ್ ಅನ್ನು ಯೂಸ್ ಮಾಡಬಹುದಿತ್ತು. ಈ ಪೆಸ್ಟ್ ಅನ್ನ ಕೊಲ್ಲಿಕ್ಕೋಸ್ಕರ ಪೆಸ್ಟಿಸೈಡ್ಸ್ ಇದೆ, ಇನ್ಸೆಕ್ಟಿಸೈಡ್ಸ್ ಅನ್ನು ಯೂಸ್ ಮಾಡಬಹುದಿತ್ತು. ಈಗ ವೀಡ್ಸ್ ನ ಏನಾದ್ರು ಕೊಲ್ಲಬೇಕು ಅಂತ ಹೇಳಿದ್ರೆ ವೀಡಿಸೈಡ್ ಅನ್ನು ಯೂಸ್ ಮಾಡಬಹುದಿತ್ತು, ಅಥವಾ ಬಯೋ ಕಂಟ್ರೋಲ್ ಏಜೆಂಟ್ಸ್ ಈ ತರ ಬ್ಯಾಸಿಲಸ್ ಥುರಿಂಜಿಯನ್ಸಿಸ್ ಸ್ಪ್ರೇನ ಹಾಕ್ಬೋದಿತ್ತು. ಬಟ್ ಪೆಸ್ಟ್ ನ ಕೊಲ್ತಾ ಇಲ್ಲ ಅವರು. ಬಟ್ ಅಪ್ರೋಪ್ರಿಯೇಟ್ ಆರ್ ಯೂಸ್ಫುಲ್ ಪ್ರೆಡೇಟರ್ಸ್ ಆರ್ ಇಂಟ್ರೊಡ್ಯೂಸ್ಡ್ ಅಂತ ಕೊಟ್ಬಿಟ್ಟಿದ್ದಾರೆ. ಓಕೆ, ಮೇ ಬಿ ಇಲಿ ಇದ್ರೆ ಬೆಕ್ಕು ಬಿಡೋದು ಹಂಗೆ. ಓಕೆ, ಇದೊಂಥರ ಬಯೋ ಕಂಟ್ರೋಲ್ ಏಜೆಂಟ್ ಇಲ್ಲ ಅಂತ ಹೇಳಲ್ಲ. ಬಟ್ ಈ ಟೈಪ್ ಫಾರ್ಮಿಂಗ್ ನಾವು ಏನ್ ಕರಿತೀವಿ ಅಂತ ಹೇಳಿದ್ರೆ, ಇದಕ್ಕೆ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಕರಿತೀವಿ. ಕರೆಕ್ಟಾ? ಆರ್ಗ್ಯಾನಿಕ್ ಫಾರ್ಮಿಂಗ್, ಯಾವುದೇ ರೀತಿ ಕೆಮಿಕಲ್ಸ್ ಅನ್ನ ಯೂಸ್ ಮಾಡದೆ, ಪೆಸ್ಟ್ ಗಳನ್ನು ಕೊಲ್ಲದೆ ನಾವು ಯೂಸ್ ಮಾಡುವಂತ ಫಾರ್ಮಿಂಗ್ ಮೆಥಡ್ಗೆ ಆರ್ಗ್ಯಾನಿಕ್ ಫಾರ್ಮಿಂಗ್. ಇದನ್ನು ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ರಾಮ್ ಅಂಡ್ ಶ್ಯಾಮ್ ಆರ್ ವೆರಿ ಫಾಂಡ್ ಆಫ್ ಎಂಜಾಯಿಂಗ್ ಫ್ರೂಟ್ ಜ್ಯೂಸಸ್. Ram likes to drink fresh juice from a local fruit shop, while Sham likes bottled juice. When compared, fresh juice appears to be turbid, while bottled juice does not. What is the reason for this observation? ನೀವೀಗ ಅಂಗಡಿಗೆ ಹೋಗ್ತೀರಿ, ಫ್ರೆಶ್ ಜ್ಯೂಸ್ ತಗೊಳ್ತೀರಿ ಲೋಕಲ್ ಶಾಪ್ ಇಂದ. ನಾರ್ಮಲ್ ನೀವೀಗ ಆಪಲ್ ಜ್ಯೂಸ್ ಅಥವಾ ಶುಗರ್ ಕೇನ್ ಜ್ಯೂಸ್ ತಗೊಂಡಾಗ ಅದ್ರೊಳಗಡೆ ಏನೇನೋ ಇರುತ್ತೆ, ಒಂಥರ ನೊರೆ ಇದ್ದಂಗೆ ಇರುತ್ತೆ, ಬಾಯಿಗೆ ಸಿಗುತ್ತಲ್ವಾ. ಅದು ಏನು ಅಂತ ಹೇಳಿದ್ರೆ, ನಾರ್ಮಲಿ ಒಂದು ಈ ಪ್ರೋಟೀನ್ಸ್ ಆಗಿರಬಹುದು, ಮತ್ತೆ ಈ ಸೆಲ್ಯುಲಾರ್ ರಿಮಿನೆಂಟ್ಸ್ ಇರಬಹುದು. ಅಂದ್ರೆ ಸೆಲ್ ಒಳಗಡೆ, ಕೆಲವು ಸೆಲ್ ಒಳಗಡೆ ಅಂತೀನಿ, ಈ ಮೇಲ್ಗಡೆ ಸೆಲ್ ಇರುವಂತಹ ಸೆಲ್ ವಾಲ್ಗಳು ಅಲ್ಲಿ ಇರಬಹುದು. ಅಂದ್ರೆ ಅದು ಕರೆಕ್ಟ್ ಆಗಿ ಕ್ರಶ್ ಆಗಿರ್ಲಿಕ್ಕಿಲ್ಲ. ಅಥವಾ ಕೆಲವು ಸಲ ಏನಿದೆ ಅಂತ ಹೇಳಿದ್ರೆ, ಈ ಪೆಕ್ಟಿನ್, ಈ ಸೆಲ್ ವಾಲ್ ನಲ್ಲಿ ಇರುವಂತಹ ಒಂದು ಮೈನ್ ಕಾಂಪೊನೆಂಟ್ ಪೆಕ್ಟಿನ್ ಇರಬಹುದು. ನೀವೇನಿಲ್ಲ, ಈ ರಾಮ್ ಕುಡಿಯುವಂತಹ ಫ್ರೆಶ್ ಜ್ಯೂಸ್ ನಲ್ಲಿ ಸೆಲ್ಯುಲಾರ್ ರಿಮಿನೆಂಟ್ಸ್ ಇದೆ ಅಂತ ಬರೆದ್ರೆ ಆಯ್ತು. ಏನು ಬರ್ಕೊಂಡ್ರಿ ಆಯ್ತಾ? ಸೆಲ್ಯುಲಾರ್ ರಿಮಿನೆಂಟ್ಸ್ ಆರ್ ನಾರ್ಮಲಿ ಫೌಂಡ್ ಇನ್ ಫ್ರೆಶ್ ಜ್ಯೂಸಸ್. ಓಕೆ, ಅದಕ್ಕೋಸ್ಕರ ಅದು ಸ್ವಲ್ಪ ಟರ್ಬಿಡ್ ಆಗಿರುತ್ತದೆ. ವೇರೇಸ್ ಈಗ ಶ್ಯಾಮ್ ಕುಡಿಯುವಂತಹ ಈ ಬಾಟಲ್ ಜ್ಯೂಸ್ ನಲ್ಲಿ ತುಂಬಾ ಕ್ಲಿಯರ್ ಆಗಿರುತ್ತೆ, ಅದು ಆಯ್ತಾ, ಕ್ಲಾರಿಟಿ ಇರುತ್ತೆ. ಯಾಕೆ ಇರುತ್ತೆ ಅಂತ ಹೇಳಿದ್ರೆ, ಈ ಒಂದು ನಾವು ಬಾಟಲ್ಡ್ ಜ್ಯೂಸ್ ಮಾಡುವಂತಹ ಈ ಕಂಪನಿ ಫ್ಯಾಕ್ಟರಿಗಳಿಗೆ ನಾವು ಹೋದಾಗ ಅಲ್ಲಿ ನೀವು ನಾರ್ಮಲ್ ನೋಡ್ತೀರಿ, ದೇ ನಾರ್ಮಲಿ ಯೂಸ್ enzymes called as proteinases and pectinases.
which normally actually digest what protein plus pectin which is present in the ಸೆಲ್ ವಾಲ್. ಅದನ್ನ ಏನ್ ಮಾಡ್ತದೆ, ಸೆಲ್ ವಾಲ್ ಅಥವಾ ಸೆಲ್ ನಲ್ಲಿ ಇರುವಂತಹ ಪ್ರೋಟೀನ್ ಅನ್ನ ಡೈಜೆಸ್ಟ್ ಮಾಡ್ತದೆ. ಅದಕ್ಕೆ ಏನಿದೆ, ಬಾಟಲ್ ಜ್ಯೂಸಸ್ ಆರ್ ನಾರ್ಮಲಿ ವೆರಿ ಕ್ಲಿಯರ್, ನೋ ಟರ್ಬಿಡಿಟಿ. ಇಷ್ಟು ಬರೆದ್ರೆ ಸಾಕು. ಮತ್ತೆ ನೆಕ್ಸ್ಟ್ ನೋಡಿ, ಪೀಟರ್ ಹ್ಯಾಡ್ ಜಸ್ಟ್ ಅಂಡರ್ಗಾನ್ ಎ ಕಿಡ್ನಿ ಟ್ರಾನ್ಸ್ಪ್ಲಾಂಟ್. ಎ ಬಯೋಆಕ್ಟಿವ್ ಮಾಲಿಕ್ಯುಲರ್ ಡ್ರಗ್ಸ್ ಈಸ್ ಅಡ್ಮಿನಿಸ್ಟರ್ಡ್ ಟು ಅಪೋಸ್ ಕಿಡ್ನಿ ರಿಜೆಕ್ಷನ್ ಬೈ ದ ಬಾಡಿ. ವಾಟ್ ಈಸ್ ದ ಬಯೋಆಕ್ಟಿವ್ ಮಾಲಿಕ್ಯೂಲ್? ನೇರವಾಗಿ ಹೇಳ್ಬೋದು, ಯಾವ್ದದು ಬಯೋಆಕ್ಟಿವ್ ಮಾಲಿಕ್ಯೂಲ್? ಒಬ್ಬ ಈಗ ಟ್ರಾನ್ಸ್ಪ್ಲಾಂಟೇಶನ್ ಒಳಗಾಗಿರ್ತಾನೆ, ಅವಾಗ ನಮ್ಮ ಇಮ್ಯೂನ್ ಸಿಸ್ಟಮ್ ಆ ಒಂದು ನ್ಯೂ ಆರ್ಗನ್ ಏನಿದೆ ನಮ್ಮ ಬಾಡಿಲಿ ಬಂದಿರುವಂತ ಆರ್ಗನ್ಗೆ ಈ ಇಮ್ಯೂನ್ ಸಿಸ್ಟಮ್ ಉತ್ಪತ್ತಿಯಾಗಿ ಕೆಲವು ಆಂಟಿಬಾಡೀಸ್ ಉತ್ಪತ್ತಿಯಾಗಿ ಅದನ್ನ ಡಿಸ್ಟ್ರಾಯ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು. ಅಂದ್ರೆ ಇಮ್ಯೂನ್ ರೆಸ್ಪಾನ್ಸ್ ಅನ್ನ ನಾವೀಗ ಸಪ್ರೆಸ್ ಮಾಡ್ಬೇಕಾಗ್ತದೆ, ಇಲ್ದೇ ನಾವು ಬದುಕೋದಿಲ್ಲ. ಆ ಇಮ್ಯುನೋ ಸಪ್ರೆಸಿವ್ ಏಜೆಂಟ್ ಯಾವುದು, ಬಯೋಆಕ್ಟಿವ್ ಏಜೆಂಟ್ ಯಾವುದು ಅಂತ ಕೇಳ್ತಾ ಇರೋದು. ಅದು ಯಾವುದು ಅಂತ ಹೇಳಿದ್ರೆ ಸೈಕ್ಲೋಸ್ಪೋರಿನ್ ಎ. ಸೈಕ್ಲೋಸ್ಪೋರಿನ್ ಎ ಕರೆಕ್ಟ್, ವಿಚ್ ಈಸ್ ಎ ಇಮ್ಯುನೋ ಸಪ್ರೆಸಿವ್ ಏಜೆಂಟ್ ಅಥವಾ ಬಯೋಆಕ್ಟಿವ್ ಮಾಲಿಕ್ಯೂಲ್. ಇದನ್ನ ಬರೆದ್ರೆ ಸಾಕು. ಓಕೆ. ಅಂಡ್ ಆಲ್ಸೋ ನೇಮ್ ದ ಮೈಕ್ರೋಬ್ ಫ್ರಮ್ ವಿಚ್ ಇಟ್ ಈಸ್ ಎಕ್ಸ್ಟ್ರಾಕ್ಟೆಡ್. ಯಾವುದು? ಸೊ ನಾನು ಯಾವತ್ತು ಈ ರೈಮಿಂಗ್ ವರ್ಡ್ ಅನ್ನು ಹೆಚ್ಚಿನ ಇಟ್ಕೊಳ್ತೀನಿ. ಸೈಕ್ಲೋ ಅಂತ ಹೇಳುವಂಥದ್ದು, ಅದೇ ತರ ಟ್ರೈಕೋ ಡರ್ಮಾ ಪಾಲಿಸ್ಪೋರಮ್ ನೆನ್ಪಿಟ್ಕೊಂಡ್ಬಿಡಿ. ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಅಂತ ಹೇಳುವಂತ ಆರ್ಗಾನಿಸಮ್ ಇಂದ ಸೈಕ್ಲೋಸ್ಪೋರಿನ್ ಎ ಅಂತ ಹೇಳುವಂತ ಬಯೋಆಕ್ಟಿವ್ ಮಾಲಿಕ್ಯೂಲ್ ವಿಚ್ ಈಸ್ ಎ ವೆರಿ ಗುಡ್ ಇಮ್ಯುನೋ ಸಪ್ರೆಸಿವ್ ಏಜೆಂಟ್. ನಾರ್ಮಲಿ ಈ ಆಕ್ಸಿಡೆಂಟ್ ಆದಾಗ ಅಥವಾ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿದಂತಹ ಪೇಷಂಟ್ ಗಳಲ್ಲಿ ನಾರ್ಮಲಿ ಈ ಒಂದು ಕೆಮಿಕಲ್ ಅನ್ನ ಇಂಜೆಕ್ಟ್ ಮಾಡ್ತಾ ಇರ್ತಾರೆ. ಯಾಕೆಂತ ಹೇಳಿದ್ರೆ ಇಮ್ಯೂನ್ ಸಿಸ್ಟಮ್ ಸ್ವಲ್ಪ ಸಪ್ರೆಸ್ ಆಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಹೊಸದಾಗಿ ಏನ್ ಬಂದಿದೆ ಕಿಡ್ನಿ ಅದನ್ನ ಡಿಸ್ಟ್ರಾಯ್ ಮಾಡಿಬಿಡುತ್ತೆ. ಈ ಕ್ವೆಶನ್ ಅನ್ನು ನೋಡಿ, ಇದನ್ನ ತಗೊಂಡಿರೋದು ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್ ಚಾಪ್ಟರ್ ಇಂದ. ವೆರಿ ಇಂಪಾರ್ಟೆಂಟ್. ಬಯೋಟೆಕ್ನಾಲಜಿ ತಗೊಂಡ್ರೆ ಇನ್ಸುಲಿನ್ ಪ್ರೊಡಕ್ಷನ್ ಇಂಪಾರ್ಟೆಂಟ್, ಅದನ್ನ ನೀವು ಪೂರ ಕಲಿಬೇಕು. ಜೀನ್ ಥೆರಪಿ ಕಲಿಬೇಕು. ಆಮೇಲೆ ಬ್ಯಾಸಿಲಸ್ ತುರೆಂಜಿಯನ್ಸಿಸ್ ಅನ್ನು ಯೂಸ್ ಮಾಡಿಕೊಂಡು ಒಂದು ಪ್ಲಾಂಟ್, ಇನ್ಸೆಕ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ ಅನ್ನ ಹೇಗೆ ನಾವು ಒಂದು ಪ್ರೊಡ್ಯೂಸ್ ಮಾಡ್ತೀವಿ ಅದು ಕೂಡ ಇಂಪಾರ್ಟೆಂಟ್. ಜೊತೆಗೆ RNA ಇಂಟರ್ಫೆರೆನ್ಸ್, ಈ ಟೊಬ್ಯಾಕೊ ಪ್ಲಾಂಟ್ಗೆ ಎಫೆಕ್ಟ್ ಮಾಡುವಂತಹ ಮೆಲೋಡಿಗೈನೆ ಇಂಕೊಗ್ನೇಷಿಯಾ ಅಂತ ಹೇಳುವಂತ ಒಂದು ನೆಮಟೋಡ್ ಏನಿದೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಯಾವ ರೀತಿ ನಾವು ಮೆಥಡ್ ಅನ್ನ ಯೂಸ್ ಮಾಡ್ತೀವಿ. RNAi ಅಂತ ಕರಿತೀವಿ, mRNA ಸೈಲೆನ್ಸಿಂಗ್ ಅಂತ ಕರಿತೀವಿ, RNA ಇಂಟರ್ಫೆರೆನ್ಸ್ ಅಂತ ಕರಿತೀವಿ. ಈ RNA ಇಂಟರ್ಫೆರೆನ್ಸ್ ಇಂದ ಈ ಕ್ವಶನ್ ಕೇಳಿದ್ದಾರೆ ನೋಡಿ. ಸ್ಟಡಿ ದ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ ಹೇಳಿ ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ನೋಡಿ, ಹೋಸ್ಟ್ ಸೆಲ್ ಇದೆ. ಓಕೆ, ಅದಕ್ಕೆ ನೀವು ನೆಮಟೋಡ್ ಸ್ಪೆಸಿಫಿಕ್ ಜೀನ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತೀರಿ. ಅವಾಗ ಪ್ರೊಡಕ್ಷನ್ ಆಫ್ ಡಬಲ್ ಸ್ಟ್ಯಾಂಡರ್ಡ್ RNA, DsRNA ಅಂದ್ರೆ ಡಬಲ್ ಸ್ಟ್ಯಾಂಡರ್ಡ್ RNA ಇನ್ ಟ್ರಾನ್ಸ್ಜೆನಿಕ್ ಹೋಸ್ಟ್, ಇನ್ಫೆಕ್ಷನ್, ಓಕೆ, ಸೈಲೆನ್ಸಿಂಗ್ ಆಫ್ ನೆಮಟೋಡ್ RNA ಮತ್ತೆ ಪ್ರೊಟೆಕ್ಟೆಡ್ ಹೋಸ್ಟ್ ಸೆಲ್. ಈ ತರ ಅವನು ಫ್ಲೋ ಚಾರ್ಟ್ ಕೊಟ್ಬಿಟ್ಟಿದ್ದಾನೆ. ಇದು RNAi ನಲ್ಲಿ ನಡೆಯುವಂತ ಕೆಲವು ವಿಷಯಗಳು, ಮೆಥಡಾಲಜಿ, ಜೆನೆಟಿಕ್ ಎಂಜಿನಿಯರಿಂಗ್. ಓಕೆ, ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಈ ಮೆಲೋಡಿಗೈನೆ ಇಂಕೊಗ್ನೇಷಿಯಾ ಅಂತ ಹೇಳುವಂತ ಒಂದು ನೆಮಟೋಡ್, ಒಂದು ಹುಳ, ಅದು ಟೊಬ್ಯಾಕೋದು ಪ್ಲಾಂಟ್ ಅಲ್ಲಿ ಹೋಗಿ ಅಲ್ಲಿ ತುಂಬಾ ಡ್ಯಾಮೇಜ್ ಮಾಡುತ್ತೆ. ಟೊಬ್ಯಾಕೋ ಅಂತ ಹೇಳುವಂಥದ್ದು ಒಂದು ಈ ಕ್ರಾಪ್ ಪ್ಲಾಂಟ್ ಫಾರ್ಮರ್ಸ್ ಗಳಿಗೆ ತುಂಬಾ ಲಾಭ ಕೊಡುತ್ತೆ. ಈಗ ಮೆಲೋಡಿಗೈನೆ ಇಂಕೊಗ್ನೇಷಿಯಾ ಅದಕ್ಕೆ ಡ್ಯಾಮೇಜ್ ಮಾಡಿದ್ರೆ ಟೊಬ್ಯಾಕೋ ಪ್ಲಾಂಟ್ ಬೆಳೆಯೋದಿಲ್ಲ, ಯಾಕಂದ್ರೆ ಕ್ರಾಪ್ ಡಿಸ್ಟ್ರಾಯ್ ಆಗಿಬಿಡುತ್ತೆ. ಸೊ ಫಾರ್ಮರ್ಸ್ ಗಳಿಗೆ ಲಾಸ್ ಆಗ್ತದೆ. ಅದಕ್ಕೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಮೆಲೋಡಿಗೈನೆ ಇಂಕೊಗ್ನೇಷನ್ ಯಾವ ರೀತಿಯಲ್ಲಿ ಕೊಲ್ಲೋದು, ಬಿಕಾಸ್ ಆಲ್ರೆಡಿ ಅದು ಟೊಬ್ಯಾಕೋ ಪ್ಲಾಂಟ್ ಅಲ್ಲಿ ಇದೆ ಅಲ್ಲ. ನೀವೇನ್ ಮಾಡ್ಬೇಕು, ಒಂದು ಟೊಬ್ಯಾಕೋ ಪ್ಲಾಂಟ್ಗೆ ಅಗ್ರೋಬ್ಯಾಕ್ಟೀರಿಯಂ ಟುಮಿಫೇಷನ್ ಅಂತ ಹೇಳುವಂತ ಒಂದು ವೆಕ್ಟರ್, ಅದು ನಾರ್ಮಲಿ ಪ್ಲಾಂಟ್ ನಲ್ಲಿ ಈ ಎಂತ ಹೇಳ್ತಾರೆ ಟ್ಯೂಮರ್ ಅನ್ನ ಕ್ರಿಯೇಟ್ ಮಾಡ್ತದೆ ವಿತೌಟ್ ಡ್ಯಾಮೇಜಿಂಗ್ ದ ಪ್ಲಾಂಟ್. ಅದೊಂಥರ ಈ ಪ್ಲಾಂಟ್ ಅಲ್ಲಿ ಇರುವಂತಹ ಒಂದು ಬ್ಯಾಕ್ಟೀರಿಯಾ, ಆ ಬ್ಯಾಕ್ಟೀರಿಯಾ ಯೂಸ್ ಮಾಡಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು 2 ಬ್ಯಾಕ್ಟೀರಿಯಾ ತಗೊಳ್ಳೋಣ. ಒಂದು ಬ್ಯಾಕ್ಟೀರಿಯಾಕ್ಕೆ ನಾವು ಒಂದು DNA ಅನ್ನ ಹಾಕೋಣ. ಆ DNA ಒಂದು ಏನಿದೆ ಅಂತ ಹೇಳಿದ್ರೆ ಒಂದು RNA ಉತ್ಪತ್ತಿ ಮಾಡ್ತದೆ ಡ್ಯೂ ಟು ಟ್ರಾನ್ಸ್ಕ್ರಿಪ್ಷನ್. ಇನ್ನೊಂದು ಅಗ್ರೋಬ್ಯಾಕ್ಟೀರಿಯಂ ಟುಮಿಫೇಷನ್ಗೆ ನಾವು ಇನ್ನೊಂದು ಏನ್ ಮಾಡೋಣ ಅಂತ ಹೇಳಿದ್ರೆ ಇನ್ನೊಂದು DNA ಅನ್ನ ಹಾಕೋಣ. ಅದು ಕೂಡ ಇನ್ನೊಂದು RNA ಉತ್ಪತ್ತಿ ಮಾಡ್ತದೆ. ಒಂದು RNA ಒಂದು ಬ್ಯಾಕ್ಟೀರಿಯಾದಲ್ಲಿ ಅದು ನಾರ್ಮಲಿ ಅದಕ್ಕೆ ನಾವು ಸೆನ್ಸ್ RNA ಅಂತ ಕರಿತೀವಿ. ಇನ್ನೊಂದು ಬ್ಯಾಕ್ಟೀರಿಯಾದಲ್ಲಿ ಇನ್ನೊಂದು RNA ಉತ್ಪತ್ತಿ ಆಗ್ತದಲ್ಲ, ಅದಕ್ಕೆ ನಾವು ಆಂಟಿ ಸೆನ್ಸ್ RNA ಅಂತ ಕರಿತೀವಿ. ಇದು ಪ್ಲಾಂಟ್ ಒಳಗೆ ಹೋದಾಗ ಆ 2 RNAಗಳು ಏನಾಗ್ತದೆ, ಈಗ ಕಂಬೈನ್ ಆಗ್ಬಿಡ್ತದೆ. ಅಂದ್ರೆ ಅದೆರಡು ಹೇಗಾಗ್ತದೆ ಅಂತ ಹೇಳಿದ್ರೆ ಡಬಲ್ ಸ್ಟ್ಯಾಂಡರ್ಡ್ RNA ಆಗ್ತದೆ. ಸೆನ್ಸ್ RNA, ಆಂಟಿ ಸೆನ್ಸ್ RNA ಎರಡು ಸೇರಿದಾಗ ಡಬಲ್ ಸ್ಟ್ಯಾಂಡರ್ಡ್ RNA ಆಗ್ತದೆ. ನೋಡ್ಲಿಕ್ಕೆ ಹಿಂಗ್ ಬರ್ತದೆ, ಆಯ್ತಾ, ಹೀಗಿರ್ತದೆ. ದಟ್ಸ್ ಇಟ್. ಇದಕ್ಕೆ ನಾವು DsRNA ಅಂತ ಕರೆಯೋದು. ಇದರ ಕೆಲಸ ಏನು ಅಂತ ಹೇಳಿದ್ರೆ ಈ ಮೆಲೋಡಿಗೈನೆ ಇಂಕೊಗ್ನೇಷಿಯಾ, ಫಾರ್ ಎಕ್ಸಾಂಪಲ್ ಇದು ಮೆಲೋಡಿಗೈನೆ ಇಂಕೊಗ್ನೇಷಿಯಾ ಅಂತ ಹೇಳುವಂತ ಒಂದು ನೆಮಟೋಡ್, ಅದರ ದೇಹದಲ್ಲಿ DNA ಇರುತ್ತಲ್ವಾ, ಡಬಲ್ ಸ್ಟ್ಯಾಂಡರ್ಡ್ ಸ್ಟ್ರಕ್ಚರ್, ಅದೇನ್ ಮಾಡುತ್ತೆ, ಅದು ಕೂಡ mRNA ಉತ್ಪತ್ತಿ ಮಾಡಿಕೊಂಡು ನಂತರ ಅದಕ್ಕೆ ಬೇಕಾದಂತ ಪ್ರೋಟೀನ್ ಅನ್ನು ಉತ್ಪತ್ತಿ ಮಾಡ್ಕೊಂಡು ಆರಾಮ್ಸೆ ಇರ್ತದೆ. ಈಗ ನಾವೇನ್ ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ ಈ mRNA ಏನು ಉತ್ಪತ್ತಿ ಆಯ್ತು
ಅದನ್ನ ನಾವೀಗ ಡಿಸ್ಟ್ರಾಯ್ ಮಾಡಿಬಿಟ್ರೆ ಪ್ರೋಟೀನ್ ಉತ್ಪತ್ತಿ ಆಗಲ್ಲ. ಪ್ರೋಟೀನ್ ಉತ್ಪತ್ತಿ ಆಗಲ್ಲ ಅಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಮೆಲೋಡಿಗನ್ ಇಂಕೊಗ್ನೇಷಿಯಾ ಬದುಕಲ್ಲ. ಇಷ್ಟೇ ಟೆಕ್ನಿಕ್. ಅದಕ್ಕೇನ್ ಮಾಡ್ತೀವಿ, ಅಗ್ರೋಬ್ಯಾಕ್ಟೀರಿಯಂ ಟುಮೆಫೇಷನ್ ವೆಕ್ಟರ್ ಯೂಸ್ ಮಾಡ್ಕೊಂಡು ನಾವು ಸೆನ್ಸ್ ಮತ್ತೆ ಆಂಟಿಸೆನ್ಸ್ RNA ಉತ್ಪತ್ತಿ ಮಾಡ್ಕೊಂಡು ಆ ಪ್ಲಾಂಟ್ ಒಳಗಡೆ ಏನಾಗ್ತದೆ, ಈ ಡಬಲ್ ಸ್ಟ್ಯಾಂಡರ್ಡ್ RNA ಏನಿದೆ ಅದು ನೇರವಾಗಿ ಮೆಲೋಡಿಗನ್ ಇಂಕೊಗ್ನೇಷಿಯಾದ ದೇಹದೊಳಗೆ ಹೋಗಿ ಈ mRNA ಅನ್ನ ಕಟ್ ಮಾಡ್ತದೆ, ಸ್ಲೈಸ್ ಮಾಡ್ತಾ ಹೋಗ್ಬಿಡ್ತದೆ. ಅರ್ಥ ಆಯ್ತಾ? ಕತ್ರಿ ತರ ಕಟ್ ಆದ ತಕ್ಷಣ mRNA ಡ್ಯಾಮೇಜ್ ಆಯ್ತು, ಇದು ಟ್ರಾನ್ಸ್ಲೇಷನ್ಗೆ ಒಳಗಾಗೋದಿಲ್ಲ, ಪ್ರೋಟೀನ್ ಉತ್ಪತ್ತಿ ಆಗೋದಿಲ್ಲ. ಇಷ್ಟೇ. ಈ ಮೆಥಡ್ ಆಫ್ ಸೈಲೆನ್ಸಿಂಗ್ mRNA ಆಫ್ ದಿ ಪೆಸ್ಟ್ ಬೈ ಡಬಲ್ ಸ್ಟ್ಯಾಂಡರ್ಡ್ RNA, ಇದಕ್ಕೆ ನಾವೇನ್ ಕರಿತೀವಿ ಅಂದ್ರೆ RNAi ಅಂತ ಕರಿತೀವಿ. ಕ್ವಶನ್ ನೋಡೋದಾದ್ರೆ ಏನಿದೆ, ನೇಮ್ ದ ಡಿಫೆನ್ಸ್ ಮೆಕಾನಿಸಮ್ ಯೂಸ್ಡ್. ಯಾವ ಡಿಫೆನ್ಸ್ ಮೆಕಾನಿಸಮ್ ಅನ್ನು ನಾವಿಲ್ಲಿ ಯೂಸ್ ಮಾಡಿದ್ದೇವೆ? ಫಸ್ಟ್ ಕ್ವಶನ್ಗೆ RNAi ಅಂತ ಬರೀರಿ ಅಥವಾ RNA ಇಂಟರ್ಫೆರೆನ್ಸ್ ಅಂತ ಬರೀರಿ. ಆಯ್ತಾ? mRNA ಸೈಲೆನ್ಸಿಂಗ್ ಅಂತ ಹೇಳುವಂತ ಮೆಕಾನಿಸಮ್. ಇನ್ ವಿಚ್ ಪ್ಲಾಂಟ್ ಹ್ಯಾಸ್ ಇಟ್ ಬೀನ್ ಡನ್? ಯಾವ ಪ್ಲಾಂಟ್ ನಲ್ಲಿ ಮಾಡಿದ್ದೀವಿ ಈ ಒಂದು ಮೆಕಾನಿಸಮ್ ಅನ್ನ? ಟೊಬ್ಯಾಕೋ ಪ್ಲಾಂಟ್ಸ್ ನಲ್ಲಿ. ಕರೆಕ್ಟ್? ಟೊಬ್ಯಾಕೋ ಪ್ಲಾಂಟ್ಸ್ ನಲ್ಲಿ ನಾವು ಯೂಸ್ ಮಾಡಿದ್ದೀವಿ. ನಂತರ ನೇಮ್ ದ ನೆಮಟೋಡ್ ಇನ್ಫೆಸ್ಟೆಡ್ ಅಂತ ಇದೆ. ಯಾವ ನೆಮಟೋಡ್ಗೆ ನಾವು ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ? ಯಾವ ನೆಮಟೋಡ್ ನಾವು ಕೊಲ್ತಾ ಇದ್ದೀವಿ? ಮೆಲೋಯಿಡಿಗೈನೆ ಇಂಕೊಗ್ನೇಷಿಯಾ ಅಂತ ಹೇಳ್ಬಿಟ್ಟು. ಕರೆಕ್ಟ್? ಓಕೆ. ನೆಕ್ಸ್ಟ್, ನೇಮ್ ದ ವೆಕ್ಟರ್ ಯೂಸ್ಡ್ ಇನ್ ದ ಪ್ರಾಸೆಸ್. ಯಾವ ವೆಕ್ಟರ್ ಯೂಸ್ ಮಾಡ್ತೀವಿ? ಅಗ್ರೋಬ್ಯಾಕ್ಟೀರಿಯಂ ಟುಮೆಫೇಷನ್. ಇದು ಗೊತ್ತಿರ್ಬೇಕು ನಿಮಗೆ. ಈ ಅಗ್ರೋಬ್ಯಾಕ್ಟೀರಿಯಂ ಟುಮೆಫೇಷನ್ ಅಂತ ಹೇಳುವಂತ ಒಂದು ಬ್ಯಾಕ್ಟೀರಿಯಾವನ್ನ ಯೂಸ್ ಮಾಡ್ತೀವಿ. ಈಗ ಆನಿಮಲ್ ಸೆಲ್ಸ್ ಗೆ ನಾವು ಈ ತರ ಏನಾದ್ರು ಮೆಕಾನಿಸಮ್ ಮಾಡೋದಾದ್ರೆ ಯಾವ ವೆಕ್ಟರ್ ಯೂಸ್ ಮಾಡ್ತೀವಿ? ರೆಟ್ರೋವೈರಸ್ ಅನ್ನ ಯೂಸ್ ಮಾಡ್ತೀವಿ. ಕರೆಕ್ಟ್? ಈ ರೆಟ್ರೋವೈರಸ್ ಜೀನ್ಸ್ ಗಳನ್ನ ನಾವ್ಯಾವತ್ತು ಸ್ವಲ್ಪ ಡಿಸರ್ವ್ ಮಾಡ್ಬೇಕಾಗ್ತದೆ. ಇಲ್ಲದಿದ್ರೆ ರೆಟ್ರೋವೈರಸ್ ಯಾವುದೇ ಒಂದು ನಾರ್ಮಲ್ ಸೆಲ್ಸ್ ಅನ್ನ ಕ್ಯಾನ್ಸರಸ್ ಸೆಲ್ಸ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡಿಬಿಡ್ತದೆ. ಅದಕ್ಕೆ ಯಾವತ್ತು ರೆಟ್ರೋವೈರಸಸ್ ಮಸ್ಟ್ ಬಿ ಡಿಸ್ಆರ್ಮ್ಡ್ ಬಿಫೋರ್ ಇಟ್ ಇಸ್ ಬೀಂಗ್ ಯೂಸ್ಡ್ ಆಸ್ ಎ ವೆಕ್ಟರ್. ಅದೊಂದು ಕ್ವಶನ್ ಕೇಳುವ ಚಾನ್ಸ್ ಇದೆ. ನೇಮ್ ದ ಮೊಬೈಲ್ ಜೆನೆಟಿಕ್ ಎಲಿಮೆಂಟ್ಸ್ ಅಂತ. ಯಾವುದೇ ಒಂದು ಜೀವಿಯ DNA ತಗೊಂಡ್ರೆ ದಿಸ್ ಇಸ್ ದ DNA. ಕೆಲವು ಸೀಕ್ವೆನ್ಸಸ್ ಇರುತ್ತೆ. ಈ ಸೀಕ್ವೆನ್ಸಸ್ ಗಳು ಇಲ್ಲಿಂದ ಇಲ್ಲಿಗೆ ಜಂಪ್ ಆಗ್ತಾ ಹೋಗ್ತದೆ. ಇದಕ್ಕೆ ನಾವು ಜಂಪಿಂಗ್ ಜೀನ್ಸ್ ಅಂತ ಕರಿತೀವಿ, ಅಥವಾ ಸಿಂಪಲ್ ಆಗಿ ಹೇಳೋದಾದ್ರೆ ಟ್ರಾನ್ಸ್ಪೋಸಾನ್ಸ್ ಅಂತ ಕರಿತೀವಿ. ಅದಕ್ಕೆ ನಾವು ಮೊಬೈಲ್ ಜೆನೆಟಿಕ್ ಎಲಿಮೆಂಟ್ಸ್, ಇದು ಕೂಡ ನೆನಪಿಟ್ಕೊಳ್ಳಿ, ಟ್ರಾನ್ಸ್ಪೋಸಾನ್ಸ್ ಇಲ್ಲಿ ಬರೀತೀನಿ. ಆಯ್ತಾ? ಇದಕ್ಕೆ ನಾವು ಮೊಬೈಲ್ ಜೆನೆಟಿಕ್ ಎಲಿಮೆಂಟ್ಸ್ ಅಂತ ನಾವು ಕರಿತೀವಿ. ಹೋಪ್ ಯು ಅಂಡರ್ಸ್ಟೂಡ್. ಇಲ್ಲಿ ತನಕ ನಾನು ಬಹಳಷ್ಟು ಹಾಟ್ಸ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ದೀನಿ. ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ನಾನು ತಿಳ್ಕೊತೀನಿ. ಇನ್ನಷ್ಟು ವಿಡಿಯೋಗಳು ಬೇಕಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ. ಥ್ಯಾಂಕ್ ಯು ವೆರಿ ಮಚ್.